ಕೆ ಸೆಕ್ಷನ್ ಅವರಿಗೆ ಇದನ್ನು ಮಾಡಿದ್ದೇನೆ. ಚಾಪ್ಟರ್ ನಂಬರ್ 18 ಸ್ಟಾರ್ಟ್ ಮಾಡಿದ್ದೇನೆ ಆಲ್ರೆಡಿ. ಬ್ಲಡ್ ಕಾಂಪೋನೆಂಟ್ಸ್ ಆಫ್ ದ ಬ್ಲಡ್ ಗ್ರೂಪ್ ಅನ್ನ ಮಾಡಬೇಕು ಅಂತ ಹೇಳಿ ಆಗಿದೆ ಈಗಾಗಲೇ. ಎಂ ಸೆಕ್ಷನ್ ಅವರಿಗೆ ಆಗಿಲ್ಲ ಇದು. ಎಂ ಸೆಕ್ಷನ್ ಮತ್ತು ಕೆ ಸೆಕ್ಷನ್ ಇಬ್ರು ಕಂಬೈಂಡ್ ಆಗಿ ಕೇಳ್ತಾ ಇದ್ದೆ ಇದು ಈ ಕ್ಲಾಸ್ ಅನ್ನ. ಎರಡು ಸೆಕ್ಷನ್ಗೆ ಇಲ್ಲಿ ಏನ್ ತಗೊಳ್ತಿದ್ದೇನೆ ನಾನು, ಇದನ್ನ ಮತ್ತೆ ಥಿಯರಿ ಕ್ಲಾಸ್ ಅಲ್ಲಿ ಹೇಳೋದಿಲ್ಲ, ಇಲ್ಲೇ ಕರೆಕ್ಟ್ ಆಗಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಎಕ್ಸಾಮಿಗೆ ಬರೋದನ್ನ ಇದನ್ನಷ್ಟು ಕಂಪ್ಲೀಟ್ ಡೀಟೇಲ್ ನ ತಗೊಳ್ತಾ ಇದ್ದೀನಿ ನಾನು. ಕೇಳಿಸ್ತಾ ಇದೆಯಲ್ಲ ಎಲ್ಲರಿಗೂ? ಕೇಳಿಸ್ತಾ ಇದೆಯಾ ಮಕ್ಕಳೇ? ಹಾ ಸರಿ, ಹಾ ವೆರಿ ಗುಡ್. ಇದನ್ನ ಎರಡು ಕ್ಲಾಸ್ ಅವರು ಕೆ ಮತ್ತೆ ಎಂ ಇಬ್ರು ಎರಡು ಸೆಕ್ಷನ್ ಇಂದ ಕೇಳ್ತಾ ಇದ್ದೀರಿ. ಇಬ್ರು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಚಾಪ್ಟರ್ ನಂಬರ್ 18 ಬಾಡಿ ಫ್ಲೂಯಿಡ್ ಅಂಡ್ ಸರ್ಕ್ಯುಲೇಷನ್ ಅಂತೇಳಿ ಕಂಪ್ಲೀಟ್ ಈ ಒಂದು ಚಾಪ್ಟರ್ ನ ಮಾಡ್ತೇನೆ. ಮತ್ತೆ ಥಿಯರಿ ಫಿಸಿಕಲ್ ಕ್ಲಾಸ್ ಅಲ್ಲಿ ಇದನ್ನ ಮಾಡೋದಿಲ್ಲ. ಹಾಗಾಗಿ ಪರ್ಫೆಕ್ಟ್ ಆಗಿ ನೋಡ್ಕೊಳ್ಳಿ, ಇದನ್ನ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನೋಟ್ ಮಾಡ್ಕೊಳ್ಳಿ. ಮತ್ತೆ ಸ್ಯಾಟರ್ಡೆ ಒಂದು ಕ್ಲಾಸ್ ಅನ್ನ ತಗೊಳ್ತೇನೆ, ಅಲ್ಲಿ ಚಾಪ್ಟರ್ ನಂಬರ್ 20 ತಗೊಳ್ತೇನೆ. ಚಾಪ್ಟರ್ ನಂಬರ್ 20 ಮೂರು ಸೆಕ್ಷನ್ಗೆ KLM 3 ಸೆಕ್ಷನ್ಗೆ ಚಾಪ್ಟರ್ ನಂಬರ್ 20 ಅನ್ನ ಕಂಪ್ಲೀಟ್ ಮಾಡ್ತೇನೆ. ಎರಡು ಚಾಪ್ಟರ್ ನಿಮಗೆ ಫಿಸಿಕಲ್ ಕ್ಲಾಸ್ ಅಲ್ಲಿ ಕಡಿಮೆ ಆಗ್ಬಿಡ್ತದೆ ಮಾಡೋದು. ಪರ್ಫೆಕ್ಟ್ ಆಗಿ ನೋಡ್ಕೊಳ್ಳಿ ಅದನ್ನ. ಇಲ್ಲಿ ಆಲ್ರೆಡಿ ಡಿಸ್ಕಷನ್ ಮಾಡ್ದಂಗೆ ನಾವು ಕೆ ಸೆಕ್ಷನ್ಗೆ ಆಗಿದೆ, ಆದ್ರೂ ಸ್ಟಾರ್ಟಿಂಗ್ ಇಂದ ತಗೊಂಡ್ಬಿಡ್ತೇನೆ. ಈಗ ನಿಮಗೊಂದು ಸ್ವಲ್ಪ ಆಸ್ಪೆಕ್ಟ್ ರಿಪೀಟ್ ಆಗ್ಬೋದು, ಆದ್ರೂ ಪರ್ಫೆಕ್ಟ್ ಆಗ್ತಾ ಇದೆ, ಅದನ್ನ ನೋಡ್ಕೊಳ್ಳಿ. So the body fluid is very necessary to transport the dissolved oxygen, the carbon dioxide or maybe oxygen, and the cell needs the glucose and other food component that should be transported through a fluid of the body. Especially in lower organism, we can see the transportation of these materials, the different the gaseous as well as the food component should move from one part to other part of the body through the simple water vascular system, as in sponges, the protozoans, coelenterata. We can see the simple water vascular system by which the components move from one place to another place. Each and every cell of the body that captures the particles, the dissolved oxygen, liberates carbon dioxide into in the surrounding media. But in higher organisms, not only the higher organism, including the lower, some of the invertebrate phylum, we can see the circulation, the circulatory system to circulate all this material and reaches each and every cell of our body. So this circulatory system are of two types. Two type in a circulatory system one the open circulatory system and another one is called closed circulatory system. Can anyone tell what is open circulatory system? Or which organism shows this open circulatory system? Error ಹೇಳ್ಬೋದಾ? 3 open circulatory system ಅಂದ್ರೆ ಏನು? Sir, in that the blood flows through and organisms are the body fluid. The blood flows in body fluid. Yes, sir. In the body cavity, not in blood vessels. Can you name any such organism that shows this hemocoel ಇರುವಂತದ್ದು? ಬಾಡಿ ಫ್ಲೂಯಿಡ್ ಏನಿದೆ, ಬಾಡಿ ಫ್ಲೂಯಿಡ್ ಯಾವುದೇ ಬ್ಲಡ್ ವೆಸಲ್ ಅಲ್ಲಿ ಫ್ಲೋ ಆಗೋದಿಲ್ಲ. ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳಿ ಕರಿತೇವೆ. ಓಪನ್, ದಟ್ ಈಸ್ ಓಪನ್ ಇನ್ ದ ಬಾಡಿ ಫ್ಲೂಯಿಡ್, ಇನ್ ದ ಬಾಡಿ ಕ್ಯಾವಿಟಿಯಲ್ಲಿ ಓಪನ್ ಇರೋದನ್ನ ನೋಡ್ತೇವೆ. ಯಾವುದೇ ಬ್ಲಡ್ ವೆಸಲ್ ಇಲ್ಲ, ಕ್ಲೋಸ್ ಆಗಿಲ್ಲ, ದಟ್ ಈಸ್ ನಾಟ್ ಕ್ಲೋಸ್ಡ್ ವಿತ್ ಇನ್ ದ ಬ್ಲಡ್ ವೆಸಲ್ಸ್. So there is an open circulatory system. The blood or lymph, the body fluid is not enclosed within the vessels or the pipe system. That is called open circulatory system. Can you name any organism that shows open circulatory system? Sir, organism is very good. The phylum Arthropoda that shows open circulatory system. Open circulatory system ಅನ್ನು ನೋಡ್ತೇವೆ ಇಲ್ಲಿ phylum Arthropodaದಲ್ಲಿ. ಆರ್ಥ್ರೋಪೋಡಾದಲ್ಲಿ ಜಿರ್ಲೆ, ಕಾಕ್ರೋಚ್ ಇರ್ಬೋದು ಅಥವಾ ಉಳಿದ ಯಾವುದೇ ಇನ್ಸೆಕ್ಟ್ ಅನ್ನು ನಾವು ಕತ್ತರಿಸಿ ನೋಡಿದ್ರೆ ಇಡೀ ಬಾಡಿ ಒಳಗಡೆ ಫ್ಲೂಯಿಡ್ ಇರೋದು, ವೈಟ್ ಕಲರ್ಡ್ ಬ್ಲಡ್ ಕಾಣಿಸ್ತದೆ ಅಲ್ಲಿ. ಬಾಡಿ ಫ್ಲೂಯಿಡ್ ಅಥವಾ ಹೀಮೋಸೀಲ್ ಅಂತ ಹೇಳಿ ಕರಿತೇವೆ. ಯಾವುದೇ ಸರ್ಕ್ಯುಲೇಟರಿ ಸಿಸ್ಟಮ್ ಇಲ್ಲ, ವೆಸಲ್ಸ್ ಇಲ್ಲ, ಆರ್ಟರೀಸ್ ಇಲ್ಲ, ಯಾವ ವೇನ್ಸ್ ಇಲ್ಲ, ಏನೂ ಇಲ್ಲ. ಆಲ್ಮೋಸ್ಟ್ ಆಲ್ ಇನ್ವರ್ಟೆಬ್ರೇಟ್ ಎಕ್ಸೆಪ್ಟ್ ಅರ್ಥವರ್ಮ ಅನಲಿಡ ಕೆಲವೊಂದು ಫೈಲಮ್ ಅನ್ನ ಹೊರತುಪಡಿಸಿದ್ರೆ ಅಲ್ಲಿ ಕ್ಲೋಸ್ ಸರ್ಕ್ಯುಲೇಟರಿ ಸಿಸ್ಟಮ್ ಅನ್ನ ನೋಡ್ತೇವೆ. ಆಲ್ಮೋಸ್ಟ್ ಆಲ್ ಇನ್ವರ್ಟೆಬ್ರೇಟ್ ಫೈಲಮ್ಸ್, ದ ಆರ್ಗನಿಸಮ್ಸ್ ಕನ್ಸರ್ನ್ಡ್ invertebrate phylums that shows
the open circulatory system. But in vertebrates, right from fishes to human beings, we can see the closed circulatory system. That is, the blood flows in blood vessels. The blood flows in blood vessels that is closed within the vessels of the circulatory system. So that is called closed circulatory system. ಕೇಳಿಸ್ತಾ ಇದಲ್ಲ? Yes. Yes, sir. Closed circulatory system that consists of three important components: the heart, blood, and blood vessels. ಬಾಡಿ ಫ್ಲೂಯಿಡ್ ಅಲ್ಲಿ ಡಿಸಾಲ್ವ್ಡ್ ಫುಡ್ ಅನ್ನ ಡಿಸಾಲ್ವ್ಡ್ ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟ್ ಮಾಡಿ ಪ್ರತಿ ಸೆಲ್ಗೆ ರೀಚ್ ಮಾಡ್ಬೇಕಂದ್ರೆ ಒಂದು ಸರ್ಕ್ಯುಲೇಟರಿ ಸಿಸ್ಟಮ್ ಬೇಕೇ ಬೇಕು. ಮೂರು ಕಾಂಪೊನೆಂಟ್ ಇಲ್ಲಿ ಒಟ್ಟಿಗೆ ಕೆಲಸ ಮಾಡ್ತದೆ. ಒಂದು ಹಾರ್ಟ್, ಬ್ಲಡ್ ಅನ್ನ ಪಂಪ್ ಮಾಡ್ಲಿಕ್ಕೆ ಹಾರ್ಟ್ ಬೇಕೇ ಬೇಕು. ಬ್ಲಡ್ ವೆಸಲ್, ಬ್ಲಡ್ ಫ್ಲೋ ಆಗಕ್ಕೆ ಬ್ಲಡ್ ವೆಸಲ್ ಬೇಕು, ಅದ್ರಲ್ಲೊಂದು ಫ್ಲೂಯಿಡ್ ಬೇಕು. ಬ್ಲಡ್ ಇಸ್ ದ ಫ್ಲೂಯಿಡ್, ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ, ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ. ಇವು ಮೂರು ಸೇರ್ಬಿಟ್ಟು ಬ್ಲಡ್ ವೆಸಲ್ ಮತ್ತೆ ಹಾರ್ಟ್ ಮೂರು ಸೇರ್ಬಿಟ್ಟು ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳಿ ಕರಿತೇವೆ. ಇನ್ ದಿಸ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಸರ್ಕ್ಯುಲೇಟರಿ ಸಿಸ್ಟಮ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಸರ್ಕ್ಯುಲೇಟರಿ ಸಿಸ್ಟಮ್ ಅನ್ನು ನೋಡ್ತೇವೆ. ಸಾಮಾನ್ಯವಾಗಿ ಲೋಯರ್ ಆರ್ಗನಿಸಮ್ ಅಲ್ಲಿ, ಈಗ ಫಿಶಸ್ ಅಲ್ಲಿ 2 ಚೇಂಬರ್ಡ್ ಹಾರ್ಟ್ ಇದ್ರೆ, ಫ್ರಾಗ್ ಅಲ್ಲಿ 3 ಚೇಂಬರ್ಡ್ ಹಾರ್ಟ್ ಅನ್ನ ನೋಡ್ತೇವೆ. ಅದೇ ರೆಪ್ಟೈಲ್ಸ್ ಗೆ ಬಂದ್ರೆ 4 ಚೇಂಬರ್ಡ್ ಹಾರ್ಟ್ ಫಾರ್ಮೇಶನ್ ಆಗ್ತದೆ. ಬರ್ಡ್ಸ್ ಮತ್ತೆ ಮ್ಯಾಮಲ್ಸ್ ಅಲ್ಲೂ ಕೂಡ ಹಾರ್ಟ್ ಇಸ್ 4 ಚೇಂಬರ್ಡ್. So the important component of this circulatory system is the body fluid. The body fluid are of two types. ಎರಡು ರೀತಿ ಬಾಡಿ ಫ್ಲೂಯಿಡ್ ಅನ್ನ ನೋಡ್ತೇವೆ ಇಲ್ಲಿ. ಒಂದು ಬ್ಲಡ್ ಅಂತ ಹೇಳಿ, ಇನ್ನೊಂದು ಲಿಂಫ್. The blood and lymph are the two important components. ಎರಡು ಇಂಪಾರ್ಟೆಂಟ್ ಕಾಂಪೊನೆಂಟ್ ಅನ್ನ ನೋಡ್ತಾ ಇದ್ದೇವೆ ಬಾಡಿ ಫ್ಲೂಯಿಡ್ ಅಲ್ಲಿ. ಏನೇನಿದೆ ಹಾಗಾದ್ರೆ ಬ್ಲಡ್ ಮತ್ತೆ ಲಿಂಫ್ ಅಲ್ಲಿ ಏನೇನಿದೆ? The blood that consists of the plasma and formed element. Plasma, yes, very good. Plasma and formed element. Very good, Sneha. ಇಲ್ಲಿ ಲಿಂಫ್ ಅಲ್ಲಿ ಏನಾಗ್ತದೆ? ಲಿಂಫ್ಯಾಟಿಕ್ ಟಿಶ್ಯೂ ಅನ್ನ ತಗೊಂಡ್ರೆ, ಲಿಂಫ್ಯಾಟಿಕ್ ನೋಡ್ ಇದನ್ನೆಲ್ಲ ತಗೊಂಡ್ಬಿಟ್ರೆ ನಾವು ಇಲ್ಲಿ ಇದೆ ಮ್ಯಾಕ್ರೋ ಮಾಲಿಕ್ಯೂಲ್ಸ್. ಅಂದ್ರೆ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಅಂದ್ರೆ ಏನು? RBC ಇರ್ಬೋದು, WBC ಇರ್ಬೋದು, ಲಾರ್ಜ್ ಪ್ರೋಟೀನ್ಸ್ ಇರ್ಬೋದು. ಇದ್ಯಾವುದೂ ಇರೋದಿಲ್ಲ, ಇದೇನು ಇಲ್ಲ. ಸಿಂಪಲ್ ಕಾಂಪೊನೆಂಟ್ಸ್ ಅನ್ನು ನೋಡ್ತೇವೆ ನಾವು. ಸಿಂಪಲ್ ಕಾಂಪೊನೆಂಟ್ ಅನ್ನು ನೋಡ್ತೇವೆ ಇಲ್ಲಿ. ಬಹಳ ಸಿಂಪಲ್ ಕಾಂಪೊನೆಂಟ್ ಅಂದ್ರೆ ಫ್ಲೂಯಿಡ್ ಕಾಂಪೊನೆಂಟ್ ಇದೆ. ಫ್ಲೂಯಿಡ್ ಕಾಂಪೊನೆಂಟ್ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ ಇರ್ಬೋದು, ಕೆಲವೊಂದಷ್ಟು ಆಂಟಿಬಾಡೀಸ್ ಇರ್ಬೋದು. ಇದು ಲಿಂಫ್ಯಾಟಿಕ್ ಸಿಸ್ಟಮ್ ಅಲ್ಲಿ ನೋಡ್ತೇವೆ. ಆದ್ರೆ ಬ್ಲಡ್ ಅಲ್ಲಿ ನಾವು ನೋಡಿದ್ರೆ, ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮ್ ಬ್ಲಡ್ ಅಲ್ಲಿ ನಾವು ನೋಡಿದ್ರೆ ಇಂಪಾರ್ಟೆಂಟ್ ಕಾಂಪೊನೆಂಟ್, ಎರಡು ಇಂಪಾರ್ಟೆಂಟ್ ಕಾಂಪೊನೆಂಟ್ ಅನ್ನ ಮೆನ್ಷನ್ ಮಾಡ್ಕೋಬಹುದು. ಅಂದ್ರೆ ಒಂದು ಪ್ಲಾಸ್ಮಾ, ದಿ ಫ್ಲೂಯಿಡ್ ಕಾಂಪೊನೆಂಟ್ ಇಸ್ ಕಾಲ್ಡ್ ಪ್ಲಾಸ್ಮಾ. ಫ್ಲೂಯಿಡ್ ಕಾಂಪೊನೆಂಟ್ ಅನ್ನ ಪ್ಲಾಸ್ಮಾ ಅಂತ ಹೇಳಿ ಕರಿತೇವೆ ಇಲ್ಲಿ. ಜೊತೆಗೆ ಫ್ಲೂಯಿಡ್ ಕಾಂಪೊನೆಂಟ್ ಜೊತೆಯಲ್ಲಿ ಏನಿದೆ, ಪ್ಲಾಸ್ಮಾ ಜೊತೆಯಲ್ಲಿ ಫಾರ್ಮ್ಡ್ ಎಲಿಮೆಂಟ್ಸ್, ಎರಡು ಎಲಿಮೆಂಟ್ ಅನ್ನ ಕಲ್ತಿದ್ದೇವೆ ಇಲ್ಲಿ. ಒಂದು ಪ್ಲಾಸ್ಮಾ, ಮತ್ತೊಂದು ಫಾರ್ಮ್ಡ್ ಎಲಿಮೆಂಟ್. ಎರಡು ಕಾಂಪೊನೆಂಟ್ ಅನ್ನ ನೋಡ್ತೇವೆ. ದೊಡ್ಡ ಪ್ರಮಾಣದಲ್ಲಿ ಈ ಫ್ಲೂಯಿಡ್ ಇದೆ, ಪ್ಲಾಸ್ಮಾ ಇದೆ. 55% ಪ್ಲಾಸ್ಮಾ ಇದೆ ಬ್ಲಡ್ ಅಲ್ಲಿ, 45% ಫಾರ್ಮ್ಡ್ ಎಲಿಮೆಂಟ್ ಅನ್ನ ನೋಡ್ತೇವೆ. ಪ್ಲಾಸ್ಮಾ ಇರೋದು ಫ್ಲೂಯಿಡ್, ಫಾರ್ಮ್ಡ್ ಎಲಿಮೆಂಟ್ಸ್ ಅಂದ್ರೆ RBC, WBC, ಬ್ಲಡ್ ಪ್ಲೇಟ್ಲೆಟ್ಸ್ ಇದೆಲ್ಲ ಸೇರ್ಬಿಟ್ಟು ಫಾರ್ಮ್ಡ್ ಎಲಿಮೆಂಟ್ಸ್ ಅಂತ ಹೇಳಿ ಕರಿತೇವೆ, ಮೂರನ್ನು ಸೇರಿಸಿ. ಅಂದ್ರೆ 45% ಮಾತ್ರ ಫಾರ್ಮ್ಡ್ ಎಲಿಮೆಂಟ್ಸ್ ಅನ್ನ ನೋಡ್ತೇವೆ. ಉಳಿದಷ್ಟು 55% ಏನಿದೆ ಪ್ಲಾಸ್ಮಾ ಇದೆ. ಹಾಗಾದ್ರೆ ಪ್ಲಾಸ್ಮಾ ಒಳಗಡೆ ಏನಿದೆ? ಪ್ಲಾಸ್ಮಾ ಒಳಗಡೆ ಏನನ್ನ ನೋಡ್ತಾ ಇದ್ದೇವೆ? ಪ್ಲಾಸ್ಮಾದಲ್ಲಿ ನಾವು 90 to 92% ವಾಟರ್ ಅನ್ನು ನೋಡ್ತೇವೆ. ವಾಟರ್ ಮೇನ್ ಕಾಂಪೊನೆಂಟ್ ಇಲ್ಲಿ. ಎಸ್, ವೆರಿ ಗುಡ್. ವಾಟರ್ ಕಾಂಪೊನೆಂಟ್ ನೋಡ್ತೇವೆ. ಮತ್ತೆ ಪ್ರೋಟೀನ್ಸ್ ಇದೆ, ಒಂದಿಷ್ಟು ಪ್ರೋಟೀನ್ ಇದೆ. ಎಸ್. ಮಿನರಲ್ಸ್, ನ್ಯೂಟ್ರಿಯೆಂಟ್ ಗ್ಯಾಸಸ್ ಅಂದ್ರೆ ಆನಿಯನ್ ಕ್ಯಾಟಯಾನ್ಸ್ ಇರ್ಬೋದು, ಎಲೆಕ್ಟ್ರೋಲೈಟ್ಸ್, ಜೊತೆಗೆ ಒಂದಿಷ್ಟು ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್ ಅನ್ನ ನೋಡ್ತೇವೆ. 4 ಕಾಂಪೊನೆಂಟ್, ಇಂಪಾರ್ಟೆಂಟ್ ಕಾಂಪೊನೆಂಟ್ ಇದೆ ಪ್ಲಾಸ್ಮಾದಲ್ಲಿ. ಈ ಪ್ಲಾಸ್ಮಾದಲ್ಲಿ ಇರುವಂತ ಪ್ರೋಟೀನ್ ಅಲ್ಲಿ ಕ್ಲಾಟಿಂಗ್ ಫ್ಯಾಕ್ಟರ್ ನ ಹೊರತುಪಡಿಸಿದ್ರೆ ಉಳಿದ ಫ್ಯಾಕ್ಟರ್ ನ ಸೀರಮ್ ಅಂತ ಹೇಳಿ ಕರಿತೇವೆ, ಬ್ಲಡ್ ಸೀರಮ್ ಅಂತ ಹೇಳಿ. ಕ್ಲಾಟಿಂಗ್ ಫ್ಯಾಕ್ಟರ್ ನ ಹೊರತುಪಡಿಸಿ ಉಳಿದೆಲ್ಲವೂ ಸೀರಮ್. ಹಾಗಾದ್ರೆ ಈ ವಾಟರ್ ನ ಹೊರತುಪಡಿಸಿದ್ರೆ 90 to 92% ವಾಟರ್ ನ ಹೊರತುಪಡಿಸಿದ್ರೆ ಪ್ಲಾಸ್ಮಾದಲ್ಲಿ 6 to 8% ಪ್ರೋಟೀನ್ ಅನ್ನ ನೋಡ್ತೇವೆ. ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಪ್ರೋಟೀನ್ಸ್ ಪ್ರೆಸೆಂಟ್? ದ ಆಲ್ಬುಮಿನ್ಸ್, ಗ್ಲೋಬ್ಯುಲಿನ್ಸ್ ಅಂಡ್ ಫೈಬ್ರಿನೋಜನ್. So you can see 3 types of proteins.
ದ ಅಲ್ಬುಮಿನ್ ಇಸ್ ನೆಸರಿ ಫಾರ್ ಆಸ್ಮೋ ರೆಗ್ಯುಲೇಷನ್. ಬ್ಲಡ್ ಒಳಗಡೆ ಎಷ್ಟು ವಾಟರ್ ಇರಬೇಕು, ಎಷ್ಟು ವಾಟರ್ ಇರಬಾರ್ದು. ಆಸ್ಮೋ ರೆಗ್ಯುಲೇಷನ್, ಜಾಸ್ತಿ ವಾಟರ್ ಬಂದ್ರೆ ಬ್ಲಡ್ ವೆಸಲ್ ದಪ್ಪ ಆಗಿ ಒಡೆದೋಗ್ಬಿಡ್ಬೋದು, ಅಥವಾ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬೋದು, ಹಾರ್ಟ್ ಮೇಲೆ ಪ್ರಾಬ್ಲಮ್ ಆಗ್ಬೋದು. ಎಷ್ಟು ಕಾಂಪೊನೆಂಟ್ ವಾಟರ್ ಇರ್ಬೇಕು ಅದರಲ್ಲಿ, ಜಾಸ್ತಿ ಇದ್ದಿದ್ದನ್ನ ಎಕ್ಸೆಸ್ ಆಫ್ ವಾಟರ್ ನ ಯುರೈನ್ ಮೂಲಕ ಡಿಸ್ಚಾರ್ಜ್ ಮಾಡ್ತಾ ಒಂದು ಹೋಮಿಯೋಸ್ಟಾಟಿಕ್ ಬ್ಯಾಲೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತದೆ ಇದು. ಹಾಗಾಗಿ ಆಸ್ಮೋ ರೆಗ್ಯುಲೇಷನ್ ಮಾಡಕ್ಕೆ ಅಲ್ಬುಮಿನ್ ಬೇಕೇ ಬೇಕು, ಒಂದು ಪ್ರೋಟೀನ್. ಆಸ್ಮೋ ರೆಗ್ಯುಲೇಷನ್ ಆಸ್ಮಾಟಿಕ್ ಮೆಕ್ಯಾನಿಸಮ್ ಅಲ್ಲಿ ಎಷ್ಟು ವಾಟರ್ನ ಇಟ್ಕೋಬೇಕು, ಎಷ್ಟು ವಾಟರ್ನ ಹೊರಗಡೆ ಹಾಕ್ಬೇಕು, ಇದನ್ನ ಡಿಸೈಡ್ ಮಾಡ್ತದೆ. ಅದ್ರ ಯಾವುದೋ ಒಂದು ಫಾರಿನ್ ಪಾರ್ಟಿಕಲ್ ಬರ್ಬೋದು, ಡಿಫೆನ್ಸ್ ಮೆಕ್ಯಾನಿಸಮ್ ಅನ್ನ ಸ್ಟ್ಯಾಂಡ್ ಮಾಡ್ತಾ ಇದ್ದು. ಫೈಬ್ರಿನೋಜನ್ ಇಸ್ ನೆಸರಿ ಫಾರ್ ಕ್ಲಾಟಿಂಗ್. ಯಾವುದೇ ಮೈನರ್ ಇಂಜುರಿ, ಕಟ್ ವೂಂಡ್ ಇದಾದಾಗ ಅಲ್ಲಿ ರಕ್ತ ಹೆಪ್ಪುಗಟ್ಟಬೇಕು, ಕ್ಲಾಟ್ ಆಗಬೇಕು. ಕ್ಲಾಟಿಂಗ್ ಅನ್ನ ಪರ್ಫಾರ್ಮ್ ಮಾಡುವಂಥದ್ದು ಫೈಬ್ರಿನೋಜನ್ ಅಂತೇಳಿ ಒಂದು ಪ್ರೋಟೀನ್. ಇವು ಮೂರು ಸೇರಿ 6 to 8% ಕಾಂಪೊನೆಂಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಇಲ್ಲಿ, 6 to 8% ಆಫ್ ಪ್ರೋಟೀನ್ ಕಾಂಪೊನೆಂಟ್. ಅಂಡ್ ದ ನ್ಯೂಟ್ರಿಯೆಂಟ್ ಅಂಡ್ ಗ್ಯಾಸಸ್. ನ್ಯೂಟ್ರಿಯೆಂಟ್ ಏನೇನಿದೆ ಇದರಲ್ಲಿ? ಗ್ಲೂಕೋಸ್ ಇದೆ, ಗ್ಲೂಕೋಸ್ ಅನ್ನ ನೋಡ್ತೇವೆ. ಆಮೇಲೆ ಏನಿದೆ, ಮತ್ತೇನಿದೆ? ಎಂ ಸೆಕ್ಷನ್ ಆಗಿದಲ್ಲ ಇದು. ಎಸ್, ವೆರಿ ಗುಡ್. ಅಮೈನೋ ಆಸಿಡ್ ಇದೆ, ಎಸ್ ಗುಡ್. ಲಿಪಿಡ್ಸ್ ಇದೆ, ಅಮೈನೋ ಆಸಿಡ್ ಇದೆ, ಗ್ಲೂಕೋಸ್ ಇದೆ, ಡಿಫರೆಂಟ್ ಕಾಂಪೊನೆಂಟ್. ಎಸ್, ಅದು ಕ್ಯಾಲ್ಸಿಯಂ ಅಲ್ಲ, ನಾವು ಇಲ್ಲಿ ತಗೋತೇವೆ, ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್ ಅಲ್ಲಿ ತಗೊಳ್ತೇವೆ. ಇಲ್ಲಿ ಡಿಸಾಲ್ಡ್ ಆಕ್ಸಿಜನ್ ಕೂಡ ಬರ್ತದೆ, ಕಾರ್ಬನ್ ಡೈಆಕ್ಸೈಡ್ ಬರ್ತದೆ. ಇವೆರಡು ಗ್ಯಾಸಿಯಸ್ ಕಾಂಪೊನೆಂಟ್ ಅಂತ ಹೇಳಿ ಕರಿಬಹುದು. ನ್ಯೂಟ್ರಿಯೆಂಟ್ ಕಾಂಪೊನೆಂಟ್ ಬಂದಾಗ ಎಲ್ಲದೂ ಇದೆ. ನ್ಯೂಟ್ರಿಯೆಂಟ್ ಕಾಂಪೊನೆಂಟ್ ಬಂದಾಗ ಗ್ಲೂಕೋಸ್ ಇದೆ, ಅಮೈನೋ ಆಸಿಡ್ ಇದೆ, ಫ್ಯಾಟಿ ಆಸಿಡ್ ಇದೆ, ಗ್ಲಿಸರಾಲ್ ಇದೆ, ಇವೆಲ್ಲವೂ ಬಂದ್ಬಿಡ್ತದೆ. ಅದ್ರ ಜೊತೆಯಲ್ಲಿ ಕ್ಲಾಟಿಂಗ್ ಫ್ಯಾಕ್ಟರ್ ಕೂಡ ಇದೆ. ಕ್ಲಾಟಿಂಗ್ ಫ್ಯಾಕ್ಟರ್ ಅಂದ್ರೆ ಫೈಬ್ರಿನೋಜನ್ ಅಲ್ಲ, ಅದು ಬಿಟ್ಟು ಉಳಿದ ಕ್ಲಾಟಿಂಗ್ ಫ್ಯಾಕ್ಟರ್ ಇದೆ. ಉಳಿದ ಫ್ಯಾಕ್ಟರ್ ನೋಡ್ತೇವೆ, ಥ್ರೋಂಬಿನ್, ಥ್ರೋಂಬೋಕೈನೇಸ್, ಥ್ರೋಂಬೋಪ್ಲಾಸ್ಟಿನ್, ನಂಬರ್ ಆಫ್ ಅದರ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್. ನೆಕ್ಸ್ಟ್, ಇನ್ನು 0.8% ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್ ಗೆ ಬಂದಾಗ, ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್ ಅಲ್ಲಿ ಏನೇನು ಸಾಲ್ಟ್ಸ್ ಇದೆ ಇಲ್ಲಿ ನೋಡ್ಬೋದು ನೀವು. ಸೋಡಿಯಂ ಇದೆ, Na+, ಕ್ಯಾಲ್ಸಿಯಂ ಡೈವಲೆಂಟ್ ಕೆಟಾಯನ್ Ca++, Mg ಮ್ಯಾಗ್ನೀಷಿಯಂ ಡೈವಲೆಂಟ್ ಕೆಟಾಯನ್ ನೋಡ್ತೇವೆ. ಬೈಕಾರ್ಬೋನೇಟ್ಸ್ ಮತ್ತೆ ಕ್ಲೋರೈಡ್ಸ್ ಕೂಡ ನೋಡ್ತೇವೆ. ಇವಿಷ್ಟು ಇನ್ಆರ್ಗ್ಯಾನಿಕ್ ಕಾಂಪೋನೆಂಟ್ ಇದೆ ಇಲ್ಲಿ. ಫಾರ್ಮ್ಡ್ ಎಲಿಮೆಂಟ್ಸ್ ಈಗ 55% ಅಲ್ಲಿ ಏನ್ ನೋಡಿದ್ವಿ? 55% ಅಲ್ಲಿ 92%, 90 ಇಂದ 92% ವರೆಗೆ ವಾಟರ್ ಇದೆ, ಪ್ರೋಟೀನ್ ಇದೆ, ಫುಡ್ ಮತ್ತೆ ಗ್ಯಾಸಸ್ ಇದೆ, ನ್ಯೂಟ್ರಿಯೆಂಟ್ ಮತ್ತೆ ಗ್ಯಾಸಸ್ ಇದೆ, ಮತ್ತೆ ಮಿನರಲ್ಸ್ ಇದೆ. ಇವಿಷ್ಟು ಮುಗೀತು ಇಲ್ಲಿ 55. ಇನ್ನು 45% ಅಲ್ಲಿ ಏನು ಉಳ್ಕೊಂಡಿದೆ? 45% ಅಲ್ಲಿ RBC ಇದೆ, ಎರಿಥ್ರೋಸೈಟ್ ಅಂತ ಹೇಳಿ ಕರಿತೇವೆ. RBC ಇದೆ, ಪ್ಲೇಟ್ಲೆಟ್ ಇದೆ, ಬ್ಲಡ್ ಪ್ಲೇಟ್ಲೆಟ್, ಮತ್ತೆ ಲ್ಯೂಕೋಸೈಟ್ಸ್ ಅಂದ್ರೆ WBC ಇದೆ. WBC, RBC ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಮತ್ತೆ ರಕ್ತ ತಟ್ಟೆ ಅಂದ್ರೆ ಬ್ಲಡ್ ಪ್ಲೇಟ್ಲೆಟ್ಸ್. ಇವು ಮೂರು ಕಾಂಪೊನೆಂಟ್ ಅನ್ನ ನೋಡ್ತೇವೆ 45% ಅಲ್ಲಿ. ಮೂರು ಕಾಂಪೊನೆಂಟ್ ಎರಿಥ್ರೋಸೈಟ್ ಅಥವಾ RBC that forms nearly about 99% of the formed element. ಫಾರ್ಮ್ಡ್ ಎಲಿಮೆಂಟ್ ಅಲ್ಲಿ 99% ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ RBC ಇದೆ. RBC ನೇ ಜಾಸ್ತಿ ಇರೋದು. ಈ RBC ಎಷ್ಟಿದೆ ಅಂದ್ರೆ ಒಂದು ಕ್ಯೂಬಿಕ್ MM ಅಲ್ಲಿ 5 ಮಿಲಿಯನ್ RBC ಇದೆ. 5 ಮಿಲಿಯನ್ RBC, ಸುಮಾರು 50 ಲಕ್ಷ ರೆಡ್ ಬ್ಲಡ್ ಸೆಲ್ ಒಂದು ಕ್ಯೂಬಿಕ್ MM ಅಲ್ಲಿ ನೋಡ್ತೇವೆ. 5 to 5.5 ಮಿಲಿಯನ್. ಅದ್ರ ಜೊತೆಯಲ್ಲಿ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ RBC ನೋಡೋದಲ್ಲದೆ ಇದು ಎಲ್ಲಿ ಪ್ರೊಡಕ್ಷನ್ ಆಗ್ತದೆ ಅಂತ ಹೇಳಿ ನಾವು ನೋಡೋದಿದ್ರೆ, ವಾಟ್ ಇಸ್ ದ ಪೊಸಿಷನ್ ಆಫ್ ದಿಸ್ RBC? ಎಲ್ಲಿ ಪ್ರೊಡಕ್ಷನ್ ಆಗ್ತಾ ಇದೆ ಇದು? ಎಲ್ಲಿ ಪ್ರೊಡಕ್ಷನ್ ಆಗ್ತದೆ? ಎಸ್, ವೆರಿ ಗುಡ್. ಬೋನ್ ಮ್ಯಾರೋ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಬೋನ್ ಮ್ಯಾರೋ. ಇಲ್ಲಿ ಹ್ಯೂಮನ್ ಬೋನ್ಸ್, ಲಾರ್ಜ್ ಬೋನ್ಸ್ ಏನಿದೆ, ಲಾರ್ಜ್ ಬೋನ್ಸ್, ಈ ದೊಡ್ಡ ದೊಡ್ಡ ಬೋನ್ಗಳು, ಇಲಾಂಗೇಟೆಡ್ ಲಾಂಗ್ ಬೋನ್ಸ್ ಏನಿದೆ, ಈ ಬೋನ್ಸ್ ಒಳಗಡೆ ಒಂದು ಕ್ಯಾವಿಟಿ ಇದೆ. ಕ್ಯಾವಿಟಿಯಲ್ಲಿ ಒಂದು ಸೆಮಿ ಲಿಕ್ವಿಡ್ ಸಬ್ಸ್ಟೆನ್ಸ್ ಅನ್ನು ನೋಡ್ತೇವೆ, ಬೋನ್ ಮ್ಯಾರೋ. ಇಲ್ಲಿಂದ ಪ್ರೊಡ್ಯೂಸ್ ಆಗ್ತದೆ RBC. ರೆಡ್ ಬ್ಲಡ್ ಸೆಲ್ ಹ್ಯೂಮನ್ ಬೋನ್ ಮ್ಯಾರೋ ಸೆಲ್ ಇಂದ ಪ್ರೊಡ್ಯೂಸ್ ಆಗೋದನ್ನ ನೋಡ್ತೇವೆ. ಸಮಟ್ ಸ್ಪೆರಿಕಲ್, ಬೈಕಾನ್ಕೇವ್ ಇನ್ ಅಪಿಯರೆನ್ಸ್, ಬೈಕಾನ್ಕೇವ್ ಶೇಪ್ ಅಲ್ಲಿ ನೋಡ್ತೇವೆ ಬ್ಲಡ್ ಸೆಲ್ ಅನ್ನ, RBC ಅನ್ನ. ಇದ್ರ ಜೊತೆಯಲ್ಲಿ ಈಗ ಒಂದು 100 ml ಬ್ಲಡ್ ತಗೊಂಡ್ರೆ ಎಷ್ಟು ಗ್ರಾಮ್ ಅಷ್ಟು ಈ ರೆಡ್ ಕಾಂಪೋನೆಂಟ್ ಇದೆ ಇದರಲ್ಲಿ? ಹಿಮೋಗ್ಲೋಬಿನ್ ಎಷ್ಟಿದೆ? ಹಿಮೋಗ್ಲೋಬಿನ್ ಕಾಂಪೋನೆಂಟ್ ಅನ್ನು ನಾವು ತಗೊಳ್ಳೋದಿದ್ರೆ 12 to 16 ಗ್ರಾಮ್ ಹಿಮೋಗ್ಲೋಬಿನ್ ನ ನೋಡ್ತೇವೆ. ಹಿಮೋಗ್ಲೋಬಿನ್, ಹೀಮ್ ಗ್ರೂಪ್ ಅಂತ ಹೇಳಿ ಕರಿತೇವೆ. ರೆಡ್ ಕಲರ್ ಸಿಗೋದೇ ಈ RBC ಗೆ ರೆಡ್ ಕಲರ್ ಬರೋದೇ ಒಂದು ಪ್ರೋಟೀನ್ ಇಂದ.
ಹಿಮೋಗ್ಲೋಬಿನ್ ಅಂತ ಹೇಳಿ ಒಂದು ಪ್ರೋಟೀನ್, ಐರನ್ ಕಂಟೈನಿಂಗ್ ಪ್ರೋಟೀನ್ ಏನಿದೆ, ದಟ್ ಗಿವ್ಸ್ ರೆಡ್ ಕಲರ್ ಟು ಬ್ಲಡ್. ಬ್ಲಡ್ಗೆ ರೆಡ್ ಕಲರ್ ನ ಕೊಟ್ಟಿದೆ. 12 to 16 ಗ್ರಾಮ್ ಅಷ್ಟು 100 ml ಬ್ಲಡ್ ಅಲ್ಲಿ ಹಿಮೋಗ್ಲೋಬಿನ್ ಅನ್ನು ನೋಡ್ತೇವೆ. ಅದ್ರ ಜೊತೆಯಲ್ಲಿ RBC ಲೈಫ್ ಸ್ಪ್ಯಾನ್ ಏನಿದೆ ಬಹಳ ಶಾರ್ಟ್ ಇದೆ. ಲೈಫ್ ಕಂಪೇರ್ ಟು WBC ಇಟ್ ಇಸ್ ಲಾಂಗ್ ಲೈಫ್ ಸ್ಪ್ಯಾನ್, ದೊಡ್ಡ ಲೈಫ್ ಸ್ಪ್ಯಾನ್ ಇದೆ WBC ಗೆ ಕಂಪೇರ್ ಮಾಡಿದ್ರೆ. ಯು ಕ್ಯಾನ್ ಸಿ ದ hemoglobin that held the respiratory gases ಅನ್ನ ಅಟ್ಯಾಚ್ ಮಾಡ್ಕೊಂಡಿರೋದನ್ನು ನಾವು ನೋಡಬಹುದು. ಆದ್ರೆ ಇಲ್ಲಿ RBC ಏನಾಗಿದೆ, RBC ಶಾರ್ಟ್ ಲೈಫ್ ಸ್ಪ್ಯಾನ್ 120 ಡೇಸ್ ಇರ್ತದೆ. 120 ಡೇಸ್ ಮಾತ್ರ ಇರ್ತದೆ. 120 ಡೇಸ್ ಆದ್ಮೇಲೆ ಎಲ್ಲಿ ಹೋಗ್ಬೇಕಿದು RBC? ಸ್ಪ್ಲೀನ್. ಅದನ್ನ ಡಿಸ್ಟ್ರಾಯ್ ಮಾಡ್ತದೆ ಸ್ಪ್ಲೀನ್ ಅಲ್ಲಿ ಇದನ್ನ ಡಿಸ್ಟ್ರಾಯ್ ಮಾಡೋದನ್ನ ನೋಡ್ತೇವೆ ನಾವು. RBC ಅನ್ನ ಡಿಸ್ಟ್ರಾಯ್ ಮಾಡೋದನ್ನ ನೋಡ್ತೇವೆ. ಇಲ್ಲಿ ಸ್ಪ್ಲೀನ್ ಅಂತ ಹೇಳಿ ಒಂದು ಆರ್ಗನ್ ಇದೆ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ, ನೋಡ್ಬೋದು ನೀವು. ಗ್ರೇವ್ ಯಾರ್ಡ್ ಅಂತ ಹೇಳಿ ಕರಿತೇವೆ. ವೆರಿ ಗುಡ್. ರುದ್ರಭೂಮಿ ಅಥವಾ ಸ್ಮಶಾನ, ಇದಕ್ಕೆ ಒಂದು ಸ್ಮಶಾನ ಇದೆ ಇಲ್ಲಿ ನಮ್ಮ ಬಾಡಿಯಲ್ಲಿ. ಇಲ್ಲಿ ಸ್ಪ್ಲೀನ್ ಅಂತ ಏನ್ ನೋಡ್ತಿರ್ಲ, ಈ ಸ್ಪ್ಲೀನ್ ಒಳಗಡೆ ಎಲ್ಲ RBC ಅದ್ರ ಲೈಫ್ ಟೈಮ್ ಮುಗೀತು ಅಂದ ತಕ್ಷಣ ಅದನ್ನ ಡಿಸ್ಟ್ರಾಯ್ ಮಾಡಿ ಅದ್ರೊಳಗಡೆ ಇರುವಂತ ಟಾಕ್ಸಿಕ್ ಸಬ್ಸ್ಟೆನ್ಸ್ ಏನಿದೆ, ಆ ಟಾಕ್ಸಿಕ್ ಸಬ್ಸ್ಟೆನ್ಸ್ ಯೆಲ್ಲೋ ಕಲರ್ ಪಿಗಮೆಂಟ್ ಇದೆ, ಬಿಲಿರುಬಿನ್ ಮತ್ತೆ ಬಿಲಿವರ್ಡಿನ್ ಅಂತ ಹೇಳಿ, ಅದನ್ನ ಲಿವರ್ ಮೂಲಕ ಡಿಯೋಡಿನಮ್ ಪಾರ್ಟಿಗೆ ಡಿಸ್ಚಾರ್ಜ್ ಮಾಡ್ತದೆ, ಹೊರಗಡೆ ಹಾಕ್ಬಿಡ್ತದೆ. ಎಕ್ಸ್ಕ್ರೀಷನ್ ನೋಡ್ತೇವೆ ಡೆಡ್ RBC. ಮೇನ್ ಫಂಕ್ಷನ್ ಏನು ಹಾಗಾದ್ರೆ RBCದು ಹೇಳ್ಬೋದಾ? RBC ಫಂಕ್ಷನ್ ಏನು? ಎಸ್, ವೆರಿ ಗುಡ್. ಟ್ರಾನ್ಸ್ಪೋರ್ಟೇಷನ್ ಆಫ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಬಾಡಿಯಲ್ಲಿ ಶ್ವಾಸಕೋಶದಿಂದ, ಲಂಗ್ಸ್ ಇಂದ ಆಕ್ಸಿಜನ್ ನ ಕ್ಯಾರಿ ಮಾಡ್ತದೆ. ಆಕ್ಸಿಜನ್ ನ ಕ್ಯಾರಿ ಮಾಡಿ ಟಿಶ್ಯೂಗೆ ಸಪ್ಲೈ ಮಾಡೋದನ್ನ ನೋಡ್ತೇವೆ. ಟಿಶ್ಯೂಗೆ ಸಪ್ಲೈ ಮಾಡಾದ್ಮೇಲೆ RBC ಏನ್ ಮಾಡ್ತದೆ, ಅಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನು ತಗೊಬಂದು ಲಂಗ್ಸ್ ಗೆ ಬಿಡ್ತದೆ. ಲಂಗ್ಸ್ ಮೂಲಕ ಎಕ್ಸ್ಪ್ರೆಷನ್, ಸೊ ದಟ್ ಮೂವ್ಸ್ ಔಟ್ ಸೈಡ್. ಸೊ ಇಫ್ ಯು ಕನ್ಸಿಡರ್ ದ WBC ಅನ್ನ ನೋಡಿದ್ರೆ ನಾವು ಇಲ್ಲಿ ಎರಡು ರೀತಿ WBC ಅನ್ನ ನೋಡ್ತೇವೆ. WBC RBC ಗೆ ಕಂಪೇರ್ ಮಾಡಿದ್ರೆ ಅಷ್ಟೊಂದಿಲ್ಲ. RBC ಒಂದು ಕ್ಯೂಬಿಕ್ mm ಅಲ್ಲಿ 5 to 5.5 ಬಿಲಿಯನ್ ಅಷ್ಟು ನೋಡ್ತೇವೆ. ಮಿಲಿಯನ್, 5 to 5.5 ಮಿಲಿಯನ್. ಆದ್ರೆ WBC ಒಂದು ಕ್ಯೂಬಿಕ್ mm ಅಲ್ಲಿ 6000 to 8000 ಇದೆ. WBC ಕಡಿಮೆ ಇದೆ ಕಂಪೇರ್ ಟು ದಿಸ್ ಒನ್, ಕಡಿಮೆ ಇದೆ. ಬಟ್ ಇಟ್ ಈಸ್ ವೆರಿ ಎಸೆನ್ಷಿಯಲ್. ರೆಡ್ ಕಲರ್ ಇರೋದಿಲ್ಲ ಇದು, ಬಿಕಾಸ್ ಲ್ಯಾಕ್ ಆಫ್ ಹಿಮೋಗ್ಲೋಬಿನ್ ಇಲ್ಲದೆ ಹೋದಕ್ಕೆ ಇಲ್ಲಿ ರೆಡ್ ಕಲರ್ ಇಲ್ಲ WBC ಅಲ್ಲಿ. ಆದ್ರೆ ಎರಡು ರೀತಿಯ WBC ಅನ್ನ ನೋಡ್ತೇವೆ. ಒಂದು ಗ್ರಾನ್ಯೂಲ್ಸ್ ಇರುವಂತದ್ದು, ಗ್ರಾನ್ಯುಲೋಸೈಟ್ಸ್ ಅಂತ ಹೇಳಿ ಕರಿತೇವೆ. ಇನ್ನೊಂದು ಗ್ರಾನ್ಯೂಲ್ಸ್ ಇಲ್ಲ, ಅಗ್ರಾನ್ಯುಲೋಸೈಟ್ ಅಂತ ಹೇಳಿ ಕರಿತೇವೆ. ಎರಡು ರೀತಿ WBC ಅನ್ನ ನೋಡ್ತೇವೆ. WBC ಟೈಪ್ ಅನ್ನ ನಾವು ನೋಡಿದಾಗ ಗ್ರಾನ್ಯುಲೋಸೈಟ್ ಮತ್ತೆ ಅಗ್ರಾನ್ಯುಲೋಸೈಟ್. ಗ್ರಾನ್ಯುಲೋಸೈಟ್ ಅಲ್ಲಿ 3 ಟೈಪ್ ಅನ್ನ ಮತ್ತೆ ನೋಡ್ತೇವೆ, ಬೇರೆ ಬೇರೆ ಶೇಪ್ ಅಲ್ಲಿ ನೋಡ್ತೇವೆ. ಇಲ್ಲಿ ನ್ಯೂಕ್ಲಿಯಸ್ ಅನ್ನ, ನ್ಯೂಟ್ರೋಫಿಲ್ಸ್ ಅಂತಿದೆ. ಯು ಕ್ಯಾನ್ ಸಿ ದ ನ್ಯೂಟ್ರೋಫಿಲ್ಸ್ ಇದೆ, ಆಸ್ನೋಫಿಲ್ ಇದೆ, ಬೇಸೋಫಿಲ್ ಅನ್ನ ನೋಡ್ತೇವೆ. 3 ಟೈಪ್ಸ್ ಇನ ಗ್ರಾನ್ಯುಲೋಸೈಟ್ ಅನ್ನ ನೋಡ್ತಾ ಇದ್ದೇವೆ ಇಲ್ಲಿ. ಸೊ ಇದರಲ್ಲಿ ನಾವು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ತಗೊಂಡ್ರೆ ದೊಡ್ಡ ಪ್ರಮಾಣದಲ್ಲಿ ಇರೋದು ಯಾವುದು? ನ್ಯೂಟ್ರೋಫೈಲ್ಸ್. ವೆರಿ ಗುಡ್. ನ್ಯೂಟ್ರೋಫಿಲ್ಸ್ 65% ಇದೆ. ದೊಡ್ಡ ಪ್ರಮಾಣದಲ್ಲಿ ನ್ಯೂಟ್ರೋಫಿಲ್ಸ್ ಅನ್ನು ತಗೊಳ್ತೇವೆ. ನ್ಯೂಟ್ರೋಫಿಲ್ಸ್ ಆದ್ಮೇಲೆ ನೆಕ್ಸ್ಟ್ ಕಾಂಪೋನೆಂಟ್ ಯಾವ್ದಿದೆ? ಎಸ್, ಎಸ್ನೋಫಿಲ್ಸ್ ಅನ್ನು ನೋಡ್ತೇವೆ. ಅಗದಿ ಕಡಿಮೆ ಇರೋದು ಯಾವುದು? ಬೇಸೋಫಿಲ್. ಎಸ್, ಬೇಸೋಫಿಲ್ ಇಸ್ ಲೀಸ್ಟ್ ಇನ್ ನಂಬರ್ಲಿ ತಗೊಂಡ್ರೆ ಬೇಸೋಫಿಲ್ ಬಹಳ ಕಡಿಮೆ ಇದೆ. ಈ ನ್ಯೂಟ್ರೋಫಿಲ್ಸ್ ಮತ್ತೆ ಮೋನೋಸೈಟ್ ಸೇರ್ಕೊಂಡು ಫ್ಯಾಗೋಸೈಟಿಕ್ ಸೆಲ್ ಆಗಿ ಆಕ್ಟ್ ಮಾಡ್ತದೆ. ಫ್ಯಾಗೋಸೈಟ್ ಅಂತ ಹೇಳಿ ಕರಿತೇವೆ. ಅಮಿಬಾಯ್ಡ್ ಈಟಿಂಗ್, ಒಳಗಡೆ ಏನಾದ್ರು ಬ್ಯಾಕ್ಟೀರಿಯಾ ಬಂದಿದೆ ಅಂತ ಇಟ್ಕೊಳ್ಳಿ ಬಾಡಿ ಒಳಗಡೆ, ಈ ಬ್ಯಾಕ್ಟೀರಿಯಾ ತಿಂದು ಹಾಕ್ಬಿಡ್ತದೆ. ಅಮಿಬಾಯ್ಡ್ ಈಟಿಂಗ್, ಅಮಿಬಾ ಟೈಪ್ ಸೂಡೋಪೋಡಿಯಾ ಡೆವಲಪ್ ಆಗ್ತದೆ. ಆ ಕಡೆ ಈ ಕಡೆ ಮೂವ್ ಆಗಿ ಇದನ್ನ ಕ್ಯಾಪ್ಚರ್ ಮಾಡಿ ತಿಂದು ಬಿಡ್ತದೆ. ನಮ್ಮ ಬಾಡಿ ಒಳಗೆ ಬರುವಂತ ಯಾವುದೇ ಮೈಕ್ರೋ ಆರ್ಗನಿಸಮ್ ಏನೇನ್ ಮಾಡ್ತದೆ, ಫ್ಯಾಗೋಸೈಟಾಸಿಸ್ ಅಂತ ಹೇಳಿ ಕರಿತೇವೆ. ಅಮಿಬಾಯ್ಡ್ ಈಟಿಂಗ್, ಅಮಿಬಾ ಯಾವ ರೀತಿ ಈಟ್ ಮಾಡ್ತದೋ, ಯಾವುದೇ ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್, ಯಾವುದೇ ಪ್ಯಾಥೋಜೆನಿಕ್ ಅಂದ್ರೆ ಡಿಸೀಸ್ ಕಾಸ್ ಮಾಡುವಂತ ಆರ್ಗನಿಸಮ್ ಬಂದ್ರೆ ಇವು ಎರಡೂ ಸೆಲ್ಲು ಇದೇ ಕೆಲಸ ಮಾಡ್ತದೆ. ಯಾವುದು? ಮೋನೋಸೈಟ್ ಮತ್ತೆ ನ್ಯೂಟ್ರೋಫಿಲ್ಸ್. ಇವು ಎರಡು ಏನ್ ಮಾಡ್ತದೆ, 68% ಅಷ್ಟೇ ಇರೋದು ಟೋಟಲ್ ಕಾಂಪೋನೆಂಟ್ಗೆ. ಫ್ಯಾಗೋಸೈಟಿಕ್ ಸೆಲ್ಸ್ ಅನ್ನು ನೋಡಿದ್ರೆ ಅದು ಅಷ್ಟು
ಫಾರಿನ್ ಪಾರ್ಟಿಕಲ್ ನ ಪ್ಯಾಥೋಜೆನಿಕ್ ಆರ್ಗನಿಸಮ್ ಅನ್ನ ಎಂಗಲ್ಫ್ ಮಾಡೋದನ್ನ ನೋಡ್ತೇವೆ, ನುಂಗ್ ಹಾಕ್ಬಿಡ್ತದೆ. ಅದ್ರ ಜೊತೆಯಲ್ಲಿ ನಾವಿಲ್ಲಿ ನೋಡ್ತೇವೆ ಬ್ಲಡ್ ಕಾಂಪೋನೆಂಟ್ ತಗೊಂಡ್ರೆ ಆರ್ ಬಿ ಸಿ ಇದೆ, ಪ್ಲೇಟ್ಲೆಟ್ಸ್ ಇದೆ, ಎಸ್ನೋಫಿಲ್ ಇದೆ, ಬೇಸೋಫಿಲ್ ಇದೆ, ನಿಮ್ಮ ಬುಕ್ ಅಲ್ಲಿ ಕೊಟ್ಟಿರೋದು ನ್ಯೂಟ್ರೋಫಿಲ್ಸ್ ಅನ್ನ, ಟಿ ಲಿಂಪೋಸೈಟ್, ಬಿ ಲಿಂಪೋಸೈಟ್ ಇಷ್ಟನ್ನು ನೋಡ್ತೇವೆ. ಇಲ್ಲಿ ಮೇನ್ ಆಗಿ ಸಾರಿ ಸ್ಕ್ರೀನ್ ಶೇರ್ ಈ ಕಡೆ ಬಂದ್ಬಿಡ್ತು. ಕೇಳಿಸ್ತಾ ಇದೆಯಲ್ಲ ಎಲ್ಲರಿಗೂ? ಕೇಳಿಸ್ತಾ ಇದೆನಾ? Yes, sir. ಕೇಳಿಸ್ತಾ ಇದೆ. ಯಾರಿಗಾರು ಅಕಸ್ಮಾತ್ ಡಿಸ್ಕನೆಕ್ಟ್ ಆದ್ರೆ ಒಂದ್ ಸುತ್ತು ಕಾಲ್ ಮಾಡಿ ಹೇಳಿ ಆಯ್ತಾ. ಹೋದ್ವಾರ ಆಯ್ತಲ್ಲ, ಹಾಗೆ ಅಕಸ್ಮಾತ್ ಡಿಸ್ಕನೆಕ್ಟ್ ಆಗ್ಬಿಟ್ರೆ ಯಾರೋ ಒಬ್ರು ಕಾಲ್ ಮಾಡಿ ಹೇಳಿ ನನಗೆ. ಯಾಕಂದ್ರೆ ನಾ ಪಾಠ ಮಾಡ್ತಿರ್ತೀನಿ, ನಂಗೆ ಗೊತ್ತಾಗೋದಿಲ್ಲ ಅದು ಡಿಸ್ಕನೆಕ್ಟ್ ಆಗಿದೆಯೋ ಅಥವಾ ಲೈನ್ ಅಲ್ಲಿ ಇದ್ದೀರೋ ಅಂತ ಹೇಳಿ. ಇಲ್ಲಿ ಎಸ್ನೋಫಿಲ್ ಬಹಳ ಕಡಿಮೆ ಇದೆ, ಅಲರ್ಜಿಕ್ ಸಿಂಪ್ಟಮ್ ಅನ್ನ ತೋರಿಸ್ತದೆ ಇದು ಎಸ್ನೋಫಿಲ್. ಅಲರ್ಜಿಕ್ ಸಿಂಪ್ಟಮ್ ಅನ್ನ ನೋಡ್ತೇವೆ ನಾವಿಲ್ಲಿ ಎಸ್ನೋಫಿಲ್ಸ್ ಅಲ್ಲಿ. ಅಂದ್ರೆ ಯಾವ್ದೋ ಒಂದು ಹೊಸ ಜಾಗಕ್ಕೆ ಹೋಗಿದ್ದೀರಿ, ಅಲ್ಲಿ ಪೋಲಂದೇನ್ ಯಾವ್ದೋ ಇದೆ, ಸಡನ್ ಆಗಿ ಇಲ್ಲಿಂದ ಬೆಂಗಳೂರು ಹೋದ್ರಿ, ಕಂಟಿನ್ಯೂಸ್ ಆಗಿ ನಿಮ್ಗೆ ಒಂದು ಅಷ್ಟು ಅಲರ್ಜಿಕ್ ಸಿಂಪ್ಟಮ್ ಕಾಣಿಸ್ತದೆ, ಸ್ನೀಸಿಂಗ್, ಕಂಟಿನ್ಯೂಸ್ ರನ್ನಿಂಗ್ ನೋಸ್ ಕಾಣಿಸ್ತದೆ, ಎಂತಕ್ಕೆ ಗೊತ್ತಿಲ್ಲ ರೀಸನ್. ಯು ಕಮ್ ಬ್ಯಾಕ್ ಟು ಯುವರ್ ಹೋಮ್, then that temporary symptoms will be relieved. ಅಲ್ಲಿ ಅಲ್ಲಿ ಯಾವ್ದೋ ಹೊಸ ಜಾಗಕ್ಕೆ ಹೋದಾಗ ಮಾತ್ರ ಕಾಣಿಸ್ತದೆ. ಅಂದ್ರೆ ಎಕ್ಸೆಸಿವ್ ಇಮ್ಯೂನ್ ರೆಸ್ಪಾನ್ಸ್ ಅನ್ನು ನೋಡ್ತೇವೆ, ಎಕ್ಸಾಗರೇಟೆಡ್ ಇಮ್ಯೂನ್ ರೆಸ್ಪಾನ್ಸ್ ಟು ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ ಅಂತ ಹೇಳಿ ಕರಿತೇವೆ. ಅದನ್ನ ಆ ಕೆಲಸ ಮಾಡೋದು ಎಸ್ನೋಫಿಲ್. ಸಡನ್ ಆಗಿ ರೆಸ್ಪಾನ್ಸ್, ಏನೋ ಆಗಿದೆ, ನೀವು ಹೊಸ ಜಾಗಕ್ಕೆ ಬಂದಿದ್ಯಾ, ಏನೋ ಹೊಸದೆಲ್ಲ ಕಾಣಿಸ್ತಾ ಇದೆ, ಹೊಸ ಮಟೀರಿಯಲ್ ನ ಇನ್ಹೇಲ್ ಮಾಡ್ತಾ ಇದ್ಯಾ, ಬ್ರೀದ್ ಮಾಡ್ತಾ ಇದ್ಯಾ, ಹೊಸ ಯಾವ್ದೋ ಒಂದು ಪಾರ್ಟಿಕಲ್ ತಿಂತಾ ಇದ್ಯಾ, ಸಡನ್ ಇಮ್ಯೂನ್ ರೆಸ್ಪಾನ್ಸ್ ಅನ್ನ ರೆಸ್ಪಾಂಡ್ ಮಾಡ್ತಾ ಇದ್ದು ಎಸ್ನೋಫಿಲ್. ಅಲರ್ಜಿಕ್ ರೆಸ್ಪಾನ್ಸ್ ಅನ್ನು ಕ್ರಿಯೇಟ್ ಮಾಡ್ತದೆ. ಸಡನ್ ನಾವು ಮನೆಯಿಂದ ಹೊರಗಡೆ ಬಂದಿದ್ದೇವೆ, ಕಂಟಿನ್ಯೂಸ್ ಸ್ನೀಸಿಂಗ್ ಬರ್ತದೆ, ನೆಗಡಿ ಬರ್ತದೆ, ಮುಗಲ ಒದ್ದೆ ಆಗ್ತದೆ, ಬಾತ್ರೂಮಿಗೆ ಹೋದ್ರೆ ಸಾಕು ರಾತ್ರಿ ಎದ್ದು ಕೆಲವರಿಗೆ. ಹಾಗಂತೇಳಿ ವಾರ್ಮ್ ಕಂಡೀಷನ್ ಒಳಗಡೆ ಇದ್ರೆ ಏನೂ ಆಗೋದಿಲ್ಲ. ಹೊಸ ಜಾಗಕ್ಕೆ ಹೋದಾಗ ಅಥವಾ ಯಾವ್ದೋ ಒಂದು ಪೋಲಂದೇನು ಅಥವಾ ಯಾರೋ ಕಸ ಹೊಡಿತಾ ಇದ್ದಾರೆ, ಧೂಳು ಬರ್ತಾ ಇದೆ, ಸ್ನೀಸಿಂಗ್ ಬರ್ತಾ ಇರ್ತದೆ, ಅಲರ್ಜಿಕ್ ಸಿಂಪ್ಟಮ್ ಅಂತ ಹೇಳಿ ಕರಿತೇವೆ. ಅಲರ್ಜಿಕ್ ಸಿಂಪ್ಟಮ್ ಅನ್ನ ಎಸ್ನೋಫಿಲ್ ಮಾಡಿದ್ರೆ, ಅದರಲ್ಲಿ ಈ ಬೇಸೋಫಿಲ್ ಏನ್ ಮಾಡ್ತದೆ ಹೇಳಿ, ಕೆ ಸೆಕ್ಷನ್ ಅವ್ರು ಹೇಳಿ ನೋಡುವ. ಬೇಸೋಫಿಲ್ ಫಂಕ್ಷನ್ ಏನು? ವಾಟ್ ಇಸ್ ದ ಫಂಕ್ಷನ್ ಆಫ್ ಬೇಸೋಫಿಲ್? ಇನ್ಫ್ಲಾಮೇಟರಿ ರೆಸ್ಪಾನ್ಸ್. ಎಸ್, ವೆರಿ ಗುಡ್. ಇನ್ಫ್ಲಮೇಟರಿ ರೆಸ್ಪಾನ್ಸ್ ಅಂತ ಹೇಳಿ ಕರಿತೇವೆ. ಉರಿ, ಊತ, ಅಂದ್ರೆ ಹಿಸ್ಟಮೈನ್, ಸೆರೋಟೋನಿನ್, ಹೆಪಾರಿನ್ ಅಂತ ಹೇಳಿ ಕೆಲವು ಸಬ್ಸ್ಟೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತದೆ. ಸಬ್ಸ್ಟೆನ್ಸ್ ಅನ್ನ ಸೆಕ್ರೀಷನ್ ಮಾಡ್ತದೆ. ಇದು ಸೆಕ್ರೀಷನ್ ಮಾಡೋದಷ್ಟೇ ಅಲ್ಲ, ಇದೇನ್ ಮಾಡ್ತದೆ, ಇಲ್ಲಿ ನೋಡಿ ಹೇಳ್ತೇನೆ, ಅಲ್ಲಿ ಇನ್ಫ್ಲಮೇಷನ್, ಉರಿ, ಊತ ಅಂತ ಹೇಳಿ ಕರಿತೇವೆ, ಊತವನ್ನ ಕ್ರಿಯೇಟ್ ಮಾಡ್ತದೆ. ಎಸ್, ಟೇಕ್ ದಿಸ್ ಒನ್. ರೈಟ್. ಬೇಸೋಫಿಲ್ಸಿಗೆ ಬಂದ್ರೆ ನಾವು ಇಲ್ಲಿ ಬೇಸೋಫಿಲ್ಸಿಗೆ ಬಂದ್ರೆ ಯಾವ್ದೋ ಒಂದು ಮೈ ಮೇಲೆ ಹುಗುಳಾಗೋದು, ಬೊಕ್ಕೆ ಆಗೋದು, ಮೊಡವೆ ಆಗುವಂಥದ್ದು ಮುಖದ ಮೇಲೆ, ಅಲ್ಲಿ ಆ ಸ್ಕಿನ್ ಭಾಗ ಉಬ್ಕೊಳ್ತದೆ. ರೆಡ್ ಹೀಟ್ ಅಂಡ್ ಪೇನ್ ಅಂದ್ರೆ ಒಳಗಡೆ ಇರುವಂತ ಸಣ್ಣ ಸಣ್ಣ ಬ್ಲಡ್ ಕೆಪಿಲರಿ ಉಬ್ಕೊಳ್ತದೆ. ಉಬ್ಕೊಳ್ಳೋದು ಯಾಕೆ? ಇದು ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಅನ್ನು ಸಕ್ರೀಷನ್ ಮಾಡ್ತದೆ ಬೇಸೋಫಿಲ್. ಹಿಸ್ಟಮೈನ್, ಸೆರೋಟೋನಿನ್ ಅಂತ ಹೇಳಿ ಕರಿತೇವೆ, ಹೆಪಾರಿನ್ ಅಂತ ಹೇಳಿ ಕರಿತೇವೆ. ಇದನ್ನು ಸಕ್ರೀಷನ್ ಮಾಡಿದಾಗ ಇದನ್ನ ವ್ಯಾಸೋ ಡೈಲೇಟರ್ ಅಂದ್ರೆ ವೆಸಲ್ ಅನ್ನು ದೊಡ್ಡ ಮಾಡ್ತಾರೆ, ಡೈಲೇಷನ್ ಮಾಡ್ತದೆ. ವ್ಯಾಸೋ ಡೈಲೇಟರ್ ಅಂತ ಹೇಳಿ ಕರಿತೇವೆ. ಅದು ಡೈಲೇಷನ್ ಮಾಡಿದ ತಕ್ಷಣ ಆ ಭಾಗ ಉಬ್ಕೊಳ್ತದೆ, ಅಂದ್ರೆ ಬೊಕ್ಕೆ ಬರೋದು, ಹುಗಳಾಗೋದು, ಬೊಕ್ಕೆ ಬರೋದು ಅಂತ ಹೇಳಿ ಕರಿತೇವೆ, ಮೊಡವೆ ಆಗುವಂಥದ್ದು. ಅದ್ರ ಜೊತೆಯಲ್ಲಿ ಅಲ್ಲಿ ಬ್ಲಡ್ ಕಾಂಪೋನೆಂಟ್ ಜಾಸ್ತಿ ಬಂದಾಗ ಯಾವುದೇ ಮೈಕ್ರೋಬ್ ಬರದೆ ಹೋದಂಗೆ ಕಿಲ್ ಮಾಡ್ಬಿಡ್ತದೆ. ಡಿಫೆನ್ಸ್ ಮೆಕ್ಯಾನಿಸಮ್ ಇದೊಂದು ಡಿಫೆನ್ಸ್ ಮೆಕ್ಯಾನಿಸಮ್, ಸ್ವಾಭಾವಿಕವಾಗಿ ಕೆಲಸ ಮಾಡುವಂಥದ್ದು. ಆದ್ರೆ ಈ ಲಿಂಫೋಸೈಟ್ ಮತ್ತೆ ಮೊನೋಸೈಟ್ ಆಯ್ತು, ಲಿಂಫೋಸೈಟ್ಸ್ ತಗೊಳ್ಳುವ. ಈ ಲಿಂಫೋಸೈಟ್ ಏನ್ ಕೆಲಸ ಮಾಡ್ತದೆ? ಲಿಂಫೋಸೈಟ್ ಏನ್ ಕೆಲಸ ಮಾಡ್ತದೆ ಅಂತೇಳಿ, ಎಸ್, ವೆರಿ ಗುಡ್. ಇಮ್ಯೂನ್ ರೆಸ್ಪಾನ್ಸ್ ಅನ್ನ ಮಾಡ್ತದೆ. ಇಮ್ಯೂನ್ ರೆಸ್ಪಾನ್ಸ್ ಅಂದ್ರೆ ಅಲ್ಲಿ ಎರಡು ರೀತಿ ಲಿಂಫೋಸೈಟ್ ಅನ್ನು ನೋಡ್ತೇವೆ, ಒಂದು ಟಿ ಲಿಂಫೋಸೈಟ್, ಮತ್ತೊಂದು ಬಿ ಲಿಂಫೋಸೈಟ್. ಎಸ್, ಗುಡ್. ಬಿ ಫಾರ್ ಬೋನ್ ಡಿರೈವ್ಡ್ ಲಿಂಫೋಸೈಟ್ ಅಂತ ಹೇಳಿ ಕರಿತೇವೆ. ಟಿ ಥೈಮಸ್ ಡಿರೈವ್ಡ್ ಲಿಂಫೋಸೈಟ್ ಅಂತ ಹೇಳಿ. ಇಲ್ಲಿ ಆರ್ ಬಿ ಸಿ ಇಂದ ಪ್ರೊಡ್ಯೂಸ್ ಆಗ್ತದೆ, ಸಾರಿ, ಬೋನ್ ಮ್ಯಾರೋದಿಂದ ಪ್ರೊಡ್ಯೂಸ್ ಆಗುವಂತ WBC ಏನಿದೆ, ಬೋನ್ ಅಲ್ಲೇ ತನ್ನ ಇಮ್ಯೂನ್ ರೆಸ್ಪಾನ್ಸ್ ಅನ್ನ ತಗೊಂಡ್ರೆ ಅದನ್ನ ಬಿ ಲಿಂಫೋಸೈಟ್ ಅಂತ ಹೇಳಿ ಕರಿತೇವೆ. ಕೆಲವೊಂದು ಥೈಮಸ್ ಗ್ಲ್ಯಾಂಡಿಗೆ ಬಂದು ಅದರ ಇಮ್ಯೂನ್ ರೆಸ್ಪಾನ್ಸ್ ಅನ್ನ ತಗೊಳ್ತದೆ, ಅದನ್ನ ಥೈಮಸ್ ಡಿರೈವ್ಡ್ ಲಿಂಫೋಸೈಟ್ ಅಥವಾ ಟಿ ಲಿಂಫೋಸೈಟ್ ಅಂತ ಹೇಳಿ ಕರಿತೇವೆ. ಇಲ್ಲಿ ಟಿ ಲಿಂಫೋಸೈಟ್ ತಗೊಂಡ್ರೆ
ಈ ಟಿ ಲಿಂಫೋಸೈಟ್ ಟ್ಯೂಮರ್ ಸೆಲ್ ಅನ್ನ ಅಟ್ಯಾಕ್ ಮಾಡ್ತದೆ. ಅಂದ್ರೆ ಎಲ್ಲಿ ಕ್ಯಾನ್ಸರಸ್ ಸೆಲ್ ಇದೆ ಅದಕ್ಕೆ ಅಟ್ಯಾಚ್ ಆಗಿ ಬಾಡಿಯಲ್ಲಿ ಕ್ಯಾನ್ಸರಸ್ ಸೆಲ್ ಆಗ್ತಾ ಇದ್ರೆ ಈ ಟಿ ಲಿಂಫೋಸೈಟ್ ಆ ಸೆಲ್ ಅನ್ನ ಕಿಲ್ ಮಾಡ್ಬಿಡ್ತದೆ, ಕ್ಯಾನ್ಸರಸ್ ಸೆಲ್ ಅನ್ನ ಕಿಲ್ ಮಾಡ್ತದೆ. ಅದ್ರ ಜೊತೆಲಿ ಬಿ ಲಿಂಫೋಸೈಟ್ ಅನ್ನ ಸ್ಟಿಮ್ಯುಲೇಟ್ ಮಾಡ್ತದೆ. ಯಾವುದೋ ಒಂದು ಬ್ಯಾಕ್ಟೀರಿಯಾ ಬಂತು ಬಾಡಿ ಒಳಗಡೆ, ಆ ಬ್ಯಾಕ್ಟೀರಿಯಾ ಕಿಲ್ ಮಾಡಕ್ಕೆ ಒಂದು ಆಂಟಿಬಾಡಿಯನ್ನ ಪ್ರೊಡ್ಯೂಸ್ ಮಾಡ್ತದೆ. ಈ ಆಂಟಿಬಾಡಿ ಏನಿದೆ ಒಂದು ಪ್ರೋಟೀನ್, ಅದು ಬಿ ಲಿಂಫೋಸೈಟ್ ಪ್ರೊಡ್ಯೂಸ್ ಮಾಡುವಂತ ಒಂದು ಪ್ರೋಟೀನ್. ಆ ಮೈಕ್ರೋಬ್ ನಮ್ಮ ಬಾಡಿಯಲ್ಲಿ ಪ್ಯಾಥೋಜೆನಿಕ್ ಮೈಕ್ರೋಬ್ ಏನಿದೆ, ಬಾಡಿ ಒಳಗಡೆ ಬಂದಿರುವಂತ ಡಿಸೀಸ್ ಕಾಸ್ ಮಾಡುವಂತ ಪ್ಯಾಥೋಜೆನಿಕ್ ಮೈಕ್ರೋಬ್ ಅನ್ನ ಕಿಲ್ ಮಾಡ್ಬಿಡ್ತದೆ, ಡಿಸ್ಟ್ರಾಯ್ ಮಾಡ್ಬಿಡ್ತದೆ, ಸಾಯಿಸಾಕ್ಬಿಡ್ತದೆ. ಪ್ರತಿ ದಿವಸ ನಮಗೆ ಜ್ವರ ಬರ್ದೇ ಹೋದಂಗೆ, ನೆಗಡಿ ಬರ್ದೇ ಹೋದಂಗೆ, ಕಾಯಿಲೆ ಬರ್ದೇ ಹೋದಂಗೆ ಪ್ರಿವೆಂಟ್ ಮಾಡೋದು WBC. ಅಂದ್ರೆ ಬಾಡಿ ಇಮ್ಯೂನ್ ಸಿಸ್ಟಮ್ ಅನ್ನ ರೆಗ್ಯುಲೇಟ್ ಮಾಡುವಂಥದ್ದು, ಪ್ರತಿರೋಧಕ ಶಕ್ತಿಯನ್ನ ಕ್ರಿಯೇಟ್ ಮಾಡುವಂಥದ್ದು ಬಿ ಲಿಂಫೋಸೈಟ್. ಇವಿಷ್ಟು ಇಲ್ಲಿವರೆಗೆ. ಮತ್ತೊಂದು ಪ್ಲೇಟ್ಲೆಟ್ಸ್ ಒಂದು ಹೇಳ್ತಿದ್ದೇನೆ. ಪ್ಲೇಟ್ಲೆಟ್ ಬಹಳ ಇಂಪಾರ್ಟೆಂಟ್ ಕಾಂಪೋನೆಂಟ್ ಇಲ್ಲಿ. ಪ್ಲೇಟ್ಲೆಟ್, ಬ್ಲಡ್ ಪ್ಲೇಟ್ಲೆಟ್ಸ್ ಅನ್ನ ಥ್ರೋಂಬೋಸೈಟ್ಸ್ ಅಂತ ಹೇಳಿ ಕೂಡ ಕರೀತೇವೆ. ಥ್ರೋಂಬೋಸೈಟ್ಸ್ ಅಂತ ಹೇಳಿ ಕರೀತೇವೆ. ಈ ಥ್ರೋಂಬೋಸೈಟ್ಸ್ 1 ಕ್ಯೂಬಿಕ್ mm ಅಲ್ಲಿ ಸುಮಾರು 1,50,000 to 3,50,000 ನಿಮ್ ಬುಕ್ ಅಲ್ಲಿ ಕೊಟ್ಟಿರೋದು. ಇಲ್ಲಿ 4,50,000 ಅಂತ ಹೇಳಿ ಬರ್ದಿದ್ದೇನೆ, ತೊಂದರೆ ಇಲ್ಲ. 1.5 ಒಂದು 3.5 ಲಕ್ಷದವರೆಗೆ ಬ್ಲಡ್ ಪ್ಲೇಟ್ಲೆಟ್ಸ್ ಅನ್ನ ನೋಡ್ತೇವೆ. ಈ ಥ್ರೋಂಬೋಸೈಟ್ ಏನಿದೆ, ಪ್ಲೇಟ್ಲೆಟ್ ರಕ್ತತಟ್ಟೆಗಳು ಅಂತ ಹೇಳಿ ಕರಿತೇವೆ. ರಕ್ತತಟ್ಟೆಗಳು ಅಂತ ಹೇಳಿ ಕರಿತೇವೆ. ಇದರಲ್ಲಿ ಬ್ಲಡ್ ಪ್ಲೇಟ್ಲೆಟ್ಸ್ ಅಲ್ಲಿ ಸಣ್ಣ ಸಣ್ಣ ಬ್ಲಡ್ ಪೀಸ್, ಸೆಲ್ ಪೀಸ್, ಇದು ಸೆಲ್ಲಿನ ಸಣ್ಣ ಸಣ್ಣ ತುಂಡಿದು. ಥ್ರೋಂಬೋಸೈಟ್ಸ್ ಅಂತ ಹೇಳಿ ಒಂದು ಬೋನ್ ಮ್ಯಾರೋದಲ್ಲಿ ಪ್ರೊಡ್ಯೂಸ್ ಆಗುವಂತ ಫ್ರಾಗಮೆಂಟೆಡ್ ಸೆಲ್, ತುಂಡು ತುಂಡು ಸೆಲ್ಗಳು ಬ್ಲಡ್ಗೆ ಸೇರ್ತದೆ. ಒಂದು ಚೀಲ ಇದ್ದಂಗೆ, ಒಂದು ಪೌಚ್ ಮಾಡಿ ಕಳಿಸ್ತದೆ. ರಕ್ತತಟ್ಟೆ ಅಂತ ಹೇಳಿ ಕರಿತೇವೆ. ಇದ್ರೊಳಗಡೆ ಒಂದು ಥ್ರೋಂಬೋಸೈಟ್ಸ್, ಈ ಥ್ರೋಂಬೋಸೈಟ್ಸ್ ಒಳಗಡೆ ಬ್ಲಡ್ ಪ್ಲೇಟ್ಲೆಟ್ ಒಳಗಡೆ ಒಂದು ಎನ್ಸೈಮ್ ಇದೆ. ಈ ಎನ್ಸೈಮ್ ಏನ್ ಕೆಲಸ ಮಾಡ್ತದೆ, ಎಲ್ಲೋ ಗಾಯ ಆದ್ರೆ, ಇಂಜುರಿ ಆದ್ರೆ, ಮೈನರ್ ಕಟ್ ಆದ್ರೆ ಅಲ್ಲಿ ಕ್ಲಾಟ್ ಆಗ್ಬೇಕು, ಬ್ಲಡ್ ಕ್ಲಾಟ್ ಆಗ್ಬೇಕು, ಇಲ್ಲಾಂದ್ರೆ ರಕ್ತ ಬಸಿತಾ ಇರ್ತದೆ. ವಿ ಕ್ಯಾನ್ ಸಿ ದ ಬ್ಲೀಡಿಂಗ್. ಯಾವುದೋ ಒಂದು ಮೈನರ್ ಇಂಜುರಿ ಆಗಿದೆ, ವಿ ಕ್ಯಾನ್ ಸಿ ದ ಬ್ಲೀಡಿಂಗ್ ಆಫ್ ದ ಬ್ಲಡ್. ಇಟ್ ಶುಡ್ ಬಿ ಕ್ಲೋಸ್ಡ್. ಸೊ ದಿ ಬ್ಲಡ್ ಈಸ್ ಕನ್ವರ್ಟ್ ಇನ್ ಟು ಎ ಸಾಲಿಡ್ ಜೆಲ್, ದಟ್ ಈಸ್ ಕಾಲ್ಡ್ ಕ್ಲಾಟ್. ದಿ ಬ್ಲಡ್ ಕ್ಲಾಟಿಂಗ್ ಅಂತ ಹೇಳಿ ಕರೀತೇವೆ. ಸೊ ದಟ್ ಈಸ್ ಕ್ಯಾರಿಡ್ ಔಟ್ ಬೈ ದ ಪ್ಲೇಟ್ಲೆಟ್ಸ್. ಬ್ಲಡ್ ಪ್ಲೇಟ್ಲೆಟ್ಸ್ ಅಥವಾ ಥ್ರೋಂಬೋಸೈಟ್ ಈ ಕೆಲಸ ಮಾಡ್ತದೆ. ಏನಾಗ್ತದೆ ಹಾಗಾದ್ರೆ, ಈ ಬ್ಲಡ್ ವೆಸಲ್ ಇದೆ, ಬ್ಲಡ್ ವೆಸಲ್ ಸಣ್ಣ ಪಂಕ್ಚರ್ ಆಯ್ತು, ಇಂಜುರಿ ಆಗಿದೆ. ಇದು ಬ್ಲಡ್ ವೆಸಲ್, ಇದು ಇಂಜುರಿ ಆಗಿದೆ. ಇಂಜುರಿ ಜಾಗದಲ್ಲಿ ಈ ಬ್ಲಡ್ ಪ್ಲೇಟ್ಲೆಟ್ಸ್ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಅನ್ನ ರಿಲೀಸ್ ಮಾಡ್ತದೆ. ಯಾವುದೇ ಡ್ಯಾಮೇಜ್ ಆದ್ರೆ, ಏನೋ ಬಿದ್ದಿದ್ದೀರಿ, ಕಟ್ ಮಾಡ್ಕೊಂಡಿದ್ದೀರಿ, ಕೈ ಕತ್ತರಿಸ್ಕೊಂಡಿದ್ದೀರಿ, ಅಲ್ಲಿ ಬ್ಲೀಡ್ ಆಗ್ತಾ ಇದೆ, ರಕ್ತ ಹೊರಗಡೆ ಹೋಗ್ತಾ ಇದೆ, ಆವಾಗ ಈ ಪಂಕ್ಚರ್ ಆಗಿರ್ತದೆ, ಸಣ್ಣ ಸಣ್ಣ ಬ್ಲಡ್ ವೆಸಲ್ ಪಂಕ್ಚರ್ ಆಗಿರ್ತದೆ. ಅಲ್ಲಿಂದ ಈ ಏನ್ ಮಾಡ್ತದೆ, ವಾಟ್ ಇಟ್ ಈಸ್ ಕಾಲ್ಡ್ ದಿ ಪ್ಲೇಟ್ಲೆಟ್ ರಿಲೀಸಸ್ ಎ ಟೈಪ್ ಆಫ್ ಪ್ರೋಟೀನ್ ಅಂದ್ರೆ ಇದೆ ಆಕ್ಚುಲಿ ಎನ್ಸೈಮ್. ಥ್ರೋಂಬೋಕೈನೇಸ್ ಅಂತ ಹೇಳಿ ಒಂದು ಎನ್ಸೈಮ್ ಅನ್ನ ರಿಲೀಸ್ ಮಾಡ್ತದೆ. ಥ್ರೋಂಬೋಕೈನೇಸ್, ಇಟ್ಸ್ ಆಲ್ಸೋ ಕಾಲ್ಡ್ ಥ್ರೋಂಬೋಪ್ಲಾಸ್ಟಿನ್ ಅಂತ ಹೇಳಿ ಒಂದು ಎನ್ಸೈಮ್ ಅನ್ನ ಕ್ರಿಯೇಟ್ ಮಾಡಿದಾಗ, ರಿಲೀಸ್ ಮಾಡಿದಾಗ ಒಂದು ಸೀರೀಸ್ ಆಫ್ ರಿಯಾಕ್ಷನ್ ನಡೀತದೆ. ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು ಎಕ್ಸಾಮಿಗೆ. ಬ್ಲಡ್ ಕ್ಲಾಟಿಂಗ್ ಅಂತ ಹೇಳಿ ಕೇಳ್ಬೋದು. ಹೇಗೆ ಕ್ಲಾಟ್ ಆಗ್ತದೆ? ಎ ಕ್ಯಾಸ್ಕೇಡ್ ಆಫ್ ಪ್ರೋಟೀನ್ ದಟ್ ರೆಗ್ಯುಲೇಟ್ಸ್ ದ ಬ್ಲಡ್ ಕ್ಲಾಟಿಂಗ್ ಪ್ರೋಸೆಸ್. ಆಲ್ರೆಡಿ ಹೇಳಿದ್ದೇನೆ, ಕೆ ಸೆಕ್ಷನ್ ಅವರಿಗೆ ಆಗಿದೆ ಇಲ್ಲಿವರೆಗೂ. ಬ್ಲಡ್ ಕ್ಲಾಟಿಂಗ್ ಎಂ ಸೆಕ್ಷನ್ ಅವರು ಕೇಳ್ಕೊಳ್ಳಿ. ಕೆ ಸೆಕ್ಷನ್ ಅವರಿಗೂ ಕೆಲವೊಂದು ಕ್ವಶನ್ ಕೇಳ್ತೇನೆ ಇಲ್ಲಿ ಹೇಳ್ಬೇಕೀಗ. ಏನಾಗಿದೆ, ಇಂಜುರಿ ಆದ ತಕ್ಷಣ ಬ್ಲಡ್ ಪ್ಲೇಟ್ಲೆಟ್ಸ್ ಏನ್ ಮಾಡ್ತದೆ, ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಅನ್ನ ರಿಲೀಸ್ ಮಾಡ್ತದೆ. ಈ ಕೆಮಿಕಲ್ ಸಬ್ಸ್ಟೆನ್ಸ್ ಏನು, ಥ್ರೋಂಬೋಸೈಟ್. ಈ ಥ್ರೋಂಬೋಸೈಟ್ ಅನ್ನೋ ಕೆಮಿಕಲ್ ಸಬ್ಸ್ಟೆನ್ಸ್ ಏನ್ ಮಾಡ್ತದೆ, ಬ್ಲಡ್ ಅಲ್ಲಿರುವಂತ ಇನ್ಆಕ್ಟಿವ್ ಪ್ರೋಥ್ರೋಂಬಿನ್ ಅನ್ನ ಆಕ್ಟಿವ್ ಥ್ರೋಂಬಿನ್ ಆಗಿ ಕನ್ವರ್ಷನ್ ಮಾಡ್ತದೆ. ಬ್ಲಡ್ ಅಲ್ಲಿ ಒಂದು ಪ್ರೋಟೀನ್ ಇದೆ ಥ್ರೋಂಬಿನ್ ಅಂತ ಹೇಳಿ. ಆ ಥ್ರೋಂಬಿನ್ ಪ್ರೋಟೀನ್ ಇನ್ಆಕ್ಟಿವೇಟೆಡ್ ಫಾರ್ಮ್ ಅಲ್ಲಿ ಬ್ಲಡ್ ಅಲ್ಲಿ ಇರ್ತದೆ. ಬಿಕಾಸ್ ವೆನ್ ಇಟ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದ ಬ್ಲಡ್ ವೆಸಲ್, ದ ಬ್ಲಡ್ ಶುಡ್ ಫ್ಲೋ ವೆರಿ ಈಸಿಲಿ ವಿತೌಟ್ ಅಂಡರ್ಗೋಯಿಂಗ್ ಕ್ಲಾಟಿಂಗ್ ಪ್ರೋಸೆಸ್. ಸೊ ಟು ಪ್ರಿವೆಂಟ್ the inter-vessel coagulation or clotting of the blood, we can see the action of prothrombin. Prothrombin prevents the blood clotting within the blood vessel. Blood vessel alli blood clot agde hodange prevent ಮಾಡೋದು prothrombin. It should be converted into thrombin, activated protein in presence of calcium ion. Calcium ion ಜೊತೆಯಲ್ಲಿ ಈ ಥ್ರೋಂಬೋಕೈನೇಸ್ ಏನು ಥ್ರೋಂಬೋಪ್ಲಾಸ್ಟ್ ಇದರಿಂದ ಬ್ಲಡ್ ಪ್ಲೇಟ್ಲೆಟ್ಸ್ ಇಂದ ರಿಲೀಸ್ ಆಗಿತ್ತು, ಇನ್ಆಕ್ಟಿವ್ ಪ್ರೋಥ್ರೋಂಬಿನ್ ಅನ್ನ ಆಕ್ಟಿವ್ ಥ್ರೋಂಬಿನ್ ಆಗಿ ಕನ್ವರ್ಷನ್ ಮಾಡ್ತದೆ. ಆಕ್ಟಿವ್ ಥ್ರೋಂಬಿನ್ ಇರೋದು
ಬ್ಲಡ್ ಅಲ್ಲಿ ಸಾಲ್ಯುಬಲ್ ಫಾರ್ಮ್ ಅಲ್ಲಿ ಇರುವಂತ ಪ್ರೋಟೀನ್ ಫೈಬ್ರಿನೋಜನ್ ಅಂತ ಹೇಳುವ ಒಂದು ಪ್ರೋಟೀನ್ ಅನ್ನ ಇನ್ಆಕ್ಟಿವ್ ಫೈಬ್ರಿನ್ ಆಗಿ ಕ್ರಿಯೇಟ್ ಮಾಡ್ತದೆ. ಇನ್ಸಾಲ್ಯುಬಲ್ ಫೈಬ್ರಿನ್ ಆಗಿ ಎಳೆ ಎಳೆ ದಾರವಾಗಿ ಹರಡ್ಕೊಳ್ತದ್ದು. ಈ ಫೈಬ್ರಿನ್ ಏನಿದೆ, ಫೈಬ್ರಿನ್ ದಟ್ ಫಾರ್ಮ್ಸ್ ಎ ಮೆಶ್ ವರ್ಕ್, ಒಂದು ಮೆಶ್ ವರ್ಕ್ ಅನ್ನ ಕ್ರಿಯೇಟ್ ಮಾಡ್ತದೆ. ದಟ್ ಕ್ರಿಯೇಟ್ಸ್ ಎ ಮೆಶ್ ವರ್ಕ್. ಒಂದು ಫೈಬರ್ ಎಳೆ ಎಳೆ ದಾರವಾಗಿ ಹರಡ್ಕೊಳ್ತದೆ. ಎಲ್ಲಿ ಪಂಕ್ಚರ್ ಆಗಿದೆ ಇಲ್ಲೆಲ್ಲ ಒಂಥರ ಬಲೆ ಟೈಪ್ ಹರಡ್ಕೊಳ್ತದೆ ಫೈಬ್ರಿನ್ ಪ್ರೋಟೀನ್. ಫೈಬ್ರಿನ್ ಮೆಶ್ ಕ್ರಿಯೇಟ್ ಆಗ್ತದೆ. ಇನ್ ದಿಸ್ ಫೈಬ್ರಿನ್ ಮೆಶ್ ದ ಬ್ಲಡ್ ಸೆಲ್, the RBC, WBC, damaged cell, damaged platelets, all these accumulate. That forms it as a solid gel. ಒಂದು ಸಾಲಿಡ್ ಜೆಲ್ ಆಗಿ ಕ್ರಿಯೇಟ್ ಮಾಡ್ತದೆ. ಸೊ ದಟ್ ಇಸ್ ಕಾಲ್ಡ್ ಕ್ಲಾಟ್. ಇದನ್ನೇ ಕ್ಲಾಟ್ ಅಂತ ಹೇಳಿ ಕರಿತೇವೆ. ದಟ್ ಪ್ರಿವೆಂಟ್ಸ್ ದ ಫ್ಲೋ ಆಫ್ ಬ್ಲಡ್ ಫ್ಲೋ ಅನ್ನ ಪ್ರಿವೆಂಟ್ ಮಾಡ್ತದೆ. ಮತ್ತೊಮ್ಮೆ ಹೇಳ್ತೇನೆ ಕೇಳ್ಕೊಳ್ಳಿ. ಡ್ಯಾಮೇಜ್ಡ್ ಪ್ಲೇಟ್ಲೆಟ್ಸ್ ಅಥವಾ ಡ್ಯಾಮೇಜ್ಡ್ ಬ್ಲಡ್ ವೆಸಲ್, ಎಲ್ಲಿ ಗಾಯ ಆಗಿದೆ, ಎಲ್ಲಿ ಕತ್ತರಿಸಿದೆ, ಬ್ಲೀಡ್ ಆಗ್ತಾ ಇದೆ, ರಕ್ತ ಹೊರಗಡೆ ಹೋಗ್ತಾ ಇದೆ ಬಾಡಿಯಿಂದ, ಆ ಡ್ಯಾಮೇಜ್ಡ್ ಬ್ಲಡ್ ವೆಸಲ್ ಒಂದು ಕೆಮಿಕಲ್ ಕಾಂಪೊನೆಂಟ್ ಅನ್ನು ರಿಲೀಸ್ ಮಾಡ್ತದೆ. ಆ ಡ್ಯಾಮೇಜ್ಡ್ ಬ್ಲಡ್ ವೆಸಲ್ ಹತ್ರ ಇರುವಂತ ಪ್ಲೇಟ್ಲೆಟ್ ಅಥವಾ ಥ್ರೋಂಬೋಸೈಟ್ಸ್ ಏನ್ ಮಾಡ್ತದೆ, ಒಂದು ಪ್ರೋಟೀನ್ ಅನ್ನು ರಿಲೀಸ್ ಮಾಡ್ತದೆ. ದಟ್ ಪ್ರೋಟೀನ್ ಇಸ್ ಎನ್ಸೈಮ್, thromboplastin or thrombokinase. This thromboplastin or thrombokinase that activates the inactive prothrombin into active thrombin. This active thrombin convert soluble form of fibrinogen into insoluble fibrin. Insoluble fibrin forms a meshwork that trap the blood cell and that seal the damaged blood vessels. That is called clot. The blood is converted into a solid gel. That is called blood clot. A solid gel ಅನ್ನ blood clot ಅಂತ ಹೇಳಿ ಕರಿತೇವೆ. Yes, do you understand? ಅರ್ಥ ಆಯ್ತಾ? ಹಾ. ಈಗ ಬ್ಲಡ್ ಹೊರತುಪಡಿಸಿದ್ರೆ ಮತ್ತೇನು ಬಾಡಿ ಫ್ಲೂಯಿಡ್ ಇದೆ? ಬ್ಲಡ್ ಕ್ಯಾಪಿಲರ್ಲಿ ಫ್ಲೋ ಆಗ್ತಾ ಇರ್ತದೆ. ಇದರಲ್ಲಿರುವಂತಹ ಫ್ಲೂಯಿಡ್ ಕಾಂಪೊನೆಂಟ್ ಸೆಲ್ ಮಧ್ಯದಲ್ಲಿ ಇಂಟರ್ಸೆಲ್ಲರ್ ಸ್ಪೇಸ್ ಅಲ್ಲಿ ಬರ್ತದೆ. ಸಾಲ್ಟ್ಸ್ ಅನ್ನ ನೋಡ್ತೇವೆ. ಈ ಫ್ಲೂಯಿಡ್ ಎಲ್ಲ ಮತ್ತೆ ವಾಪಸ್ ಪಂಪ್ ಮಾಡಬೇಕು. ಪಂಪ್ ಮಾಡಕ್ಕೆ ಒಂದು ಲಿಂಫ್ ವೆಸಲ್ ಇದೆ. ಈ ಲಿಂಫ್ ವೆಸಲ್ ಬ್ಲಡ್ಡಿನ ಅಷ್ಟು ಕಾಂಪೊನೆಂಟ್ ಅನ್ನ ಅಂದ್ರೆ RBC WBC ನ ಹೊರತುಪಡಿಸಿ ಬ್ಲಡ್ ಕ್ಯಾಪಿಲರ್ ಇಂದ ಏನು ಡಿಫ್ಯೂಸ್ ಆಗಿದೆ ಉಳಿದ ಸಬ್ಸ್ಟೆನ್ಸ್ ಅದಷ್ಟು ರೀಅಬ್ಸಾರ್ಬ್ ಮಾಡಿ ಲಿಂಫ್ಯಾಟಿಕ್ ನೋಡ್ ಮತ್ತೆ ಲಿಂಫ್ಯಾಟಿಕ್ ವೆಸಲ್ ಮೂಲಕ ಮತ್ತೆ ಬ್ಲಡ್ ಕ್ಯಾಪಿಲರಿಗೆ ಸೇರಿಸ್ತದೆ. ಅದೊಂದು ಫ್ಲೂಯಿಡ್ ಸಿಸ್ಟಮ್ ಅನ್ನು ನೋಡ್ತೇವೆ. ದಟ್ ಈಸ್ ಲಿಂಫ್ಯಾಟಿಕ್ ಸಿಸ್ಟಮ್. ಇದಾದ ನಂತರ ಬ್ಲಡ್ ಗ್ರೂಪಿಗೆ ಬರುವ. ಯಾವ್ಯಾವ ಬ್ಲಡ್ ಗ್ರೂಪ್ ಇದೆ ಕೇಳ್ತೇನೆ, ಹೇಳಿದ್ದೆ ನಾನು ಕೆ ಸೆಕ್ಷನ್ ಅವರಿಗೆ. ಬ್ಲಡ್ ಗ್ರೂಪ್ ಟೆಸ್ಟ್ ಕೆಲವರು ಲ್ಯಾಬಿಗೆ ಹೋಗಿ ಪಾಪ ಟೆಸ್ಟ್ ಮಾಡ್ಕೊಂಡು ಬಂದಿದ್ದಾರಂತೆ ಹೇಳಿದ್ರಿ. ಕೆಲವು ಹುಡುಗರು ಲ್ಯಾಬಿಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಬಂದಿದ್ದಾರೆ ಸರ್, 30 ರೂಪಾಯಿ ಕೊಟ್ಟು ಅಂತ ಹೇಳಿ. ಓಕೆ, ಎನಿಹೌ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೇಳ್ತೇನೆ ನಾನು ಕ್ಲಾಸಲ್ಲೇ ಎಂ ಮತ್ತೆ ಕೆ ಸೆಕ್ಷನ್ ಇಬ್ಬರಿಗೂ ನಿಮ್ಮ ಬ್ಲಡ್ ಗ್ರೂಪ್ ಗೊತ್ತಿರ್ಬೇಕು. ನಿಮಗೆ ಬ್ಲಡ್ ಗ್ರೂಪ್ ಗೊತ್ತಿರಬೇಕು. ಬ್ಲಡ್ ಗ್ರೂಪ್ ಎ ಬಿ ಅಥವಾ ಓ, 4ರಲ್ಲಿ ಒಂದು ಬ್ಲಡ್ ಗ್ರೂಪ್ ಬರ್ತದೆ. ನಿಮ್ದು ಯಾವ ಬ್ಲಡ್ ಗ್ರೂಪ್ ಅಂತ ಹೇಳಿ ನೋಡ್ಕೊಳ್ಳಿ. ನಿಮ್ಮ ಒಂದು ಮೆಸೇಜ್ ಹಾಕಿ ಯಾವ ಬ್ಲಡ್ ಗ್ರೂಪ್ ಇದೆ ಅಂತ ಹೇಳಿ ನೋಡುವ. ನಿಮ್ಮ ಬ್ಲಡ್ ಗ್ರೂಪ್ ಯಾವುದು ಒಂದು ಮೆಸೇಜ್ ಹಾಕಿ ಎಲ್ರು. ಪಾಸಿಟಿವ್ ನೆಗೆಟಿವ್ ಅದನ್ನು ಕೂಡ ಹಾಕಿ. ಎಲ್ರು ಒಂದು ಮೆಸೇಜ್ ಹಾಕಿ ನೋಡ್ತೇನೆ ನಾನು ಏನೇನ್ ಬ್ಲಡ್ ಗ್ರೂಪ್ ಇದೆ ಅಂತ ಹೇಳಿ. ಓಕೆ, ಹಾ, ಸಾಕಷ್ಟು ಮೆಸೇಜ್ ಬರ್ತಾ ಇದೆ. ಎಸ್, ಓ ಪಾಸಿಟಿವ್ ಬಹಳ ಇದ್ದೀರಿ. AB ಪಾಸಿಟಿವ್, ಓ ನೆಗೆಟಿವ್ ಇದ್ದಿರಲ್ಲ. ಹಾ, ಎಸ್ ಓ ಪಾಸಿಟಿವ್, B ಪಾಸಿಟಿವ್. ವೆರಿ ಗುಡ್. ಎಸ್, ವೆರಿ ಗುಡ್ ರೆಸ್ಪಾನ್ಸ್. ಬಹಳಷ್ಟು ಜನ ಹುಡುಗರು ರೆಸ್ಪಾನ್ಸ್ ಮಾಡ್ತಾ ಇದ್ದೀರಿ. ಇಲ್ಲಿ ಬಹಳಷ್ಟು ಹುಡುಗರು ರೆಸ್ಪಾನ್ಸ್ ಬರ್ತಾ ಇದೆ. ಎಸ್, ಗುಡ್. ಹಾ, ಕೀರ್ತಿ, ಅಮೃತ, ಅರ್ಪಿತಾ, ವೇಣು, ಶಶಾಂಕ್, ಶೋಭಿತಾ, ಅರ್ಚನಾ, ಯಶಸ್ವಿನಿ. ಹಾ, ಗುಡ್.
ಇಷ್ಟೇ ಜನ ಗೊತ್ತಿದ್ದವ್ರಾ? ಓಕೆ, ಇನ್ನು ಕೆಲವರಿಗೆ ಗೊತ್ತಿಲ್ಲ ಅನಿಸ್ತದೆ, ಬ್ಲಡ್ ಗ್ರೂಪ್ ಗೊತ್ತಿಲ್ಲ ಅನಿಸ್ತದೆ. ಓಕೆ, ಗೊತ್ತಿದ್ದವರೆಲ್ಲ ಕಳಿಸಿದ್ದೀರಿ, ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕಳಿಸಿದ್ದೀರಿ. ವೆರಿ ಗುಡ್, ಗುಡ್ ರೆಸ್ಪಾನ್ಸ್. ಓಕೆ, ಬ್ಲಡ್ ಗ್ರೂಪ್ ಗೊತ್ತಿದೆ ಅಂತ ಆಯ್ತು. ಈ ನೀವು ಕಳಿಸಿರುವಂತ ಬ್ಲಡ್ ಗ್ರೂಪ್ ಅಲ್ಲಿ ಸಾಕಷ್ಟು ಜನರದ್ದು ಏನಿದೆ, ಎ ಪಾಸಿಟಿವ್ ಇದೆ, ಬಿ ಪಾಸಿಟಿವ್ ಇದೆ, ಎ ಬಿ ಪಾಸಿಟಿವ್ ಇದೆ, ಓ ಪಾಸಿಟಿವ್ ಇದೆ. ಅಷ್ಟೇ ಅಲ್ಲ, ನೆಗೆಟಿವ್ ಬ್ಲಡ್ ಗ್ರೂಪ್ ಇಂದ ಕೆಲವು ಕಳಿಸಿದ್ದೀರಿ. ಏನಿದು ನೆಗೆಟಿವ್ ಪಾಸಿಟಿವ್ ಅಂದ್ರೆ ಏನು, ಬ್ಲಡ್ ಗ್ರೂಪ್ ಅಂದ್ರೆ ಏನು ಅಂತ ಹೇಳಿ ನೋಡುವ. ಟೈಮ್ ಇದೆಯಲ್ಲ ಎಲ್ಲರಿಗೂ? ಸ್ವಲ್ಪ ಹೊತ್ತು ಹೆಚ್ಚು ಕಡಿಮೆ ಮಾಡ್ಬೋದಲ್ಲ ಇದನ್ನ? ಯಾರಿಗಾರು ತೊಂದರೆ ಇದೆನಾ ಮತ್ತೆ? ಇಲ್ಲಲ್ಲ, ಫ್ರೀ ಇದ್ದೀರಾ? ಕೇಳಿಸ್ತಾ ಇದೆಯಾ? ಹಾ ಸರ್. ಹಾ ಸರಿ. ಈಗ ಬ್ಲಡ್ ಗ್ರೂಪಿಗೆ ಬಂದ್ರೆ ಎ ಬಿ, ಎ ಬಿ ಅಂಡ್ ಓ. ವಾಟ್ ಡಿಸೈಡ್ಸ್ ದ ಬ್ಲಡ್ ಗ್ರೂಪ್? ಬ್ಲಡ್ ಗ್ರೂಪ್ ಅನ್ನ ಡಿಸೈಡ್ ಮಾಡಿದ್ ಯಾವುದು? ಬ್ಲಡ್ ಆರ್ ಬಿ ಸಿ ಮೆಂಬ್ರೇನ್ ಮೇಲೆ ಒಂದು ಪ್ರೋಟೀನ್ ಇದೆ. ಒಂದು ಪ್ರೋಟೀನ್ ಅನ್ನ ನೋಡ್ತೇವೆ, ಅದನ್ನ ಆಂಟಿಜನ್ ಅಂತೇಳಿ ಕರಿತೇವೆ. ಅದನ್ನ ಕೌಂಟ್ರಾಕ್ಟ್ ಮಾಡಕ್ಕೆ, ಟು ಕೌಂಟ್ರಾಕ್ಟ್ ದ ಆಂಟಿಜನ್ ಪ್ರೆಸೆಂಟ್ ಓವರ್ ದ ಆರ್ ಬಿ ಸಿ, our blood produces a type of protein, the antibody, in the plasma. The corresponding antigen and antibody that decides the blood group, your blood group. ನಿಮ್ಮ ಆರ್ ಬಿ ಸಿ ಯಲ್ಲಿ ಒಂದು ರೀತಿ ಶುಗರ್ ಆಂಟಿಜನ್ ಇದೆ, ಅದು ಎ ಆಂಟಿಜನ್ ಅಂತ ಇಟ್ಕೊಳ್ಳಿ. ಬಿ ಇದೆ, ಆಂಟಿ ಬಿ ಆಂಟಿಜನ್ ಇರ್ಬೋದು. ಇದು ಡಿಸೈಡ್ ಮಾಡ್ತದೆ ನಿಮ್ಮ ಬ್ಲಡ್ ಗ್ರೂಪ್ ಯಾವುದು ಅಂತೇಳಿ. ಕರೆಸ್ಪಾಂಡಿಂಗ್ ಆಂಟಿಬಾಡಿ ಬ್ಲಡ್ ಅಲ್ಲಿ ಫಾರ್ಮ್ ಆಗೋದನ್ನ ನೋಡ್ತೇವೆ. ಹಾಗಾದ್ರೆ ಯಾವ ರೀತಿ ಆಂಟಿಜನ್ ಇದೆ, ಯಾವ ರೀತಿ ಆಂಟಿಬಾಡಿ ಇದೆ ನೋಡುವ. ಈಗ ಆಂಟಿಜನ್ ಬ್ಲಡ್ ಗ್ರೂಪ್ ಎ ಇದ್ರೆ ನಿಮ್ಮ ಆರ್ ಬಿ ಸಿ ಯಲ್ಲಿ ಎ ಅಂತ ಹೇಳಿ ಒಂದು ಆಂಟಿಜನ್ ಇದೆ, ಎ ಆಂಟಿಜನ್. ಕರೆಸ್ಪಾಂಡಿಂಗ್ ಆಂಟಿಬಾಡಿ ಪ್ರೆಸೆಂಟ್ ಇನ್ ಯುವರ್ ಪ್ಲಾಸ್ಮಾ, ದಟ್ ಈಸ್ ಎ ಬಿ. ಪಾಸಿಟಿವ್ ನೆಗೆಟಿವ್ ಆಮೇಲೆ ಹೇಳ್ತೇನೆ ಹೇಗೆ ಬಂತು ಅಂತ ಹೇಳಿ. ಈಗ ಬ್ಲಡ್ ಗ್ರೂಪ್ ಹೇಗೆ ಬಂತ ಹೇಳಿ ನೋಡುವ. ಆರ್ ಬಿ ಸಿ ಮೆಂಬ್ರೇನ್ ಮೇಲೆ ಇರುವಂತ ಈ ಆಂಟಿಜನ್ ಏನಿದೆ, ಎ ಆಂಟಿಜನ್ ಇದೆ. ಅದಕ್ಕೆ ಕರೆಸ್ಪಾಂಡಿಂಗ್ ಆಂಟಿ ಬಿ ಆಂಟಿಬಾಡಿಯನ್ನ ನೋಡ್ತೇವೆ. ದ ಬ್ಲಡ್ ಗ್ರೂಪ್ ಬಿ ದಟ್ ಕಂಟೈನ್ ಆಂಟಿಜನ್ ಬಿ ಅಂಡ್ ಆಂಟಿ ಎ ಆಂಟಿಬಾಡಿ. ದ ಬ್ಲಡ್ ಗ್ರೂಪ್ ಎ ಬಿ ದಟ್ ಕಂಟೈನ್ ಎ ಬಿ ಆಂಟಿಜನ್ in RBC membrane, both type of antigen, but there is no antibody in the plasma of blood. The O blood group, there is no antigen in the RBC membrane, but both anti-A and anti-B antibodies are present. ಎರಡು ಆಂಟಿಬಾಡಿ ಇದೆ ಇಲ್ಲಿ. ಇದು ಯಾವ ರೀತಿ ಬ್ಲಡ್ ಗ್ರೂಪ್ ಆಗ್ಬೇಕಂತ ಹೇಳಿ ಡಿಸೈಡ್ ಮಾಡಿದೆ, ಆಂಟಿಜನ್ ಮತ್ತೆ ಆಂಟಿಬಾಡಿ. ಹಾಗಾದ್ರೆ ಯಾರಿಗೆ ಬ್ಲಡ್ ಕೊಡಬಹುದು, ಯಾರಿಂದ ಬ್ಲಡ್ ತಗೋಬಹುದು ಅಂತ ಹೇಳಿ ನೋಡುವ. ಡೋನಾರ್ಸ್ ಗ್ರೂಪ್ ಅನ್ನ ನೋಡುವ ನಾವು. ಆಮೇಲೆ ಆರ್ ಎಚ್ ಪಾಸಿಟಿವ್ ನೆಗೆಟಿವ್ ಅನ್ನೋದನ್ನ ಹೇಳ್ತೇನೆ. ಸೊ ಹೌ ಟು ಥಿಂಕ್ ಅಬೌಟ್ ದ ಡೋನಾರ್ಸ್ ಗ್ರೂಪ್. ಡೋನಾರ್ಸ್ ಗ್ರೂಪ್ ನಾವು ನೋಡಿದ್ರಿ ಇಲ್ಲಿ, ಯು ಕ್ಯಾನ್ ಸಿ ದ ಡೋನಾರ್ಸ್ ಗ್ರೂಪ್. ಬ್ಲಡ್ ಎ ಇದೆ. ಈಗ ಯಾವ್ದೋ ಬ್ಲಡ್ ಯಾರಿಗಾರು ಕೊಡಕ್ ಬರೋದಿಲ್ಲ, ಅಲ್ಲಿ ಏನಾಗ್ಬಿಡ್ತದೆ, ಕ್ಲಾಟ್ ಆಗ್ಬಿಡ್ತದೆ, ಕ್ಲಂಪ್ ಆಗ್ಬಿಡ್ತದೆ. ಯಾವುದೋ ಬ್ಲಡ್ ಯಾರ್ಯಾರಿಗೂ ಕೊಟ್ಬಿಟ್ರೆ ಬ್ಲಡ್ ಕ್ಲಾಟ್ ಆಗಿ ಸತ್ತೇ ಹೋಗ್ಬಿಡ್ತಾನೆ ಮನುಷ್ಯ. ಸತ್ತೇ ಹೋಗೋದನ್ನ ನೋಡ್ತೇವೆ. ಇಲ್ಲಿ ಯಾರು ಬ್ಲಡ್ ರಿಸೀವ್ ಮಾಡ್ಬೋದು, ಯಾರಿಂದ ತಗೋಬಹುದು ಬ್ಲಡ್ ಅನ್ನ? ಯಾಕಂದ್ರೆ ಆಂಟಿಬಾಡಿ ಅನ್ನೋದು ಪ್ರೋಟೀನ್, ಆಂಟಿಜನ್ ಕರೆಸ್ಪಾಂಡಿಂಗ್ ಆಂಟಿಜನ್ ಇದ್ರೆ ಇಲ್ಲ ಸಾಯಿಸ್ಬಿಡ್ತದೆ. ಇಲ್ಲಿ ಎ ಬ್ಲಡ್ ಗ್ರೂಪ್ ಇದೆ, ಒಬ್ಬ ಪರ್ಸನ್ ಅಲ್ಲಿ ಎ ಬ್ಲಡ್ ಗ್ರೂಪ್ ಇದೆ. ಅವನು ಎ ಬ್ಲಡ್ ಗ್ರೂಪ್ ಅಥವಾ ಓ ಬ್ಲಡ್ ಗ್ರೂಪಿನ ಬ್ಲಡ್ ಅನ್ನ ತಗೋಬಹುದು. ಬಿ ಬ್ಲಡ್ ಗ್ರೂಪ್ ಇದೆ, ಬಿ ಬ್ಲಡ್ ಗ್ರೂಪ್ ಅವರು ಬಿ ಬ್ಲಡ್ ಇಂದ ಅಥವಾ ಓ ಬ್ಲಡ್ ಇಂದ ರಿಸೀವ್ ಮಾಡ್ಕೋಬಹುದು. ಎ ಬಿ ಬ್ಲಡ್ ಗ್ರೂಪ್ ಇದೆ, ಯಾರಿಂದನೂ ರಿಸೀವ್ ಮಾಡಬಹುದು. ಯೂನಿವರ್ಸಲ್ ರೆಸಿಪಿಯಂಟ್ ಅಂತ ಹೇಳಿ ಕರಿತೇವೆ. ಎ ಬಿ ಬ್ಲಡ್ ಗ್ರೂಪ್ ಇಸ್ ಕಾಲ್ಡ್ ಯೂನಿವರ್ಸಲ್ ರೆಸಿಪಿಯಂಟ್ ಬಿಕಾಸ್ ದೇರ್ ಇಸ್ ನೋ ಆಂಟಿಬಾಡಿ. ಯಾವುದೇ ಆಂಟಿಬಾಡಿ ಇಲ್ಲ ಈ ಪ್ಲಾಸ್ಮಾದಲ್ಲಿ. ಎ ಬಿ ಇಂದ ತಗೋಬಹುದು, ಎ ಬ್ಲಡ್ ಗ್ರೂಪ್ ಇಂದ ಬ್ಲಡ್ ಅನ್ನ ರಿಸೀವ್ ಮಾಡಬಹುದು, ಬಿ ಇಂದ ರಿಸೀವ್ ಮಾಡಬಹುದು ಅಥವಾ ಓ ಇಂದನೂ ರಿಸೀವ್ ಮಾಡಬಹುದು. ಯಾರಿಂದನೂ ಬ್ಲಡ್ ರಿಸೀವ್ ಮಾಡಬಹುದು. ಆದ್ರೆ ಓ ಬ್ಲಡ್ ಗ್ರೂಪ್ ಅವರಿಗೆ ಆಂಟಿಜನ್ ಇಲ್ಲ. ಇಲ್ಲಿ ಓ ಬ್ಲಡ್ ಗ್ರೂಪ್ ಇಂದ ಮಾತ್ರ ಬ್ಲಡ್ ಅನ್ನ ರಿಸೀವ್ ಮಾಡಬೇಕು, ಬಿಕಾಸ್ ಇಟ್ ಕಂಟೈನ್ ಬೋತ್ ಆಂಟಿ ಎ ಅಂಡ್ ಆಂಟಿ ಬಿ ಆಂಟಿಬಾಡಿ. ಸೊ
ಓ ಬ್ಲಡ್ ಗ್ರೂಪ್ ಕ್ಯಾನ್ ಡೊನೇಟ್ ಎ ಬಿ ಅಂಡ್ ಎ ಬಿ ಅಷ್ಟರಿಗೂ ಕೊಡಬಹುದು ಓ ಬ್ಲಡ್ ಗ್ರೂಪ್ ಅನ್ನ. ಓ ಬ್ಲಡ್ ಗ್ರೂಪ್ ಅನ್ನ ಯೂನಿವರ್ಸಲ್ ಡೋನಾರ್ ಅಂತ ಹೇಳಿ ಕರಿತೇವೆ. ಓ ಬ್ಲಡ್ ಗ್ರೂಪ್ ಇರೋರು ಯಾರಿಗ್ ಬೇಕಾದ್ರೂ ಬ್ಲಡ್ ಕೊಡಬಹುದು, ಯಾರಿಗ್ ಬೇಕಾದ್ರೂ ಬ್ಲಡ್ ಕೊಡಬಹುದು, ಯೂನಿವರ್ಸಲ್ ಡೋನಾರ್ ಅಂತ ಹೇಳಿ ಕರಿತೇವೆ ಓ ಬ್ಲಡ್ ಗ್ರೂಪ್ ಅನ್ನ. ಆದ್ರೆ ಎ ಬಿ ಬ್ಲಡ್ ಗ್ರೂಪ್ ಅನ್ನ ಯೂನಿವರ್ಸಲ್ ರಿಸಿಪಿಯಂಟ್, ಯಾರಿಂದನೂ ಬ್ಲಡ್ ತಗೋಬಹುದು, ಯೂನಿವರ್ಸಲ್ ರೆಸಿಪಿಯಂಟ್ ಅಂತ ಹೇಳಿ ಕರಿತೇವೆ ಇವ್ರನ್ನ. ಸೋ ವಂಡರ್ಫುಲ್, ಬಹಳ ಅದ್ಭುತವಾಗಿದೆ. ಆದ್ರೆ ಇಲ್ಲಿ ಆರ್ ಎಚ್ ಪಾಸಿಟಿವ್ ಮತ್ತೆ ಆರ್ ಎಚ್ ನೆಗೆಟಿವ್ ಅಂದ್ರೆ ಏನು? ಈ ಬ್ಲಡ್ ಗ್ರೂಪ್ ಅಲ್ಲಿ ಪಾಸಿಟಿವ್ ಬ್ಲಡ್ ಗ್ರೂಪ್ ಮತ್ತೆ ನೆಗೆಟಿವ್ ಬ್ಲಡ್ ಗ್ರೂಪ್ ಅಂದ್ರೆ ಏನು? ಇಲ್ಲಿ ನೋಡುವ, ಒಂದ್ ರೀತಿ ಮಂಕಿ. ಈ ಮಂಕಿ ಆಫ್ರಿಕನ್ ಫಾರೆಸ್ಟ್ ಅಲ್ಲಿ ಇದೆ. ಆಫ್ರಿಕನ್ ಫಾರೆಸ್ಟ್ ಅಲ್ಲಿರುವಂತಹ ಈ ಮಂಕಿ, ದ ನೇಮ್ ಆಫ್ ದ ಮಂಕಿ ಇಸ್ ಕಾಲ್ಡ್ ರಿಸಸ್ ಮಂಕಿ. ರಿಸಸ್ ಮಂಕಿ ಅಂತ ಹೇಳಿ ಕರಿತೇವೆ ಇದನ್ನ. ಇನ್ ದ RBCs ಆಫ್ ದಿಸ್ ರಿಸಸ್ ಮಂಕಿ ಎ ಟೈಪ್ ಆಫ್ ಆಂಟಿಜನ್ ಇಸ್ ಪ್ರೆಸೆಂಟ್. ಒಂದು ಟೈಪಿನ ಆಂಟಿಜನ್ ಇದೆ ಇಲ್ಲಿ. ದ ಸಿಮಿಲರ್ ಟೈಪ್ ಆಫ್ ಆಂಟಿಜನ್ ಇಸ್ ಪ್ರೆಸೆಂಟ್ ನಿಯರ್ಲಿ ಅಬೌಟ್ 85%. 85% ಆಫ್ ದ ಪರ್ಸನ್. ಇಷ್ಟು ಜನರ ಹತ್ರ 85% ಪರ್ಸನ್ ಅಲ್ಲಿ ಇದೇ ಆಂಟಿಜನ್ ನ ನೋಡ್ತೇವೆ. ಸೇಮ್ ಆಂಟಿಜನ್ ಇದೆ, ಸೇಮ್ ಆಂಟಿಜನ್ ಇದೆ. ಯಾವ ಪರ್ಸನ್ ಅಲ್ಲಿ ಇದೇ ಸೇಮ್ ಆಂಟಿಜನ್ ಇದೆಯೋ ಈಸ್ ಕಾಲ್ಡ್ ದ ಆರ್ ಎಚ್ ಪಾಸಿಟಿವ್. ಆರ್ ಎಚ್ ಪಾಸಿಟಿವ್, ಅದೇ ಆಂಟಿಜನ್ ಇದ್ರೆ ಆರ್ ಎಚ್ ಪಾಸಿಟಿವ್ ಅಂತೇಳಿ ಕರಿತೇವೆ. ಅದಿಲ್ಲ ಬೇರೆ ಇದೆ ಆರ್ ಎಚ್ ನೆಗೆಟಿವ್, ಅದ್ರ ಬದಲಿಗೆ ಬೇರೆ ಇದೆ ಅಂತ ಆದ್ರೆ ಆರ್ ಎಚ್ ನೆಗೆಟಿವ್. ಸೇಮ್ ಆಂಟಿಜನ್ ಇದೆ. ಆ ರಿಸಸ್ ಮಂಕಿ ಬಾಡಿಯಲ್ಲಿ ಏನ್ ಆಂಟಿಜನ್ ಇದೆಯೋ ಅದೇ ಆಂಟಿಜನ್ ಇದೆ 85% ಆಫ್ ದ ಪರ್ಸನ್. ದ ಪರ್ಸನ್ ಇಸ್ ಹ್ಯಾವಿಂಗ್ ದ ಸೇಮ್ ಟೈಪ್ ಆಫ್ ಆಂಟಿಜನ್, ದ ಆಂಟಿಜನ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ blood of rhesus monkey. The blood group is called Rh positive. Those who are not having the antigen similar to the antigen present in rhesus monkey, those person are called Rh negative. The blood group is called negative blood group. ಗೊತ್ತಾಯ್ತಲ್ವಾ? ಈಗ ಯಾರಲ್ಲಿ ರಿಸಸ್ ಮಂಕಿ ಅಂದ್ರೆ ಅದೇ ರೀತಿ ಆಂಟಿಜನ್ ಇದೆಯೋ, ಅಲ್ಲಿದ್ದ ಬಂದಿದ್ದಲ್ಲ, ಅದೇ ರೀತಿ ಆಂಟಿಜನ್ ಇದೆಯೋ ಅದನ್ನ ಆರ್ ಎಚ್ ಪಾಸಿಟಿವ್ ಅಂತ ಹೇಳಿ ಕರಿತೇವೆ. ಯಾರ RBC ಯಲ್ಲಿ ಆ ರೀತಿ ರಿಸಸ್ ಮಂಕಿ ಬಾಡಿಯಲ್ಲಿ ಇರುವಂತ ಆಂಟಿಜನ್ ಇಲ್ವೋ ಅಂತದನ್ನ ಆರ್ ಎಚ್ ನೆಗೆಟಿವ್. ಬರೀ 15% ಮಾತ್ರ, 15% ಪರ್ಸನ್ಲಿ ಮಾತ್ರ ಆರ್ ಎಚ್ ನೆಗೆಟಿವ್ ಬ್ಲಡ್ ಗ್ರೂಪ್ ಇದೆ. ಉಳಿದ ಎಲ್ಲರಲ್ಲೂ ಪಾಸಿಟಿವ್ ಬ್ಲಡ್ ಗ್ರೂಪ್ ಇದೆ. ರೇರ್ ಬ್ಲಡ್ ಗ್ರೂಪ್ ಅಂತ ಹೇಳಿ ಕರಿತೇವೆ ನೆಗೆಟಿವ್ ಬ್ಲಡ್ ಗ್ರೂಪ್ ಅನ್ನ. ಬಹಳ ರೇರ್ ಬ್ಲಡ್ ಗ್ರೂಪ್, ತೊಂದರೆ ಏನಿಲ್ಲ. ಆರ್ ಎಚ್ ಪಾಸಿಟಿವ್ ಇರ್ಲಿ ಆರ್ ಎಚ್ ನೆಗೆಟಿವ್ ಇರ್ಲಿ, ಅದೇನಾಗ್ತದೆ, ವೆನ್ ಆರ್ ಎಚ್ positive man marries a Rh negative woman, the developing fetus develops Rh positive blood group. ಯಾವಾಗ ಈ ಸಿಚುವೇಶನ್ ಬರ್ತದಂದ್ರೆ, ಕಪಲ್ಸ್ ಅಲ್ಲಿ ಒಬ್ಬರ ಬ್ಲಡ್ ಗ್ರೂಪ್ ಆರ್ ಎಚ್ ಪಾಸಿಟಿವ್ ಇದ್ದು ಇನ್ನೊಬ್ಬರ ಬ್ಲಡ್ ಗ್ರೂಪ್ ಆರ್ ಎಚ್ ನೆಗೆಟಿವ್ ಇದ್ರೆ, ಅಂದ್ರೆ ದ ಇಫ್ ಎ ಫೀಮೇಲ್ ಇಸ್ ಹ್ಯಾವಿಂಗ್ ಆರ್ ಎಚ್ ನೆಗೆಟಿವ್ ಬ್ಲಡ್ ಗ್ರೂಪ್ ಅಂಡ್ ದ ಮ್ಯಾನ್ ಇಸ್ ಹ್ಯಾವಿಂಗ್ ದ ಆರ್ ಎಚ್ ಪಾಸಿಟಿವ್, ಆರ್ ಎಚ್ ಪಾಸಿಟಿವ್ ಇಸ್ ದ dominant blood group. The baby, developing baby will receive the positive blood group, but the mother blood group is negative. Baby's blood group is positive blood group. ನಾನು ಹೇಳಿದೆ ಬಾಡಿ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ, ನಮ್ಮ ಬಾಡಿದಲ್ಲದೆ ಇರುವಂತ ಒಂದು ಸಣ್ಣ ಡಸ್ಟ್ ಮೈಕ್ರೋಬ್ ಅನ್ನು ಕೂಡ ತಗೊಳ್ಳೋದಿಲ್ಲ, ಅದನ್ನ ಕಿಲ್ ಮಾಡಕ್ಕೆ ಆಂಟಿಬಾಡಿ ಪ್ರೊಡ್ಯೂಸ್ ಮಾಡ್ತದೆ. ತನ್ನದಲ್ಲ ಅಂತದ್ದೊಂದು ಎಂಬ್ರಿಯೋ ತನ್ನ ಹೊಟ್ಟೆಲ್ ಬೆಳೀತಾ ಇದೆ ಅಂದ್ರೆ ಮದರ್ಸ್ ಬ್ಲಡ್ ಸುಮ್ಮನೆ ಬಿಡ್ತದ, ಕಿಲ್ ಮಾಡುವಂತ ಪ್ರಯತ್ನ ಮಾಡ್ತದೆ ಇದನ್ನ. ಆದ್ರೆ ನಾರ್ಮಲ್ ಪ್ಲಾಸೆಂಟಲ್ ಕನೆಕ್ಷನ್ ಅಲ್ಲಿ ಏನಾಗ್ತದೆ, ಆ ರೀತಿ ಪ್ರಾಬ್ಲಮ್ ಏನೂ ಆಗೋದಿಲ್ಲ. ಯಾಕಂದ್ರೆ ಈ ಆರ್ ಎಚ್, ಈ RBC ಮದರ್ಸ್ ಬ್ಲಡ್ ಗೆ ಬರೋದಿಲ್ಲ. ಈ RBC ದ ಫಸ್ಟ್ ಪಾರ್ಚುರೇಷನ್ ಟೇಕ್ಸ್ ಪ್ಲೇಸ್ ಆಸ್ ಯೂಸ್ವಲ್. ಮೊದಲ ಚೈಲ್ಡ್ ಬರ್ತ್ ಏನಿದೆ ನಾರ್ಮಲ್ ಆಗಿ ನಡೆದು ಬಿಡ್ತದೆ. ಬಟ್ ಡ್ಯೂರಿಂಗ್ ಪಾರ್ಚುರೇಷನ್ ಸಮ್ ಆಫ್ ದ ಫೀಟಲ್ ಬ್ಲಡ್ ದಟ್ ಕಮ್ಸ್ ಟು ದ ಮದರ್ಸ್ ಬ್ಲಡ್, ಒಂದಿಷ್ಟು ಫೀಟಲ್ ಬ್ಲಡ್ ಮದರ್ಸ್ ಬ್ಲಡ್ ಗೆ ಬಂದ್ಬಿಡ್ತದೆ. ಆರ್ ಎಚ್ ಪಾಸಿಟಿವ್ ಬ್ಲಡ್ ಬಂದ್ಬಿಡ್ತದೆ ಮದರ್ಸ್ ಬ್ಲಡ್ ಅಲ್ಲಿ. ಅವಾಗ ಏನಾಗ್ತದೆ, ಆರ್ ಎಚ್ ಪಾಸಿಟಿವ್ ಬ್ಲಡ್ ಅನ್ನ ಕಿಲ್ ಮಾಡಕ್ಕೆ ಒಂದಿಷ್ಟು ಆಂಟಿಬಾಡಿ ಪ್ರೊಡ್ಯೂಸ್ ಆಗ್ತದೆ ಮದರ್ಸ್ ಬ್ಲಡ್ ಅಲ್ಲಿ. ಎರಡನೇ ಪ್ರೆಗ್ನೆನ್ಸಿ, ಸೆಕೆಂಡ್ ಪ್ರೆಗ್ನೆನ್ಸಿ ಆದ್ರೆ ಈ ಆಂಟಿಬಾಡಿ ಕಿಲ್ ಮಾಡ್ಬಿಡ್ತದೆ, ಎಂಬ್ರಯೋನ ಸಾಯಿಸ್ಬಿಡ್ತದೆ. ದಟ್ ಲೀಡ್ಸ್ ಟು ಅಬಾರ್ಷನ್ ಆಫ್ ದ ಬೇಬಿ. ನಾಟ್ ಓನ್ಲಿ ಅಬಾರ್ಷನ್, ಇಫ್ ಇಟ್ ಈಸ್ ಅಕ್ಯುಮುಲೇಟೆಡ್ ಇನ್ ದ ಬ್ಲಡ್ ಆಫ್ ಮದರ್ಸ್ ಬ್ಲಡ್ ಅಲ್ಲಿ ಅಕಸ್ಮಾತ್ ಅಕ್ಯುಮುಲೇಟ್ ಆಗ್ತಾ ಹೋದ್ರೆ, ಈ ಆಂಟಿಜನ್ ಬಂದ್ರೆ ಆಂಟಿಬಾಡಿ ಅಕ್ಯುಮುಲೇಟ್ ಆಗ್ತಾ ಹೋದ್ರೆ, ದಟ್ ಮೇ ಬಿ ಟಾಕ್ಸಿಕ್ ಟು ದ ಮದರ್, ದಟ್ ಲೀಡ್ಸ್ ಟು ಡೆತ್ ಆಫ್ ದ ಮದರ್ ಆಫ್ಟರ್ ದ ಸೆಕೆಂಡ್ ಆರ್ ಥರ್ಡ್ ಪ್ರೆಗ್ನೆನ್ಸೀಸ್. ದಿ ಕಂಡೀಷನ್ ಇಸ್ ಕಾಲ್ಡ್ ಎರಿಥ್ರೋಬ್ಲಾಸ್ಟೋಸಿಸ್
ಫೀಟೆಲಿಸ್. ಇದನ್ನ ಎರಿಥ್ರೋಬ್ಲಾಸ್ಟೋಸಿಸ್ ಫೀಟೆಲಿಸ್ ಅಂತ ಹೇಳಿ ಕರಿತೇವೆ. ಈ ಕಂಡೀಷನ್ ಬಂದ್ರೆ ಬಹಳ ರೇರ್ ಕೇಸ್, ಇದು ಬಹಳ ರೇರ್ ಕೇಸ್. ಯಾರು ಬ್ಲಡ್ ಗ್ರೂಪ್ ಟೆಸ್ಟ್ ಮಾಡ್ಕೊಂಡು ಮದುವೆ ಆಗಕ್ಕಾಗೋದಿಲ್ಲ. ಬಟ್ ದೇರ್ ಇಸ್ ಎ ಮೆಡಿಕಲ್ ಟ್ರೀಟ್ಮೆಂಟ್. ಮೆಡಿಕಲ್ ಟ್ರೀಟ್ಮೆಂಟ್ ಇದೆ. ರೋಗಾಮ ಅಂತೇಳಿ ಒಂದು ಟ್ಯಾಬ್ಲೆಟ್ ಅನ್ನ ಕೊಡ್ತಾರೆ. ದಿಸ್ ರೋಗಾಮ ಟ್ಯಾಬ್ಲೆಟ್ ದಟ್ ಈಸ್ antigen specific antibody, so that prevents the formation of antibody in the mother's blood ಅಲ್ಲಿ antibody formation ಆಗದೆ ಹೋದಂಗೆ ಪ್ರಿವೆಂಟ್ ಮಾಡ್ತಾ ಆಫ್ಟರ್ ದ ಫಸ್ಟ್ ಚೈಲ್ಡ್ ಬರ್ತ್ ಆದ್ಮೇಲೆ ಈ ರೋಗಾಮ ಟ್ಯಾಬ್ಲೆಟ್ ಗೈನಕಾಲಜಿಸ್ಟ್ ಹತ್ರ ಟೆಸ್ಟ್ ಮಾಡ್ಕೊಂಡ್ರೆ ಬ್ಲಡ್ ಗ್ರೂಪ್ ಸಿಮಿಲಾರಿಟಿ ಮತ್ತೆ ಮಿಸ್ ಮ್ಯಾಚ್ ಇದನ್ನ ಟೆಸ್ಟ್ ಮಾಡ್ತಾರೆ. ಅವಾಗ ಸೆಲೆಕ್ಟಿವ್ ಅಬಾರ್ಷನ್ ಆಗುವಂತದ್ದು ಅಥವಾ ಅಬಾರ್ಷನ್ ಆಫ್ ದ ಬೇಬಿ ಅಥವಾ ಫೀಟಸ್ ಆಗುವಂತದ್ದನ್ನು ಪ್ರಿವೆಂಟ್ ಮಾಡಬಹುದು. ಮದರ್ ಡೆತ್ ಅನ್ನು ಕೂಡ ಪ್ರಿವೆಂಟ್ ಮಾಡಬಹುದು. So now it is possible. Don't worry about those things. But you must know what is erythroblastosis fetalis. ಏನಿದು erythroblastosis ಅಂದ್ರೆ? So okay, come to the next part. That is the blood circulation. The circulatory system in human is the closed circulatory system. The blood flows in blood vessel. Blood vessel ಅಲ್ಲಿ blood flow ಆಗೋದನ್ನ ನೋಡ್ತೇವೆ. As I told, the heart, blood vessel and blood, that forms three important components of human circulatory system. But human circulation is called double circulation. Human circulation ಅಲ್ಲಿ ಡಬಲ್ ಸರ್ಕ್ಯುಲೇಷನ್ ಅಂತ ಹೇಳಿರುತ್ತೆ. ಒಂದು ಸರ್ಕ್ಯೂಟ್ ಇದೆ, ಇದು ಹಾರ್ಟ್. ಇದು ಹಾರ್ಟ್ ಇಂದ ಲಂಗ್ಸ್ ಗೆ ಹೋಗಿ ಪ್ಯೂರಿಫೈ ಆಗಿ ಮತ್ತೆ ಹಾರ್ಟ್ ಗೆ ಬರ್ತದೆ ಒಂದು ಸರ್ಕ್ಯುಲೇಷನ್. ದಟ್ ಈಸ್ ಕಾಲ್ಡ್ ಪಲ್ಮನರಿ ಸರ್ಕ್ಯುಲೇಷನ್. ಇದನ್ನ ಪಲ್ಮನರಿ ಸರ್ಕ್ಯುಲೇಷನ್ ಅಂತ ಹೇಳಿ ಕರಿತೇವೆ. Another type of circulation that starts from heart and that carries the blood to tissues and collects the carbon dioxide and return back to heart. So this is a systemic circulation. It is called the systemic circulation. We can see two circuits of circulation. Heart ಇಂದ ಒಂದು ಸುತ್ತು ಬ್ಲಡ್ ಹೋಗಿ ಮತ್ತೆ ಹಾರ್ಟ್ ಗೆ ಬರ್ತದೆ, ಮತ್ತೊಮ್ಮೆ ಹಾರ್ಟ್ ಇಂದ ಬ್ಲಡ್ ಹೋಗಿಟ್ಟು ಹಾರ್ಟ್ ಗೆ ಬರ್ತದೆ. ಎರಡು ಸರ್ಕ್ಯುಲೇಷನ್ ನೋಡ್ತೇವೆ ಹ್ಯೂಮನ್ ಸರ್ಕ್ಯುಲೇಷನ್. So that is called double circulation. Very very important question. Explain the double circulation in humans ಅಂತ ಹೇಳಿ ಕೇಳಬಹುದು ಫಾರ್ಮಸಿಗೆ. You can write the systemic circulation and also pulmonary circulation. So let me explain both of these two before going to explain the heart and circulation. So I have to study about the heart, an important organ of circulatory system. The heart is present in the chest cavity, the thoracic cavity, little left to the middle of the chest cavity, nearly conical shaped apex. The heart is enclosed within a membrane called pericardium. Pericardium ಅಂತ ಹೇಳಿ ಕರಿತೇವೆ. ಎರಡು membrane surround ಆಗಿದೆ ಇಲ್ಲಿ. Between each membrane we can see a fluid that is called pericardial fluid. Heart beat ಆಗ್ತಾ ಇರ್ತದೆ ಕಂಟಿನ್ಯೂಸ್ without rest. 72 times beat ಆಗ್ತದೆ ಒಂದು ನಿಮಿಷಕ್ಕೆ. 72 times beat ಆಗ್ತದೆ. ಒಂದು ನಿಮಿಷ ಅಲ್ಲ, 1 hour ಅಲ್ಲ, 24 hours in a day, not 24 into 7, throughout the lifetime of any human beings. A wonderful machine created by the God, but no such man-made machine to run such efficiently throughout the year without take a minute of rest. ಒಂದು ನಿಮಿಷನೂ ರೆಸ್ಟ್ ತಗೊಳ್ಳದೆ ಇರುವಂತ ಯಾವುದೇ ಮ್ಯಾನ್ ಮೇಡ್ ಮೆಷಿನ್ ಇನ್ನುವರೆಗೂ ಸೃಷ್ಟಿ ಆಗಲಿಲ್ಲ. ನೀವು 80 ವರ್ಷ ಬದುಕಿರಿ, 90 ವರ್ಷ ಬದುಕಿರಿ, ಒಂದು ನಿಮಿಷ ರೆಸ್ಟ್ ತಗೊಳ್ಳದೆ ಹೋದಂಗೆ ಹಾರ್ಟ್ ಬೀಟ್ ಆಗೋದನ್ನ ನೋಡ್ತೇವೆ. ಒಂದು ಸೆಕೆಂಡ್ ಕೂಡ ರೆಸ್ಟ್ ತಗೊಳ್ಳೋದಿಲ್ಲ. ಇಟ್ ಬೀಟ್ಸ್ ನಿಯರ್ಲಿ ಅಬೌಟ್ 72 times per minute. So to avoid the external friction, the pericardial membrane, the outer and inner pericardial membrane, you can see a fluid that lubricates the heart and avoids the external friction. That is called pericardial fluid. ಇದನ್ನ pericardial fluid ಅಂತ ಹೇಳಿ ಕರಿತೇವೆ. If you take the vertical section of human heart, the vertical section of human heart, we can see 4 chambers in human heart. 4 ಚೇಂಬರ್ ನ ನೋಡ್ತೇವೆ ಹ್ಯೂಮನ್ ಹಾರ್ಟ್ ಅಲ್ಲಿ. ಯಾವ್ದದು 4 ಚೇಂಬರ್? Left atrium, left ventricle, right atrium, and right ventricle. Very good, very good. So you can see 4 chambers in human heart. 4 ಚೇಂಬರ್ ನ ನೋಡ್ತಾ ಇದ್ದೇವೆ ಇಲ್ಲಿ ಹ್ಯೂಮನ್ ಹಾರ್ಟ್, the vertical section of human heart that consists of 4 chambers. 4 chamber. The right atrium, left atrium, right ventricle. The 4 ನೋಡ್ತಾ ಇದ್ದೇವೆ ಇಲ್ಲಿ ಹ್ಯೂಮನ್. So you can see 4 chambers.
Yes, the diagram which is in your textbook. ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಡಯಾಗ್ರಾಮ್ ಅನ್ನೇ ತಗೊಳ್ತಾ ಇದ್ದೀನಿ ಇಲ್ಲಿ. ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದೆ ಸೇಮ್ ಡಯಾಗ್ರಾಮ್. So if you consider this diagram, you can see 4 chambers: right atrium, left atrium, right ventricle, left ventricle. 4 ಚೇಂಬರ್ ಇದೆ ಇಲ್ಲಿ. 4 ಚೇಂಬರ್ ಇದೆ. 4 ಚೇಂಬರ್ ನ ನೋಡ್ತಾ ಇದ್ದೇವೆ. Besides this 4 chamber, we can see the walls. Walls ಕೂಡ ನಾವು ಇಲ್ಲಿ ನೋಡಬಹುದು. ಇದನ್ನ ಯಾವ್ಯಾವುದು ವಾಲ್ವ್ ಇದೆ? So first of all, the deoxygenated blood that comes from superior and inferior vena cava. ಎರಡು ಲಾರ್ಜ್ ವೇನ್ಸ್ ಇಂದ ಡಿಆಕ್ಸಿಜನೇಟೆಡ್ ಬ್ಲಡ್ ಬರೋದನ್ನು ನೋಡ್ತೇವೆ ಇಲ್ಲಿ. ಡಿಆಕ್ಸಿಜನೇಟೆಡ್ ಬ್ಲಡ್ ಎಲ್ಲಿಗೆ ಬರ್ತದೆ? ಹಾರ್ಟಿಗೆ. ಹಾರ್ಟಿಗೆ ಡಿಆಕ್ಸಿಜನೇಟೆಡ್ ಬ್ಲಡ್ ಬರೋದನ್ನು ನೋಡ್ತೇವೆ ಥ್ರೂ the superior and inferior vena cava that enters into right atrium. Right atrium, auricle ಅಂತ ಹೇಳಿ ಕೂಡ ಕರಿತೇವೆ. It is also called right auricle. So throughout the body, the deoxygenated or carbon dioxide rich blood is collected and enters into the right auricle of human heart. It communicates with the right ventricle, the next chamber, right ventricle, through a small valve, that is the right auriculoventricular valve, auriculo or atrioventricular valve, atrioventricular valve. It is guarded by 3 valves, that is tricuspid valve. Tricuspid valve. From this right ventricle, the blood goes to pulmonary artery to lungs, where it gets purified and come back to left atrium or left auricle through pulmonary artery. Through the pulmonary vein, it comes to the left atrium. From the left atrium, it communicates to left ventricle that pushes the oxygenated blood, and from the left ventricle, it carries the blood to great aorta, the aortic arch. You can see the great aorta, which carries the blood to all part of our body, where it supplies the oxygen and food, and return back to heart by collecting the carbon dioxide from the cells or tissues. So let me explain the structure of heart once again. The human heart is 4 chamber. We can see 2 upper chamber or atrium, the right atrium and left atrium. The 2 lower chamber, which are larger than the auricle or atrium, that is right ventricle and left ventricle. The right auricles are guarded by a septum called right auriculoventricular septum. Right and left atrium, that is separated by atrio or interatrial septum. It is also called interatrial septum. The ventricles are guarded by a septum, a partition, that is called interventricular septum, that separates these 2 chambers, the left and right chambers. And the auricles are separated from ventricle by a septa, a partition, that is called the right atrioventricular septum and left atrioventricular septum. But it communicates with this ventricle by a small valve, that is right atrioventricular valve, that is guarded by 3 semilunar valves, tricuspid valve, and towards the left side, bicuspid valve is present. So you can see the bicuspid valve. 2 valve ಇದೆ ಇಲ್ಲಿ. ರೈಟ್ ಸೈಡ್ ಅಲ್ಲಿ 3 valve ಬ್ಯಾಕ್ ಫ್ಲೋ ಅನ್ನ, ಬ್ಲಡ್ ವಾಪಸ್ ಹೋಗದೆ ಹೋದಂಗೆ ಪ್ರಿವೆಂಟ್ ಮಾಡುತ್ತದೆ. ಲೆಫ್ಟ್ ಸೈಡ್ ಅಲ್ಲಿ 2 valve ಇದೆ, 2 ಡೋರ್ ಇದೆ, ವಾಪಸ್ ಬ್ಯಾಕ್ ಫ್ಲೋ ಅನ್ನ ಪ್ರಿವೆಂಟ್ ಮಾಡ್ತದೆ. In the same way, we can see the semilunar valves. 3 valves, 3 ಮುಚ್ಚಳ ಇದೆ ಇಲ್ಲಿ, ಡೋರ್ ಇದೆ.
From right ventricle, the blood does not come back from pulmonary artery to the right ventricle. It prevents the backward flow. That is called three semilunar valves, and the semilunar valves will also go to pulmonary vein. So the blood should not come back to great aorta to ಲೆಫ್ಟ್ ವೆಂಟ್ರಿಕಲ್. ಇಲ್ಲಿಂದ ವಾಪಸ್ ಬರಬಾರ್ದು. ಇದನ್ನ ಪ್ರಿವೆಂಟ್ ಮಾಡಕ್ಕೆ ಸೆಮಿನ್ಯುಲಾರ್ ವಾಲ್ವ್ಸ್ ಅನ್ನು ನೋಡ್ತೀವಿ. The characteristic heartbeat sound, the lub-dub sound of the heart, is because of the closing of tricuspid valve and bicuspid valve followed by the closing of semilunar valves. ಏನಾಗ್ತದೆ, ಹಾರ್ಟ್ ಬೀಟ್ ಆಗ್ಬೇಕಾದ್ರೆ ಲಬ್ ಡಬ್ ಅಂತೇಳಿ ಸೌಂಡ್ ಬರೋದನ್ನು ನೋಡ್ತೇವೆ. ಸ್ಟೆಥೋಸ್ಕೋಪ್ ಅಂತೇಳಿ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ನಾವು ಮೆಜರ್ ಮಾಡ್ತೇವೆ ಇದನ್ನು, ಲಬ್ ಡಬ್ ಸೌಂಡ್ ಅನ್ನ. ಇಲ್ಲಿ ವಾಪಸ್ ಆರಿಕ್ಯುಲರ್ ಕಾಂಟ್ರಾಕ್ಷನ್ ಆದಾಗ ಇವೆರಡು ಡೋರ್ ಕ್ಲೋಸ್ ಆಗ್ತದೆ, ಟ್ರೈಕಸ್ಪಿಡ್ ವಾಲ್, ಇಲ್ಲಿ ಬೈಕಸ್ಪಿಡ್, ಎರಡು ವಾಲ್ವ್ ಕ್ಲೋಸ್ ಆಗ್ತದೆ, ಲಬ್ ಅಂತೇಳಿ ಸೌಂಡ್ ಬರ್ತದೆ. ಇದಾದ ತಕ್ಷಣ ವೆಂಟ್ರಿಕ್ಯುಲರ್ ಕಾಂಟ್ರಾಕ್ಷನ್ ಆದ ತಕ್ಷಣ ಬ್ಲಡ್ ಫ್ಲೋ ಆಗಿದ್ದು ಪಲ್ಮರಿ ಆರ್ಟರಿ ಮತ್ತೆ ವೇನಿನ ವಾಲ್ವ್ ಕ್ಲೋಸ್ ಆಗ್ತದೆ, ಮುಚ್ಚಳ ಹಾಕೊಳ್ತದೆ, ಇಲ್ಲಿ ಡಬ್ ಅಂತೇಳಿ ಸೌಂಡ್ ಬರ್ತದೆ. ಸೊ ದಟ್ ಕ್ರಿಯೇಟ್ಸ್ ದ ಕ್ಯಾರೆಕ್ಟರಿಸ್ಟಿಕ್ ಲಬ್ ಡಬ್ ಸೌಂಡ್. ದೆನ್ ಹೌ ಹಾರ್ಟ್ ಬೀಟ್ ಅಕರ್ಸ್, ಹಾರ್ಟ್ ಬೀಟ್ ನಡೆಯೋದು ಹೇಗೆ ಹಾರ್ಟ್ ಬೀಟ್ ಅನ್ನ ನೋಡ್ತೇವೆ ನಾವಿಲ್ಲಿ. ಹೌ ದ ಹಾರ್ಟ್ ಬೀಟ್ ಅಕರ್ಸ್, ದ ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಆಫ್ ದ ಹಾರ್ಟ್ ಆರ್ ವೆರ್ ಇಟ್ ಸ್ಟಾರ್ಟ್ಸ್, ವೆನ್ ಇಟ್ ಸ್ಟಾರ್ಟ್ಸ್, ಯಾವಾಗ ಹಾರ್ಟ್ ಬೀಟ್ ಸ್ಟಾರ್ಟ್ ಆಗೋದನ್ನ ನೋಡ್ತೇವೆ, ಯಾವಾಗ ಎಂಡ್ ಆಗ್ತದೆ. ಸೊ ಯು ಕ್ಯಾನ್ ಸಿ ದ ಪೇಸ್ ಮೇಕರ್ ಆಫ್ ದ ಹಾರ್ಟ್ ಬೀಟ್ starts with neuromuscular coordination which starts from right auricle. Right auricle ಅಲ್ಲಿ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಒಂದು ಸ್ಪೆಸಿಫಿಕ್ ನೋಡ್ ಇದೆ, SAN ಅಂತೇಳಿ ಕರಿತೇವೆ. SAN ಸೈನೋ ಏಟ್ರಿಯಲ್ ನೋಡ್ ಅಂತೇಳಿ. ಸೈನೋ ಏಟ್ರಿಯಲ್ ನೋಡ್ ಅನ್ನ ಪೇಸ್ ಮೇಕರ್ ಅಂತೇಳಿ ಕರಿತೇವೆ. ದಟ್ ಸ್ಟಾರ್ಟ್ಸ್ ದ ಪೇಸ್, ದಟ್ ಸ್ಟಾರ್ಟ್ಸ್ ದ ಹಾರ್ಟ್ ಬೀಟ್. ಸೈನೋ ಏಟ್ರಿಯಲ್ ನೋಡ್ ಅಥವಾ SAN ಅಂತೇಳಿ ಕರಿತೇವೆ. ಹಾರ್ಟ್ ಬೀಟ್ ಅಂದ್ರೆ ಫಿಸಿಯಾಲಜಿ ಆಫ್ ಹಾರ್ಟ್ ಅನ್ನ ಹೇಳ್ತಾ ಇದ್ದೆ ನಾನೀಗ, ಹಾರ್ಟ್ ಬೀಟ್ ಹೇಗಾಗ್ತಿದೆ ಅಂತೇಳಿ. ಒಂದ್ಸಾರಿ ಏನಾಗ್ತದೆ, ಎರಡು ಆರಿಕಲ್ ಕಾಂಟ್ರಾಕ್ಟ್ ಆಗ್ತದೆ. ಎರಡು ಆರಿಕಲ್ ಕಾಂಟ್ರಾಕ್ಟ್ ಆದಾಗ ಆರಿಕ್ಯುಲರ್ ಬ್ಲಡ್ ವೆಂಟ್ರಿಕಲ್ಗೆ ಪಾಸ್ ಆಗ್ತದೆ, ವೆಂಟ್ರಿಕಲ್ಗೆ. ದಟ್ ಈಸ್ ಫಾಲೋಡ್ ಬೈ ದ ವೆಂಟ್ರಿಕ್ಯುಲರ್ ಕಾಂಟ್ರಾಕ್ಷನ್. ವೆಂಟ್ರಿಕ್ಯುಲರ್ ಕಾಂಟ್ರಾಕ್ಷನ್ ಪುಷಸ್ ದ ಬ್ಲಡ್ ಟು ಪಲ್ಮರಿ ಆರ್ಟರಿ ಅಂಡ್ ಪಲ್ಮರಿ ವೇನ್. ಪಲ್ಮರಿ ಮತ್ತೆ ಆರ್ಟರಿ ವೇನಿಗೆ ಪುಷ್ ಮಾಡ್ತದೆ ಬ್ಲಡ್ ಅನ್ನ. ಇಲ್ಲಿ ಏನಾಗ್ತದೆ, ಡಿಆಕ್ಸಿಜನೇಟೆಡ್ ಬ್ಲಡ್ ಇಡೀ ಬಾಡಿಯಿಂದ ಸುಪೀರಿಯರ್ ಮತ್ತೆ ಇನ್ಫೀರಿಯರ್ ವೀನಾ ಕೇವ ಮೂಲಕ ರೈಟ್ ಏಟ್ರಿಯಂಗೆ ಬರ್ತದೆ. ರೈಟ್ ಏಟ್ರಿಯಂಗೆ ಬಂದಿದ್ದು ಆರಿಕ್ಯುಲರ್ ಕಾಂಟ್ರಾಕ್ಷನ್ ರೈಟ್ ವೆಂಟ್ರಿಕಲ್ಗೆ ಹೋಗ್ತದೆ, ರೈಟ್ ವೆಂಟ್ರಿಕಲ್ಗೆ. ಯಾಕಂದ್ರೆ ಇದು SAN ಇಂದ ಎಲೆಕ್ಟ್ರಿಕ್ ಸಿಗ್ನಲ್ AVN ಗೆ ಬರ್ತದೆ, ಏಟ್ರಿಯೋ ವೆಂಟ್ರಿಕ್ಯುಲರ್ ನೋಡಿಗೆ. ಇಲ್ಲಿಂದ ವೆಂಟ್ರಿಕ್ಯುಲರ್ ಸೈಡ್ ಅಲ್ಲಿ ಬಂಡಲ್ ಆಫ್ ಹಿಸ್ ಅಂತ ಹೇಳಿ ಕರಿತೇವೆ. ಆಫ್ಟರ್ ವೆಲ್ ಹೆಲ್ಮ್ ಹಿಸ್, ಒಬ್ಬ ಸೈಂಟಿಸ್ಟ್ ಅವನು ಕಂಡುಹಿಡಿದಿದ್ದರು. ಬಂಡಲ್ ಆಫ್ ಹಿಸ್ ಅಂತ ಹೇಳಿ ಹೇಳ್ತೇವೆ. ರೈಟ್ ಬಂಡಲ್ ಬ್ರಾಂಚ್ ಮತ್ತೆ ಲೆಫ್ಟ್ ಬಂಡಲ್ ಬ್ರಾಂಚ್ ಆಗಿ ಡಿವೈಡ್ ಆಗಿ ದೆನ್ ಎಂಡೆಡ್ ವಿತ್ ಪರ್ಕಿಂಜೆ ಸಿಸ್ಟಮ್ ಆಫ್ ಫೈಬರ್. ಪರ್ಕಿಂಜೆ ಸಿಸ್ಟಮ್ ಆಫ್ ಫೈಬರ್ ಇಡೀ ಹಾರ್ಟಿಗೆ ಎಲೆಕ್ಟ್ರಿಕ್ ಸಿಗ್ನಲ್ ಎಲೆಕ್ಟ್ರಿಕ್ ಇಂಪಲ್ಸ್ ಅನ್ನ ಪಾಸ್ ಮಾಡ್ತದೆ. ಅಂದ್ರೆ ಫಸ್ಟ್ ಆರಿಕ್ಯುಲರ್ ಕಾಂಟ್ರಾಕ್ಷನ್ ಆಗ್ತದೆ, ದಟ್ ಈಸ್ ಫಾಲೋಡ್ ಬೈ ವೆಂಟ್ರಿಕ್ಯುಲರ್ ಕಾಂಟ್ರಾಕ್ಷನ್. ವೆನ್ atrium contract, from the blood from the right atrium it comes to the right ventricle, from the left atrium it comes to left ventricle. ಹಾಗೆ ಬರ್ತದೆ ಅಂತ ಹೇಳ್ತೇನೆ. ಈ ಬ್ಲಡ್, ಇದು ಡಯಾಗ್ರಾಮ್ ತಗೊಳ್ತೇನೆ. ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ದ ಕಾಂಟ್ರಾಕ್ಷನ್. ಕಾಣಿಸ್ತಾ ಇದೆಯಾ ಎಲ್ರಿಗೂ? ಡಯಾಗ್ರಾಮ್ ಕಾಣಿಸ್ತಾ ಇದೆಯಾ? This diagram shows the conduction of electric impulse. ಹೇಗೆ ಕಂಡಕ್ಷನ್ ಆಗ್ತದೆ ಅಂತ ಹೇಳಿ. ಇಲ್ಲಿ ಇನ್ಫೀರಿಯರ್ ಮತ್ತೆ ಸುಪೀರಿಯರ್ ವೀನಾ ಕೇವಾ ಅಂತ ಹೇಳಿ ಕರಿತೇವೆ. ಹೆಡ್, ತಲೆ ಭಾಗದಲ್ಲಿರುವಂತ ಡಿಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಕೈ ಕಾಲು ಭಾಗದಿಂದ, ಹೊಟ್ಟೆ ಭಾಗದಿಂದ, ಲಿವರ್ ಇಂದ, ಇಂಟೆಸ್ಟೈನ್ ಎಲ್ಲ ಕಡೆಯಿಂದ ಡಿಆಕ್ಸಿಜನೇಟೆಡ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಅನ್ನ, ಆಕ್ಸಿಜನ್ ಕೊಟ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಬಂದಿರುವಂತ ಬ್ಲಡ್ ಏನಾಗ್ತದೆ, ರೈಟ್ ಏಟ್ರಿಯಂಗೆ ಬರ್ತದೆ. ರೈಟ್ ಏಟ್ರಿಯಂಗೆ ಬಂದಿರುವಂತ ಬ್ಲಡ್ ಏಟ್ರಿಕ್ಯುಲರ್ ಕಾಂಟ್ರಾಕ್ಷನ್ ಆದಾಗ, ಆರಿಕ್ಯುಲರ್ ಅಥವಾ ಏಟ್ರಿಕ್ಯುಲರ್ ಕಾಂಟ್ರಾಕ್ಷನ್ ಅಂತ ಹೇಳಿ ಕರಿತೇವೆ. ಇಲ್ಲಿಂದ ಬ್ಲಡ್ ಇಲ್ಲಿಗೆ ಪುಷ್ ಆಗ್ತದೆ. ಇಲ್ಲಿಗೆ ಪುಷ್ ಆಗಿರುವಂತ ಬ್ಲಡ್
ರೈಟ್ ವೆಂಟ್ರಿಕಲ್ಗೆ ಪುಷ್ ಆಗಿರುವಂತ ಬ್ಲಡ್ ವಾಪಸ್ ಇಲ್ಲಿ ಬರಬಾರ್ದು, ವಾಪಸ್ ರೈಟ್ ಏಟ್ರಿಯಂಗೆ ಬರಬಾರ್ದು. 3 ಬಾಗ್ಲಿದೆ ಇಲ್ಲಿ, ಕ್ಲೋಸ್ ಮಾಡ್ಬಿಡ್ತದೆ. ಇಟ್ ಕ್ಲೋಸಸ್ ದ ಬ್ಯಾಕ್ವರ್ಡ್ ಫ್ಲೋ ಆಫ್ ಬ್ಲಡ್ ದಟ್ ಕ್ರಿಯೇಟ್ಸ್ ಲಬ್ ಸೌಂಡ್. ದೆನ್ ವೆಂಟ್ರಿಕ್ಯುಲರ್ ಕಾಂಟ್ರಾಕ್ಷನ್. ವೆಂಟ್ರಿಕಲ್ ಯಾವಾಗ ಕಾಂಟ್ರಾಕ್ಷನ್ ಆಗಿದೆ, ಡಿಆಕ್ಸಿಜನೇಟೆಡ್ ಬ್ಲಡ್ ದಟ್ ಗೋಸ್ ಟು ಪಲ್ಮನರಿ ಆರ್ಟರಿ. ಪಲ್ಮನರಿ ಆರ್ಟರಿಯಿಂದ ಲಂಗ್ಸ್ ಗೆ ಹೋಗ್ಬಿಡ್ತದೆ. ಲಂಗ್ಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ವಾಪಸ್ ಡಿಫ್ಯೂಸ್ ಮಾಡಿ ಆಕ್ಸಿಜನ್ ತಗೊಂಡು ಏನ್ ಮಾಡ್ತದೆ, ಇಲ್ಲಿ ಪಲ್ಮನರಿ ವೇನ್ ಮೂಲಕ ಲೆಫ್ಟ್ ಏಟ್ರಿಯಂಗೆ ರಿಲೀಸ್ ಮಾಡ್ತದೆ ಆಕ್ಸಿಜನೇಟೆಡ್ ಬ್ಲಡ್ ಅನ್ನ. ಆರಿಕ್ಯುಲರ್ ಕಾಂಟ್ರಾಕ್ಷನ್, ಈ ಆಕ್ಸಿಜನೇಟೆಡ್ ಬ್ಲಡ್ ಲೆಫ್ಟ್ ಏಟ್ರಿಯಂ ಇಂದ ಲೆಫ್ಟ್ ವೆಂಟ್ರಿಕಲ್ಗೆ ಬರ್ತದೆ. ಲೆಫ್ಟ್ ವೆಂಟ್ರಿಕಲ್ ಬಂದಿರೋದು ವೆಂಟ್ರಿಕ್ಯುಲರ್ ಕಾಂಟ್ರಾಕ್ಷನ್ ಒಟ್ಟಿಗೆ ನಡೀತದೆ. ಇದು ಎರಡು ಒಟ್ಟಿಗೆ ನಡೀತದೆ. ಗ್ರೇಟ್ ಅಯೋರ್ಟಾ ಮೂಲಕ ಏನ್ ಮಾಡ್ತದೆ, ಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಪಂಪ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ ಯು ಕ್ಯಾನ್ ಸಿ ದ ಪಂಪಿಂಗ್ ಆಫ್ ಆಕ್ಸಿಜನೇಟೆಡ್ ಬ್ಲಡ್ ಥ್ರೂ ದ ಗ್ರೇಟ್ ಅಯೋರ್ಟಾ. ಅಯೋರ್ಟಿಕ್ ಆರ್ಚ್ ಅಂತ ಹೇಳಿ ಕರಿತೇವೆ. ಸೊ ಇಲ್ಲೇನಾಗಿದೆ, ಗ್ರೇಟ್ ಅಯೋರ್ಟಾದಲ್ಲಿ ಬ್ಲಡ್ ಫ್ಲೋ ಆಗೋದನ್ನ ನೋಡ್ತೇವೆ. ಆಕ್ಸಿಜನೇಟೆಡ್ ಬ್ಲಡ್ ಒಂದು ಸಾರಿ ಕಾಂಟ್ರಾಕ್ಟ್ ಮತ್ತೆ ರಿಲ್ಯಾಕ್ಸ್ ಆಗುವಂಥದ್ದು. ಕಾಂಟ್ರಾಕ್ಷನ್ ಆಫ್ ದ ಹಾರ್ಟ್ ಈಸ್ ಕಾಲ್ಡ್ ಸಿಸ್ಟೋಲ್, ರಿಲ್ಯಾಕ್ಸೇಷನ್ ಆಫ್ ದ ಹಾರ್ಟ್ ಈಸ್ ಕಾಲ್ಡ್ ಡಯಾಸ್ಟೋಲ್. ಕಾಂಟ್ರಾಕ್ಷನ್ ಅನ್ನ ಸಿಸ್ಟೋಲ್ ಅಂತ ಹೇಳಿ ಕರಿತೇವೆ, ರಿಲ್ಯಾಕ್ಸ್ ಆಗುವಂಥದ್ದನ್ನ ಡಯಾಸ್ಟೋಲ್ ಅಂತ ಹೇಳಿ ಕರಿತೇವೆ. ಹಾರ್ಟ್ ಮಸಲ್ ಕಾಂಟ್ರಾಕ್ಟ್ ಆದ್ರೆ ಬ್ಲಡ್ ಅನ್ನ ಪಂಪ್ ಮಾಡ್ತದೆ, ಬ್ಲಡ್ ಅನ್ನ ಪುಷ್ ಮಾಡ್ತದೆ. ಗ್ರೇಟ್ ಅಯೋರ್ಟಾದಲ್ಲಿ ಕಾಂಟ್ರಾಕ್ಷನ್ ದಟ್ ಈಸ್ ಕಾಲ್ಡ್ ಸಿಸ್ಟೋಲ್. ರಿಲ್ಯಾಕ್ಸ್ ಆಗ್ತದೆ, ವಾಪಸ್ ಬರ್ತದೆ, ದಟ್ ಈಸ್ ಕಾಲ್ಡ್ ದ ಡಯಾಸ್ಟೋಲ್. ಎ ಸಿಂಗಲ್ ಸಿಸ್ಟೋಲ್ ಕೇಳಿಸ್ತದಲ್ಲ, ಸಿಂಗಲ್ ಸಿಸ್ಟೋಲ್ ಅಂಡ್ ಡಯಾಸ್ಟೋಲ್ ದಟ್ ಫಾರ್ಮ್ಸ್ ಕಾರ್ಡಿಯಾಯಿಕ್ ಸೈಕಲ್. ಒಂದು ಹಾರ್ಟ್ ಬೀಟ್ ಅದು. ಕಾರ್ಡಿಯಾಯಿಕ್ ಸೈಕಲ್ ಅಂದ್ರೆ ಏನು, ಒಂದು ಸುತ್ತು ಹಾರ್ಟ್ ಕಾಂಟ್ರಾಕ್ಟ್ ಆಗಿ ಬ್ಲಡ್ ಪುಷ್ ಮಾಡೋದು ಮತ್ತೆ ರಿಲ್ಯಾಕ್ಸ್ ಆಗೋದು. ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ದಟ್ ಈಸ್ ಸಿಸ್ಟೋಲ್ ಅಂಡ್ ಡಯಾಸ್ಟೋಲ್ ಟುಗೆದರ್ ಫಾರ್ಮ್ ಹಾರ್ಟ್ ಬೀಟ್. In a single heartbeat, nearly about 70 ml of blood is pushed by the left ventricle to great aorta. Left ventricle ಇಂದ ಗ್ರೇಟ್ ಅಯೋರ್ಟಾಗೆ 70 ml ಅಷ್ಟು ಬ್ಲಡ್ ಫ್ಲೋ ಆಗೋದನ್ನ ನೋಡ್ತೇವೆ. 70 ml ಅಷ್ಟು ಬ್ಲಡ್ ಫ್ಲೋ ಆಗ್ತದೆ. ಎಷ್ಟು ಸಾರಿ ಹಾರ್ಟ್ ಬೀಟ್ ಆಗ್ತದೆ ಹಾಗಾದ್ರೆ? ಒಂದು ನಿಮಿಷಕ್ಕೆ 72 ಟೈಮ್ಸ್ ಹಾರ್ಟ್ ಬೀಟ್ ಆಗೋದನ್ನ ನೋಡ್ತೇವೆ. 72 ಟೈಮ್ಸ್ ಹಾರ್ಟ್ ಬೀಟ್ ಆಗ್ತದೆ ಒಂದು ನಿಮಿಷಕ್ಕೆ. ಒಂದು ಸಾರಿ ಕಾಂಟ್ರಾಕ್ಟ್ ಆದ್ರೆ 70 ml ಅಷ್ಟು ಬ್ಲಡ್ ಅನ್ನ ಪುಷ್ ಮಾಡ್ತದೆ. ಒಂದು ನಿಮಿಷಕ್ಕೆ ಎಷ್ಟು ml ಬ್ಲಡ್ ಪುಷ್ ಮಾಡ್ದಂಗ ಆಯ್ತು ಹಾಗಾದ್ರೆ? 70 into 72 ಮಾಡಿ, ಎಷ್ಟು ml ಹೇಳಿ ಯಾರು? ಎಷ್ಟು ml ಬ್ಲಡ್ ಅನ್ನ ಪುಷ್ ಮಾಡ್ತದೆ ಒಂದು ನಿಮಿಷಕ್ಕೆ? ವೆರಿ ಗುಡ್, 5040 ml ಅಷ್ಟು ಬ್ಲಡ್ ಅನ್ನ ಒಂದು ಹಾರ್ಟ್ ಬೀಟಿಗೆ ಪಂಪ್, ಒಂದು ನಿಮಿಷಕ್ಕೆ ಪಂಪ್ ಮಾಡ್ತದೆ. ಅಂದ್ರೆ 5 ಲೀಟರ್ ಅಷ್ಟು ಬ್ಲಡ್ ಅನ್ನ ಒಂದು ನಿಮಿಷಕ್ಕೆ ನಿಮ್ಮ ಹಾರ್ಟ್ ಪಂಪ್ ಮಾಡ್ತದೆ. ಒಂದು ದಿವಸಕ್ಕೆ ಎಷ್ಟಾಗ್ಬೋದು? ಒಂದು ವರ್ಷಕ್ಕೆ ಎಷ್ಟಾಗ್ಬೋದು? 80 ವರ್ಷ ಬದುಕಿದ್ರೆ ನಿಮ್ಮ ಲೈಫ್ ಟೈಮ್ ಅಲ್ಲಿ ಎಷ್ಟಾಗ್ಬೋದು? ಗಣಪತಿ ಕೆರೆ ನೀರ್ ಬತ್ಸ್ಬಿಡ್ತದೆ. ಯಾವ ಪಂಪು ಬೇಡ, ನಿಮ್ಮ ಹಾರ್ಟ್ ಹಾಕಿ ಬಿಟ್ಬಿಟ್ರೆ ಸಾಕು. ಸಾಗರದ ಗಣಪತಿ ಕೆರೆ ನೀರಿದಲ್ಲ ಫುಲ್ ಖಾಲಿ ಆಗ್ಬಿಡ್ತದೆ. ಯಾವ ಎನರ್ಜಿ ಬೇಡ, ಯಾವ್ದು ಫ್ಯೂಯಲ್ ಬೇಡ, ಏನು ಬೇಡ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾರ್ಟ್ ಪಂಪ್ ಮಾಡ್ತದೆ. ಸೊ ವಂಡರ್ಫುಲ್ ಮೆಷಿನ್. ನೋ ಸಚ್ ಮ್ಯಾನ್ ಮೇಡ್ ಹೈಡ್ರೋ ಎಲೆಕ್ಟ್ರಿಕ್ ಪಂಪ್ ಐ ಕಾಂಟ್ ಸಿ ಎನಿವೇರ್ ಎಲ್ಸ್. ಎಲ್ಲೂ ಇಲ್ಲ. ಇನ್ನು 30 ವರ್ಷ ಅಂತದ್ದು ತಯಾರು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಇನ್ನು 100 years ಆದ್ರೂ ಕೂಡ ರೆಸ್ಟ್ ಇಲ್ಲದೆ ಹೋದಂಗೆ ಕಂಟಿನ್ಯೂಸ್ ಹಾರ್ಟ್ ಬೀಟ್ ಆಗಿ ಇಷ್ಟು ಒಂದು ನಿಮಿಷಕ್ಕೆ 55 ಲೀಟರ್ ಅಷ್ಟು ಒಂದು ದಿವಸಕ್ಕೆ ಎಷ್ಟಾಗ್ಬೋದು? ಒಂದು ತಾಸಿಗೆ ಎಷ್ಟಾಗ್ಬೋದು? ದೊಡ್ಡ ಕೆರೆಗಳನ್ನ ಬಚ್ಚುವಷ್ಟು ದೊಡ್ಡ ಪಂಪ್ ಇದು. ಎಷ್ಟು ಉದ್ದ ಹಾಗಾದ್ರೆ ಕ್ಯಾರಿ ಮಾಡ್ತದೆ ಇದು? ಎಷ್ಟು ಉದ್ದ ಕ್ಯಾರಿ ಮಾಡ್ತದೆ? ಇಡೀ ಬಾಡಿಗೆ ಸಪ್ಲೈ ಮಾಡ್ತದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಬಾಡಿಯಲ್ಲಿ 75 ಟ್ರಿಲಿಯನ್ ಸೆಲ್ ಇದೆ, 75 ಟ್ರಿಲಿಯನ್ ಸೆಲ್ಸ್ ಇದೆ ನಿಮ್ಮ ಬಾಡಿಯಲ್ಲಿ. 75 ಟ್ರಿಲಿಯನ್ ಸೆಲ್ಸ್ಗೆ ಬ್ಲಡ್ ಅನ್ನ ಪುಷ್ ಮಾಡ್ಬೇಕಿದು ಹಾರ್ಟ್. ಅಂದ್ರೆ ಸಣ್ಣ ರಕ್ತನಾಳಗಳು ನಿಮ್ಮ ಕಣ್ಣಲ್ಲಿ ಕಾಣಿಸ್ತದಲ್ಲ, ಎ ವೆರಿ ಸ್ಮಾಲ್ ಕ್ಯಾಪಿಲರಿ. ಈ ಕ್ಯಾಪಿಲರಿ ಒಂದಕ್ಕೆ ಜೋಡಿಸಿದ್ರೆ
ನಿಮ್ಮ ಬಾಡಿಯಲ್ಲಿ ಇರೋದು ಅಷ್ಟು ಕ್ಯಾಪಿಲರಿ ತೆಗೆದು ಜೋಡಿಸಿದ್ರೆ ಈ ಭೂಮಿಯನ್ನ 1.5 ಪಟ್ಟು ಸುತ್ತಬಹುದು. ಅರ್ಥನ ನಿಮ್ಮ ಬಾಡಿಯಲ್ಲಿ ಇರೋದೇ ಒಬ್ಬರ ಬಾಡಿ ಸಾಕು. ಒಬ್ಬರ ಬಾಡಿಯ ಕ್ಯಾಪಿಲರಿಯನ್ನ ನಾವು ತೆಗೆದು ಒಂದಕ್ಕೊಂದಕ್ಕೆ ಜೋಡಿಸಿದ್ರೆ ಈ ಅರ್ತ್ ವಿ ಕ್ಯಾನ್ ರ್ಯಾಪ್ ದ ಅರ್ತ್ ನಿಯರ್ಲಿ ಅಬೌಟ್ 1.5 ಟೈಮ್ಸ್, 1.5 ಪಟ್ಟು ಸುತ್ತಬಹುದು. ಅಷ್ಟು ಉದ್ದ ಪೈಪ್ ಲೈನ್ ಇದೆ ನಿಮ್ಮ ಬಾಡಿಯಲ್ಲಿ. ವಿತೌಟ್ ರೆಸ್ಟ್ ಇಟ್ ಪಂಪ್ಸ್ ನಿಯರ್ಲಿ ಅಬೌಟ್ 5 liters of blood per minute and it pumps nearly thousands of gallons for its lifetime. ಜಗತ್ತಲ್ಲಿರುವಂತ ಎಲ್ಲ ಕೆರೆಗಳನ್ನ ನಿಮ್ಮ ಹಾರ್ಟ್ ಒಂದೇ ಪಂಪ್ ಮಾಡ್ಬಿಡುತ್ತೆ ಅಷ್ಟು ದೂರ ಲಾಂಗ್ ಡಿಸ್ಟೆನ್ಸ್ ಗೆ. ಸೋ ವಂಡರ್ಫುಲ್ ಮೆಷಿನ್ ದ ಹಾರ್ಟ್ ಈಸ್. ಸೊ ಕ್ಯಾನ್ ಯು how it circulates? What type of circulation we can see in human beings? Double circulation. ಎರಡು ಸರ್ಕ್ಯುಲೇಷನ್ ಇದೆ, ನಾನು ಅವಾಗಲೇ ಹೇಳಿದೆ. ಡಬಲ್ ಸರ್ಕ್ಯುಲೇಷನ್, ವೆರಿ ಇಂಪಾರ್ಟೆಂಟ್ ಫಾರ್ಮರ್ಸ್ ಕ್ವಶನ್. ದ ಪಲ್ಮನರಿ ಸರ್ಕ್ಯುಲೇಷನ್ ಅಂಡ್ ಸಿಸ್ಟಮಿಕ್ ಸರ್ಕ್ಯುಲೇಷನ್. ಒಂದು ಪಲ್ಮನರಿ ಸರ್ಕ್ಯುಲೇಷನ್ ಅಂತ ಹೇಳಿ ಕರಿತೇವೆ. ಹಾರ್ಟ್ ಇಂದ ಲಂಗ್ಸ್ ಗೆ ಹೋಗ್ತದೆ, ಲಂಗ್ಸ್ ಇಂದ ವಾಪಸ್ ಹಾರ್ಟಿಗೆ ಬರ್ತದೆ. ಎಲ್ಲಿಂದ ಹೋಗ್ತದೆ ಇದು? ಸ್ಟಾರ್ಟ್ ಆಗೋದು ಎಲ್ಲಿಂದ? ಯಾವಾಗ ವೆಂಟ್ರಿಕ್ಯುಲರ್ ಕಾಂಟ್ರಾಕ್ಷನ್ ಆಗ್ತದೆ ರೈಟ್ ವೆಂಟ್ರಿಕಲ್ ಇಂದ, ರೈಟ್ ವೆಂಟ್ರಿಕಲ್ ಇಂದ ಪಲ್ಮನರಿ ಆರ್ಟರಿ ಮೂಲಕ ಲಂಗ್ಸ್ ಗೆ ಬರ್ತದೆ. ಸೊ ಇಟ್ ರಿಲೀಸಸ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಟೇಕ್ಸ್ ಆಕ್ಸಿಜನ್. ದಿ ಆಕ್ಸಿಜನೇಟೆಡ್ ಬ್ಲಡ್ ದಟ್ ಕಮ್ಸ್ ಟು ಲೆಫ್ಟ್ atrium through pulmonary vein. This type of circulation which starts from heart and ends in heart, that circuit of circulation is called pulmonary circulation. The first circulation, very short distance, it travels very short distance, that is the pulmonary circulation. ಬಹಳ ಶಾರ್ಟ್ ಡಿಸ್ಟೆನ್ಸ್, ಹಾರ್ಟ್ ಇಂದ ಸ್ವಲ್ಪ ದೂರ ಲಂಗ್ಸ್ ಗೆ ಹೋಗಿ ವಾಪಸ್ ಬಂದು ಬರ್ತದೆ. ಸೊ ಇಟ್ ಇಸ್ ಕಾಲ್ಡ್ ಲೆಸ್ಸರ್ ಸರ್ಕ್ಯುಲೇಷನ್. The pulmonary circulation is also called lesser circulation, but the systemic circulation is called greater circulation. Greater circulation because the blood starts its journey from heart and that circulates throughout the body from head to leg, the tip of toe, and come back to heart. It takes a long journey. So that is called greater circulation. The systemic circulation is also called greater circulation. So in the systemic circulation, the oxygenated blood that starts its journey from left ventricle, by ventricular contraction it pushes the blood to great aorta. We can see the aortic arch. From this aortic arch, the dorsal aorta, the aorta that divides into arterioles and ended with capillaries in the tissue system. The arterioles ended in capillaries. In the capillary system, the oxygen diffuses into cells and carbon dioxide from the cell diffuse back into capillary. The capillary joins to small venules, venules into vein, vein into superior and inferior vena cava, come back to right atrium. It takes a long journey from heart to tissue, tissue to heart. So that type of circulation is called systemic circulation. Heart in the blood ಹೊರಟಿದೆ, ಆರ್ಟರೀಸ್ ಅಲ್ಲಿ ಡಿವೈಡ್ ಆಗಿದೆ, ಆರ್ಟರಿ ಹೊಡಿತದೆ, ಸಣ್ಣ ಸಣ್ಣ ರಕ್ತನಾಳಗಳಾಗ್ತದೆ, ಆರ್ಟರಿಯೋಲ್ ಅಂತ ಹೇಳಿ ಕರಿತೇವೆ. ಆರ್ಟರಿಯೋಲ್ ಮತ್ತೆ ಡಿವೈಡ್ ಆಗ್ತದೆ, ಸಣ್ಣ ಸಣ್ಣ ಕ್ಯಾಪಿಲರಿಯಲ್ಲಿ ಎಂಡ್ ಆಗ್ತದೆ. ಈ ಕ್ಯಾಪಿಲರಿಯಿಂದ ಸೆಲ್ಲಿಗೆ ಅಥವಾ ಟಿಶ್ಯೂಗೆ ಆಕ್ಸಿಜನ್ ಡಿಫ್ಯೂಸ್ ಆಗ್ತದೆ, ಫುಡ್ ಡಿಫ್ಯೂಸ್ ಆಗೋದನ್ನ ನೋಡ್ತೇವೆ. ಅಲ್ಲಿ ತಯಾರಾಗಿರುವಂತ ನೈಟ್ರೋಜನಸ್ ವೇಸ್ಟ್ ಇರ್ಬೋದು ಅಥವಾ ಕಾರ್ಬನ್ ಡೈಆಕ್ಸೈಡ್ ತಗೊಂಡ್ಬಿಟ್ಟು ಡಿಆಕ್ಸಿಜನೇಟೆಡ್ ಬ್ಲಡ್ ಸಣ್ಣ ಸಣ್ಣ ವೆನ್ಯೂಲ್ ಅಂತ ಹೇಳಿ ಕರಿತೇವೆ. ವೆನ್ಯೂಲ್ಸ್ ಜಾಯಿನ್ಸ್ ಟು ಫಾರ್ಮ್ ವೇನ್, ಲಾರ್ಜ್ ವೇನ್, ವೀನಸ್ ಸರ್ಕ್ಯುಲೇಷನ್ ಅಂತ ಹೇಳಿ ಕರಿತೇವೆ. ಬ್ಲಡ್ ಅನ್ನ ಕ್ಯಾರಿ ಮಾಡೋದನ್ನ, ಹಾರ್ಟ್ ಇಂದ ಬರೋದನ್ನ ಆರ್ಟರಿಯಲ್ ಸಿಸ್ಟಮ್ ಅಂತ ಹೇಳಿ ಕರಿತೇವೆ. ಯಾವುದು ಹಾರ್ಟ್ಗೆ ಡಿಆಕ್ಸಿಜನೇಟೆಡ್ ಬ್ಲಡ್ ಹೋಗ್ತದೋ ದಟ್ ಇಸ್ ಕಾಲ್ಡ್ ವೀನಸ್ ಸಿಸ್ಟಮ್, ವೀನಸ್ ಬ್ಲಡ್ ಅಂತ ಹೇಳಿ ಕರಿತೇವೆ. ಸೊ ಈ ವೀನಸ್ ಬ್ಲಡ್ ಹಾರ್ಟ್ ರೈಟ್ ಏಟ್ರಿಯಂಗೆ ಬಂದು ತಲುಪ್ತದೆ. ಸೊ ಈ ಸರ್ಕ್ಯುಲೇಷನ್ ನ ಸಿಸ್ಟಮಿಕ್ ಸರ್ಕ್ಯುಲೇಷನ್, ಈ ಪಲ್ಮನರಿ ಸರ್ಕ್ಯುಲೇಷನ್, ಎರಡು ಸರ್ಕ್ಯುಲೇಷನ್ ನೋಡ್ತೇವೆ. ಸೊ ದಟ್ ಇಸ್ ಕಾಲ್ಡ್ ಡಬಲ್ ಸರ್ಕ್ಯುಲೇಷನ್. ಅರ್ಥ ಆಯ್ತಾ ಡಬಲ್ ಸರ್ಕ್ಯುಲೇಷನ್ ಅಂದ್ರೆ? Yes, sir. ವೆರಿ ಗುಡ್. ಲಾಸ್ಟ್ ಪಾರ್ಟ್ ಅನ್ನು ತಗೊಂಡ್ಬಿಡ್ತೇನೆ ಈಗ. ಡಬಲ್ ಸರ್ಕ್ಯುಲೇಷನ್ ಆಯ್ತು, ಕಾರ್ಡಿಯಾಕ್ ಸೈಕಲ್ ಆಯ್ತು, ಎಲೆಕ್ಟ್ರಿಕ್ ಇಂಪಲ್ಸ್ ಹೇಗೆ ಕಂಡಕ್ಷನ್ ಆಗ್ತದೆ ಅಂತ ಹೇಳಿ ಗೊತ್ತಾಯ್ತು. ಲಾಸ್ಟ್ ಈಗ ಹಾರ್ಟ್ ಡಿಸೀಸ್ ಅನ್ನ ಹೇಗೆ ಕಂಡುಹಿಡಿಯೋದು, ಹಾರ್ಟ್ ಅಟ್ಯಾಕ್ ಯಾವ ರೀತಿ ಆಗ್ತದೆ, ಬ್ಲಡ್ ಪ್ರೆಷರ್ ಅಂದ್ರೆ ಏನು,
ಹಾರ್ಟ್ ಅಲ್ಲಿ ಏನಾದ್ರು ತೊಂದರೆ ಇದ್ರೆ ಅದನ್ನ ಹೇಗೆ ಡಯಾಗ್ನೋಸಿಸ್ ಮಾಡೋದು ನಾವು, ಇದನ್ನೆಲ್ಲ ನಾವು ನೋಡಕ್ ಹೋದ್ರೆ ನಾವು ಒಂದು ಡಯಾಗ್ನೋಸ್ಟಿಕ್ ಮೆಥಡ್ ಅನ್ನ ತಗೊಳ್ತೇವೆ. ಇಲ್ಲಿ ಡಯಾಗ್ನೋಸಿಸ್ಗೆ ರೀಸೆಂಟ್ ಡಯಾಗ್ನೋಸ್ಟಿಕ್ ಮೆಥಡ್ ಅಂತ ಹೇಳಿ ಕರಿತೇವೆ. ಫಾರ್ ಡಯಾಗ್ನೋಸಿಸ್ ದಟ್ ಈಸ್ ದ ECG, ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತ ಹೇಳಿ ಕರಿತೇವೆ, ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂತ ಹೇಳಿ ಕೂಡ ಕರಿತೇವೆ. ಇಲ್ಲಿ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಹೇಗೆ ಮಾಡ್ತೇವೆ? ECG ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೋದು. ECG ಮಾಡುವಂತದ್ದು ಒಂದು ಇನ್ಸ್ಟ್ರೂಮೆಂಟ್ ಇದೆ. ಇನ್ಸ್ಟ್ರೂಮೆಂಟ್ ಮೂಲಕ ನಾವು ಹಾರ್ಟ್ ಬೀಟ್ ರೇಟ್ ಅನ್ನ, ಹೇಗೆ ಹಾರ್ಟ್ ಬೀಟ್ ಆಗ್ತದೆ ಇದನ್ನ ಅನಲೈಸ್ ಮಾಡಬಹುದು. ಇದನ್ನ ಅನಲೈಸ್ ಮಾಡುವಂತ ಒಂದು ಮೆಥಡ್ ಇಲ್ಲಿ. So you can see a very important method to diagnose the rate of heartbeat and also to analyze any disturbance in the heart ಅಲ್ಲಿ ಏನಾದ್ರು ತೊಂದರೆ ಇದ್ದರೆ ನಾವು ಕಂಡುಹಿಡಿಯಕ್ಕೆ ಆಗ್ತದೆ. So this ECG that gives the pulse rate ಅನ್ನ ಏನ್ ಮಾಡ್ತದೆ, ಕಾಂಟ್ರಾಕ್ಷನ್ ಮತ್ತೆ ರಿಲ್ಯಾಕ್ಸೇಷನ್ ಆದಾಗ ಇಲ್ಲಿ ನೋಡಬಹುದು ಡಯಾಗ್ರಾಮ್ ಅಲ್ಲಿ. It is labeled as PQRST. What it represents? The peak level. The peak level in the ECG is identified with the letter P, and T corresponds to specific electrical activity of the heart. ಇಲ್ಲಿ P ಅನ್ನ ನೋಡ್ತೀರಾ ನೀವು, P, the peak rate of you can see the Q and yes, when we can see the systole, the contraction of the heart. So that means mark as QRS. There is a contraction. When the heart get relaxed, we can see the relaxed position as T ಅಂತ ಹೇಳಿ ನೋಡ್ತೇವೆ. ಯಾವುದೋ ಒಂದು ಡಿಸ್ಟರ್ಬೆನ್ಸ್ ಇದೆ, ಕೊರೋನರಿ ಆರ್ಟರಿಯಲ್ಲಿ ಕ್ಲಾಟ್ ಆಗಿರ್ಬೋದು, ಆಂಥೆರೋಸ್ಕ್ಲಿರಾಸಿಸ್ ಅಂತ ಹೇಳಿ ಕರಿತೇವೆ, ಆರ್ಟರಿಯೋಸ್ಕ್ಲಿರಾಸಿಸ್ ಇದೆ. ದಿ ಪೀಕ್ ಗೋಸ್ ಟು ಹೈ ಲೆವೆಲ್, ವೆರಿ ಹೈ ಲೆವೆಲ್. ದಟ್ ಇಂಡಿಕೇಟ್ಸ್ ದರ್ ಇಸ್ ಸಮ್ ಡೇಂಜರ್ ಇನ್ ದ ಹಾರ್ಟ್. ಕೆಲವೊಂದು ಡೇಂಜರ್ ಇದೆ. ನಾರ್ಮಲ್ ಪೀಕ್ ಗಿಂತ ಜಾಸ್ತಿ ಬಂದಾಗ R ಲೆವೆಲ್, ನಾರ್ಮಲ್ ಸಿಸ್ಟೋಲಿಕ್ ಪ್ರೆಷರ್ ಗಿಂತ ಜಾಸ್ತಿ ಬಂದಾಗ ಇಲ್ಲಿ ಏನೋ ತೊಂದರೆ ಇದೆ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡಬಹುದು. ಏನು ತೊಂದರೆ ಇದೆ, ಯಾವಾಗ ತೊಂದರೆ ಆಗ್ತದೆ, ಹಾಗಾದ್ರೆ ಏನು ತೊಂದರೆಯನ್ನ ಐಡೆಂಟಿಫೈ ಮಾಡಬಹುದು. ಇಲ್ಲಿ ಸಾಮಾನ್ಯವಾಗಿ ಏನಾಗ್ತದೆ, ಹಾರ್ಟಿಗೆ ಸಪ್ಲೈ ಮಾಡುವಂತ ಬ್ಲಡ್ ವೆಸಲ್ ಅನ್ನ ಕರೋನರಿ ಆರ್ಟರಿ ಅಂತ ಹೇಳಿ ಕರಿತೇವೆ. ಸೊ ಈ ಕರೋನರಿ ಆರ್ಟರಿ ಏನ್ ಮಾಡ್ತದೆ, ದಟ್ ಸಪ್ಲೈಸ್ ದ ಬ್ಲಡ್ ಟು ಹಾರ್ಟಿಗೆ ಬ್ಲಡ್ ಅನ್ನು ಸಪ್ಲೈ ಮಾಡ್ತದೆ. ಬಿಕಾಸ್ ಆಫ್ ಎಕ್ಸೆಸ್ ಯೂಸ್ ಆಫ್ ಫ್ಯಾಟಿ ಡಯಟ್, ಬೆಣ್ಣೆ, ತುಪ್ಪ, ಇದನ್ನ ಜಾಸ್ತಿ ತಿನ್ನೋದ್ರೆ, ಕೊಲೆಸ್ಟ್ರಾಲ್ ರಿಚ್ ಫುಡ್ ತಿಂದಾಗ ಇದು ಫ್ಲೇಕ್ ಫಾರ್ಮೇಶನ್ ಮಾಡ್ತದೆ. ಬ್ಲಡ್ ವೆಸಲ್ ಅಲ್ಲಿ ಜಿಡ್ ಹಿಡ್ಕೊಳ್ತದೆ, ಅಂದ್ರೆ ಫ್ಲೇಕ್ ಫಾರ್ಮೇಶನ್ ಮಾಡ್ತದೆ. ಈ ಬ್ಲಡ್ ಫ್ಲೋ ಮಾಡುವಂತ ಏರಿಯಾವನ್ನ ಕಡಿಮೆ ಮಾಡ್ತದೆ, ಬ್ಲಡ್ ಫ್ಲೋ ಆಗುವಂತ ಏರಿಯಾವನ್ನ ಬ್ಲಡ್ ವೆಸಲ್ ಅಲ್ಲಿ. ಅವಾಗ ಏನಾಗ್ತದೆ, ಇಟ್ ಅಪ್ಲೈಸ್ ದ ಮೋರ್ ಪ್ರೆಷರ್ ಆನ್ ಇಟ್ಸ್ ಹಾರ್ಟ್, ದಿ ವೆಸಲ್. ಜಾಸ್ತಿ ಪ್ರೆಷರ್ ನ ಕ್ರಿಯೇಟ್ ಮಾಡಬೇಕು. ಬ್ಲಡ್ ಫ್ಲೋ ಆಗ್ಬೇಕಾದ್ರೆ ಬ್ಲಡ್ ವೆಸಲ್ ಅಲ್ಲಿ ಜಾಸ್ತಿ ಪ್ರೆಷರ್ ನ ಕ್ರಿಯೇಟ್ ಮಾಡ್ಬೇಕಾಗ್ತದೆ. ಸೊ ದಟ್ ಈಸ್ ಕಾಲ್ಡ್ ಹೈ ಹೈಪರ್ ಟೆನ್ಷನ್ ಆರ್ ಹೈ BP. What is blood pressure then? The lateral pressure that is applied by the blood when it is flow in the blood vessel. Blood vessel ಅಲ್ಲಿ ಬ್ಲಡ್ ಫ್ಲೋ ಆಗ್ಬೇಕಾದ್ರೆ ಈ ಆರ್ಟರಿ ಮೇಲೆ ಏನು ಒತ್ತಡ ಆಗ್ತದೆ, ಪ್ರೆಷರ್ ನ ಅಪ್ಲೈ ಮಾಡ್ತದೆ, ಅದನ್ನೇ BP ಅಂತ ಹೇಳಿ ಕರಿತೇವೆ, ಬ್ಲಡ್ ಪ್ರೆಷರ್. ಸೊ ದಿ ಬ್ಲಡ್ ಪ್ರೆಷರ್, ಎ ನಾರ್ಮಲ್ ಬ್ಲಡ್ ಪ್ರೆಷರ್ ಇನ್ ಹ್ಯೂಮನ್ ಬೀಯಿಂಗ್ ಇಸ್ 120/80. 120/80 is the normal BP, ನಾರ್ಮಲ್ ಬ್ಲಡ್ ಪ್ರೆಷರ್. 120 ಅನ್ನೋದೇನು, ಸಿಸ್ಟೋಲಿಕ್ ಪ್ರೆಷರ್. ಯಾವಾಗ ಹಾರ್ಟ್ ಕಾಂಟ್ರಾಕ್ಟ್ ಆಗಿದೆ, ಬ್ಲಡ್ ವೆಸಲ್ ಮೇಲೆ ಫ್ಲೋ ಆಗ್ತಾ ಇರ್ತದೆ, ಬ್ಲಡ್ ಜಾಸ್ತಿ ಪ್ರೆಷರ್ ನ ಆಗ್ತದೆ. 120 mm ಆಫ್ ಮರ್ಕ್ಯೂರಿ ಅಂತ ಹೇಳಿ ಕರಿತೇವೆ. 120 mm ಆಫ್ ಮರ್ಕ್ಯೂರಿ ಪ್ರೆಷರ್ ನ ಬ್ಲಡ್ ವೆಸಲ್ ಮೇಲೆ ಅಪ್ಲೈ ಮಾಡ್ತದೆ. ಯಾವಾಗ ರಿಲ್ಯಾಕ್ಸ್ ಆಗಿದೆ ಹಾರ್ಟ್, ಅವಾಗ 80 mm ಆಫ್ ಮರ್ಕ್ಯೂರಿಯನ್ನ ನೋಡ್ತೇವೆ. ಬ್ಲಡ್ ವೆಸಲ್ ಅಲ್ಲಿ ಇರ್ತದೆ, ಆದ್ರೆ ಕಡಿಮೆ ಪ್ರೆಷರ್ ಇರ್ತದೆ. ನಾರ್ಮಲ್ BP ಅಂತ ಹೇಳಿ ಕರಿತೇವೆ. ವೆನ್ ಇಟ್ ಎಕ್ಸೀಡ್ಸ್ 140 mm ಆಫ್ ಮರ್ಕ್ಯೂರಿ, 140 ಗಿಂತ ಸಿಸ್ಟೋಲಿಕ್ ಪ್ರೆಷರ್ ಜಾಸ್ತಿ ಆದ್ರೆ, ಡಯಾಸ್ಟೋಲಿಕ್ ಪ್ರೆಷರ್ 90 mm ಗಿಂತ ಜಾಸ್ತಿ ಆದ್ರೆ, ಅವಾಗ ಹೈ BP ಅಥವಾ ಹೈಪರ್ ಟೆನ್ಷನ್ ಅಂತ ಹೇಳಿ ಕರಿತೇವೆ. ಹೈಪರ್ ಟೆನ್ಷನ್ ಅಥವಾ ಹೈ BP ಅಂದ್ರೆ ಏನು, ಯಾವಾಗ ಎಫಿಷಿಯನ್ಸಿ ಕಳ್ಕೊಂತು, ಸ್ಟ್ರೆಚ್ ಆಗುವಂತ ಸಾಮರ್ಥ್ಯ ಕಳ್ಕೊಂತು,
ಬ್ಲಡ್ ವೆಸಲ್. ಅದರ ಇನ್ನರ್ ಕ್ಯಾಪಬಿಲಿಟಿ ಕಳ್ಕೊಳ್ತಾ ಹೋದಂಗೆ ಕಾಂಟ್ರಾಕ್ಟ್ ಆಗಿ ರಿಲ್ಯಾಕ್ಸ್ ಆಗುವಂತ ಸಾಮರ್ಥ್ಯ ಕಳ್ಕೊಳ್ತದೆ. ಅವಾಗ ಲೋ ಬಿ ಪಿ ಅನ್ನು ನೋಡ್ತೇವೆ. ಸಿಸ್ಟೋಲಿಕ್ ಪ್ರೆಷರ್ 100 mm ಆಫ್ ಮರ್ಕ್ಯೂರಿ ಅಂಡ್ ಡಯಾಸ್ಟೋಲಿಕ್ ಪ್ರೆಷರ್ ಬಿಲೋ 50 mm ಆಫ್ ಮರ್ಕ್ಯೂರಿ ಬಂದ್ರೆ ಅದನ್ನ ಲೋ ಬಿ ಪಿ ಅಥವಾ ಹೈಪೋಟೆನ್ಷನ್ ಅಂತೇಳಿ ಕರೀತೇವೆ. ಹೈಪೋಟೆನ್ಷನ್ ಈ ಸಾಲ್ಟ್ ಅನ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ, ಫ್ಯಾಟಿ ಡಯಟ್ ಅನ್ನ ಜಾಸ್ತಿ, ಕೊಲೆಸ್ಟ್ರಾಲ್ ರಿಚ್ ಫುಡ್ ಅನ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ಈ ತರ ಬ್ಲಡ್ ವೆಸಲ್ ಅಲ್ಲಿ ಕರೋನರಿ ಆರ್ಟರಿಯಲ್ಲಿ ಡೆಪಾಸಿಟ್ ಆಗ್ತಾ ಹೋಗ್ತದೆ. ಜಾಸ್ತಿ ಪ್ರೆಷರ್ ನ ಅಪ್ಲೈ ಮಾಡಬೇಕು. ಕೆಲವೊಂದ್ಸತಿ ಏನಾಗ್ಬಿಡ್ತದೆ, ಬ್ಲಡ್ ಕೆಪಿಲರಿ ಒಡೆದು ಹೋಗುವಂತ ಚಾನ್ಸ್ ಕೂಡ ಇದೆ. ಬ್ಲಡ್ ಕೆಪಿಲರಿ ಒಡೆದು ಹೋಗುವಂತ ಚಾನ್ಸ್ ಕೂಡ ಇದೆ ಇಲ್ಲಿ. ಅವಾಗ ಹಾರ್ಟ್ ಅಟ್ಯಾಕ್ ಅನ್ನ ನೋಡ್ತೇವೆ. ಇಲ್ಲಿ ಕರೋನರಿ ಆರ್ಟರಿ ಡಿಸೀಸ್ ಅಂತ ಹೇಳಿ ಕರಿತೇವೆ. ಈ ತರ ಏನು ಫ್ಲೇಕ್ ಫಾರ್ಮೇಶನ್ ಆಗೋದನ್ನ, ಫ್ಲೇಕ್ ಫಾರ್ಮೇಶನ್ ಏನಾಗ್ತದೆ, ಫ್ಲೇಕ್ ಕ್ಯಾಡ್ ಡಿಸೀಸ್ ಅಂತ ಹೇಳಿ ಕರಿತೇವೆ. ಕೊರೋನರಿ ಆರ್ಟರಿಯಲ್ ಡಿಸೀಸ್ ಅಂತ ಹೇಳಿ. ಕೊರೋನರಿ ಆರ್ಟರಿಯಲ್ ಡಿಸೀಸ್ ಅಲ್ಲಿ ಏನಾಗ್ತದೆ, ಆಂಥರೋಸ್ಕ್ಲಿರಾಸಿಸ್. ಆಂಥರೋಸ್ಕ್ಲಿರಾಸಿಸ್ ಅಂದ್ರೆ ಬ್ಲಡ್ ಕೆಪಿಲರಿ ಒಡೆದು ಹೋಗುವಂಥದ್ದು ಅಥವಾ ಬ್ಲಾಕ್ ಆಗುವಂತ ಚಾನ್ಸ್ ಇದೆ. ಕ್ಯಾಲ್ಸಿಯಂ, ಫ್ಯಾಟ್, ಕೊಲೆಸ್ಟ್ರಾಲ್ ಮತ್ತೆ ಫೈಬ್ರಸ್ ಟಿಶ್ಯೂ ಡೆವಲಪ್ ಆಗ್ತದೆ. ಸೊ ದಟ್ ಕ್ರಿಯೇಟ್ಸ್ ವೆರಿ ಡಿಫಿಕಲ್ಟಿ ಇನ್ ಹಾರ್ಟ್ ಬೀಟ್. ಹಾರ್ಟ್ ಬೀಟ್ ಡಿಫಿಕಲ್ಟೀಸ್ ಅನ್ನ ನೋಡ್ತೇವೆ. ಹಾರ್ಟ್ ಮಸಲ್ ಮೇಲೆ ಸ್ಟ್ರೆಸ್ ಅನ್ನ ಕ್ರಿಯೇಟ್ ಮಾಡ್ತದೆ. ಸೊ ದಟ್ ಇಸ್ ಕಾಲ್ಡ್ ಕರೋನರಿ ಆರ್ಟರಿ ಡಿಸೀಸ್. ಕರೋನರಿ ಆರ್ಟರಿ ಡಿಸೀಸ್ ಅಥವಾ ಕ್ಯಾಡ್ ಡಿಸೀಸ್, CAD ಅಂತ ಹೇಳಿ ಕರೀತೇವೆ. CAD ಜೊತೆಯಲ್ಲಿ ನಾವು ನೋಡುವಂಥದ್ದು ಹಾರ್ಟ್ ಅಟ್ಯಾಕ್ ಮತ್ತೆ ಹಾರ್ಟ್ ಫೇಲ್. ಅದ್ರ ಜೊತೆಲಿ ಆಂಜಿನಾ ಅಂತ ಹೇಳಿ ಮತ್ತೊಂದು ಡಿಸೀಸ್ ಅನ್ನ ನೋಡ್ತೇವೆ, ಆಂಜಿನಾ ಪೆಕ್ಟೋರಿಸ್. ಅಕ್ಯೂಟ್ ಚೆಸ್ಟ್ ಪೇನ್ ಕಾಣಿಸ್ತದೆ, ಎದೆ ನೋವು ಕಾಣಿಸ್ಕೊಳ್ತದೆ ಕೆಲವೊಂದು ಸುತ್ತು. ಯಾವುದೇ ಕೆಮ್ಮಿರೋದಿಲ್ಲ. ಆಕ್ಸಿಜನ್ ಹಾರ್ಟ್ಗೆ ರೀಚ್ ಆಗದೆ ಇರುವಂತ ಸನ್ನಿವೇಶ ಹಾರ್ಟ್ ಮಸಲ್ಗೆ ಆಂಜಿನಾ ಪೆಕ್ಟೋರಿಸ್ ಅಂತ ಹೇಳಿ ಕರಿತೇವೆ. ಹಾರ್ಟ್ ಚೆಸ್ಟ್ ಸಿವಿಯರ್ ಚೆಸ್ಟ್ ಪೇನ್ ಕಾಣಿಸ್ಕೊಳ್ತದೆ. ಆಂಜಿಯೋಗ್ರಾಮ್ ಮಾಡಿ ಅದನ್ನ ಸಾಮಾನ್ಯವಾಗಿ ಅದನ್ನ ಏನು ಕನ್ಸ್ಟ್ರಿಕ್ಷನ್ ಆಗಿರುವಂತ ಬ್ಲಡ್ ವೆಸಲ್ ನ ಡೈಲೇಷನ್ ಮಾಡುವಂತ ಮೆಥಡ್ ಮೂಲಕ ಕ್ಯೂರ್ ಮಾಡಬಹುದು. ಆದ್ರೆ ಈ ಹಾರ್ಟ್ ಅಟ್ಯಾಕ್ ಅನ್ನೋದನ್ನ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಡಯಾಗ್ರಾಮ್ ಲಾಸ್ಟ್ ಸ್ಟೇಜ್ಗೆ ಬಂದಿದ್ದೇವೆ. ಇದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಹೋಗಿದ್ದೀರಾ? ಇದ್ದೀರಾ? ಆಯ್ತು, ಮುಗಿಸ್ಬಿಡ್ತೇನೆ ಇನ್ನೊಂದ್ 2 ನಿಮಿಷ. ಲಾಸ್ಟ್ ಪಾರ್ಟಿಗೆ ಬಂದ್ವಿ ಈ ಚಾಪ್ಟರ್ಲಿ. ಚಾಪ್ಟರ್ ನಂಬರ್ 18 ಕೊನೆ ಪಾರ್ಟಿಗೆ ಹಾರ್ಟ್ ಫೇಲ್ಯೂರ್. ಹಾರ್ಟ್ ಫೇಲ್ ಅಂದ್ರೆ ಇದು, ಈಗ ಬ್ಲಡ್ ಸಪ್ಲೈ ಮಾಡ್ತದೆ. ಹಾರ್ಟಿಗೆ ಬ್ಲಡ್ ಸಪ್ಲೈ ಮಾಡುವಂತ ಬ್ಲಡ್ ವೆಸಲ್ ಕರೋನರಿ ಆರ್ಟರಿ ಅಂತ ಹೇಳಿ ಕರಿತೇವೆ. ನಾ ಹೇಳಿದೆ ಹಾರ್ಟ್ ಬಹಳ ಇಂಪಾರ್ಟೆಂಟ್ ಮೆಷಿನ್ ಇದು. ಇದು ಕಂಟಿನ್ಯೂಸ್ ಆಗಿ ಬೀಟ್ ಆಗ್ಬೇಕು, ರೆಸ್ಟ್ ತಗೊಳಂಗಿಲ್ಲ. ದ ಮಸಲ್ ಆಫ್ ದ ಹಾರ್ಟ್ ನೆವರ್ ಅಂಡರ್ಗೋ ಫ್ಯಾಟಿಗ್. ಟಯರ್ಡೇ ಆಗಬಾರ್ದು, ಸುಸ್ತೇ ಆಗಬಾರ್ದು, ಕಂಟಿನ್ಯೂಸ್ ಬ್ಲಡ್ ಸಪ್ಲೈ ಆಗಲೇಬೇಕು. ಇದಕ್ಕೊಂದು ಸ್ಪೆಷಲ್ ಸರ್ಕ್ಯುಲೇಷನ್ ಇದೆ. ಸ್ಪೆಷಲ್ ಸರ್ಕ್ಯುಲೇಷನ್ ಅಂದ್ರೆ ಆಕ್ಸಿಜನೇಟೆಡ್ ಬ್ಲಡ್ ಲೆಫ್ಟ್ ವೆಂಟ್ರಿಕಲ್ ಇಂದ, ಇಲ್ಲಿ ಸಣ್ಣ ಒಂದು ರಂಧ್ರ ಇದೆ, ಹಾರ್ಟ್ ಮಸಲ್ಲಿಗೆಲ್ಲ ಸಪ್ಲೈ ಮಾಡಿ ರೈಟ್ ಏಟ್ರಿಯಂ ಅಲ್ಲಿ ಓಪನ್ ಆಗ್ತದೆ. ಈ ಸ್ಪೆಷಲ್ ಸರ್ಕ್ಯುಲೇಷನ್ ನ ಕೊರೋನರಿ ಸರ್ಕ್ಯುಲೇಷನ್ ಅಂತ ಹೇಳಿ ಕರಿತೇವೆ. ಕೊರೋನರಿ ಸರ್ಕ್ಯುಲೇಷನ್ ಹಾರ್ಟ್ ಮಸಲ್ಲಿಗೆ ಜಾಸ್ತಿ ಬ್ಲಡ್ ಅನ್ನು ಸಪ್ಲೈ ಮಾಡೋದು. ಇಲ್ಲೇನಾಗ್ತದೆ, ಎಲ್ಲೋ ಒಂದು ಕೊರೋನರಿ ಆರ್ಟರಿಯಲ್ಲಿ ಬ್ಲಾಕ್ ಆದ್ರೆ, ಬ್ಲಡ್ ಕ್ಲಾಟ್ ಆದ್ರೆ, ಈ ಫ್ಲೇಕ್ ಫಾರ್ಮೇಶನ್ ಆಗಿ, ಯಾಕಂದ್ರೆ ಫ್ಯಾಟಿ ಡಯಟ್ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಆಗಿ ಇಲ್ಲಿ ಫ್ಲೇಕ್ ಫಾರ್ಮೇಶನ್ ಆದ್ರೆ ಹಾರ್ಟ್ ಮಸಲ್ ಡೆತ್ ಆಗ್ತದೆ. ಮುಂದಿನ ಹಾರ್ಟ್ ಮಸಲ್ಗೆ ಬ್ಲಡ್ ಅನ್ನ ಸಪ್ಲೈ ಮಾಡೋಕ್ಕಾಗೋದಿಲ್ಲ. ಅಂದ್ರೆ ಯಾವುದೋ ಒಂದು ಪಾರ್ಟ್ ಅಲ್ಲಿ, ಹಾರ್ಟಿನ ಯಾವುದೋ ಒಂದು ಪಾರ್ಟ್ ಅಲ್ಲಿ ಈ ಫ್ಲೇಕ್ ಫಾರ್ಮೇಶನ್ ಆಗಿ ಹಾರ್ಟ್ ಮಸಲ್ ಡೆತ್ ಆಗ್ಬಿಡ್ತದೆ, ಸತ್ತೋಗ್ಬಿಡ್ತದೆ. ಅದನ್ನ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಕರಿತೀವಿ. ಹಾರ್ಟ್ ಅಟ್ಯಾಕ್. ಇದನ್ನ ಹಾಗೆ ಬಿಟ್ರೆ, ರಿಪೇರಿ ಮಾಡದೆ ಹಾಗೆ ಬಿಟ್ರೆ ಟೋಟಲ್ ಎಲ್ಲ ಟಿಶ್ಯೂನು ಸಾಯ್ತಾ ಬರ್ತದೆ, ಎಲ್ಲ ಹಾರ್ಟ್ ಟಿಶ್ಯೂನು ಸಾಯ್ತಾ ಬರ್ತದೆ. ಟೋಟಲಿ ಡಿಸ್ಫಂಕ್ಷನಿಂಗ್ ಆಫ್ ದ ಹಾರ್ಟ್. ಹಾರ್ಟ್ ಅಟ್ಯಾಕ್ ಅಂದ್ರೆ ಹಾರ್ಟ್ ಫೇಲ್ ಅಲ್ಲ, ಹಾರ್ಟ್ ಅಟ್ಯಾಕ್ ಆಗಿರ್ತದೆ. ಯಾವುದೋ ಹಾರ್ಟ್ ಅಲ್ಲಿ ಯಾವುದೋ ಒಂದು ಟಿಶ್ಯೂಸ್ ಡೆತ್ ಆಗಿರ್ತದೆ, ಒಂದು ಸಣ್ಣ ಪಾರ್ಟ್, ಒಂದು ಹಾರ್ಟ್ ಮಸಲ್ ಡೆತ್ ಆಗಿರ್ತದೆ, ಅದನ್ನ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಕರಿತೇವೆ. ಹಾಗೆ ಬಿಟ್ರೆ ಆ ಡೆತ್ ಎಕ್ಸ್ಟೆಂಡ್ ಆಗ್ತಾ ಹೋಗ್ತದೆ, ಎಲ್ಲ ಹಾರ್ಟ್ ಮಸಲ್ ಸಾಯ್ತಾ ಬರ್ತದೆ. ದಟ್ ಲೀಡ್ಸ್ ಟು ಹಾರ್ಟ್ ಫೇಲ್. ಟೋಟಲ್ ಡಿಸ್ಫಂಕ್ಷನಿಂಗ್ ಆಫ್ ದ ಹಾರ್ಟ್ ಇಸ್ ಕಾಲ್ಡ್ ಹಾರ್ಟ್ ಫೇಲ್. ಇದನ್ನ ಹಾರ್ಟ್ ಫೇಲ್ ಅಂತ ಹೇಳಿ ಕರಿತೇವೆ. ಇನ್ನೂ ಜಾಸ್ತಿ ಡಿಸೀಸ್ ನೋಡ್ತೇವೆ. ಕೆಲವೊಂದು ನಿಮ್ ಬುಕ್ ಅಲ್ಲಿ ಇರೋದಷ್ಟೇ ಮೆನ್ಷನ್ ಮಾಡಿದ್ದೇನೆ. ಈ ಕೆಲವೊಂದು ಸತ್ತು ಈ ರೈಟ್ ವೆಂಟ್ರಿಕಲ್ ಇಂದ ಲೆಫ್ಟ್ ವೆಂಟ್ರಿಕಲ್ ಗೆ ಹಾರ್ಟ್ ಹೋಲ್ ಇರ್ತದೆ. ಕೆಲವರಿಗೆ ಬ್ಲೂ ಬೇಬಿ ಡಿಸೀಸ್ ಅಂತ ಹೇಳಿ ಕರಿತೇವೆ. ಹುಟ್ಟಿರುವಂತ ಸಣ್ಣ ಮಗುಗೆ ದ ನೋಸ್, ಟೋಸ್, ಫಿಂಗರ್ಸ್ ಆರ್ ಟರ್ನ್ ಬ್ಲೂ ಇನ್ ಕಲರ್. ಅವರ ತುಟಿ, ಕೈ ಬೆರಳು, ಕಾಲ್ ಬೆರಳು ಎಲ್ಲ ಬ್ಲೂ ಕಲರ್ ಗೆ ಟರ್ನ್ ಆಗಿರ್ತದೆ. ಬ್ಲೂ ಬೇಬಿ ಡಿಸೀಸ್ ಅಂತ ಹೇಳಿ ಕರಿತೇವೆ. ಹಾರ್ಟ್ ಅಲ್ಲಿ ಹೋಲ್ ಇರ್ತದೆ, ಚಿಕ್ಕ ಹೋಲ್. ಆಕ್ಸಿಜನೇಟೆಡ್ ಮತ್ತೆ ಡಿಆಕ್ಸಿಜನೇಟೆಡ್ ಬ್ಲಡ್ ಮಿಕ್ಸ್ ಆಗ್ಬಿಡ್ತದೆ ಹಾರ್ಟ್ ಹೋಲ್ ಇಂದ. ಪಿಂಕ್ ಹೋಲ್ಸ್ ಮತ್ತೆ ಬ್ಲೂ ಹೋಲ್ಸ್ ಅಂತ ಹೇಳಿ ಕರಿತೇವೆ. ಇನ್ನು ಸಾಕಷ್ಟು ಕಾರ್ಡಿಯಾಕ್ ರಿಸ್ಕ್ ಅನ್ನ ನೋಡ್ತೇವೆ.
ಸೊ ಓಕೆ, ಯು ಹ್ಯಾವ್ ಟು ಡಿಸ್ಕಸ್ ಸಮ್ ಮೋರ್ ಆಸ್ಪೆಕ್ಟ್. ಇಲ್ಲಿ ಪಾಠ ಮಾಡಿರೋದನ್ನ ಮತ್ತೆ ಮಾಡೋದಿಲ್ಲ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಏನೇನು ಆಸ್ಪೆಕ್ಟ್ ಹೇಳಿದ್ದೇನೆ. ಏನಾದ್ರು ಡೌಟ್ ಇದ್ರೆ ಕೇಳಿ. ಚಾಪ್ಟರ್ ನಂಬರ್ 18 ಅನ್ನ ಕಂಪ್ಲೀಟ್ ಮಾಡಿದ್ದೇನೆ ನಾನು. ಚಾಪ್ಟರ್ ನಂಬರ್ 18 ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಸ್ಯಾಟರ್ಡೆ ಒಂದು ಕ್ಲಾಸ್ ತಗೊಳ್ತೇನೆ, ಟೈಮ್ ಅನ್ನು ಆಮೇಲೆ ಹಾಕ್ತೇನೆ. ಸ್ಯಾಟರ್ಡೆ ಕ್ಲಾಸ್ ಅಲ್ಲಿ ಚಾಪ್ಟರ್ ನಂಬರ್ 20 ಅನ್ನ ಕಂಪ್ಲೀಟ್ ಮಾಡ್ತೇನೆ. ಆಮೇಲೆ ಒಂದೇ ಚಾಪ್ಟರ್ ಉಳಿತದೆ ನಿಮ್ಗೆ. ಎಂ ಸೆಕ್ಷನ್ ಗೆ ರೆಸ್ಪಿರೇಷನ್ ಒಂದು ಪೀರಿಯಡ್ ಉಳಿತದೆ. ಕೆ ಸೆಕ್ಷನ್ ಗೆ ಒಂದೇ ಚಾಪ್ಟರ್ ಉಳಿತದೆ, ಚಾಪ್ಟರ್ ನಂಬರ್ 19 ಮಾತ್ರ ಉಳಿತದೆ. ಆಮೇಲೆ ಅದನ್ನ ನೆಕ್ಸ್ಟ್ ವೀಕ್ ಅಲ್ಲಿ ಕಂಪ್ಲೀಟ್ ಮಾಡ್ತೇನೆ. ಬಯಾಲಜಿ ಸಿಲೆಬಸ್ ಕಂಪ್ಲೀಟ್ ಆದಂಗೆ ಆಗ್ತದೆ ನಮ್ದು. ಏನಾದ್ರು ಕ್ವಶನ್ ಇದ್ರೆ, ಡೌಟ್ ಇದ್ರೆ ಕೇಳಿ. ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಕ್ವಶನ್ ಇದೆಯಾ? ಡೌಟ್ಸ್ ಅಥವಾ ಕ್ವಶನ್ ಇದ್ರೆ ಕೇಳಿ. ಏನು ಕ್ವಶನ್ ಇಲ್ಲ ಅಂದ್ರೆ ಇದೆಯಾ? ಏನಾದ್ರು ಡೌಟ್ ಇದೆಯಾ? ಇಲ್ಲ ಸರ್. ಇಲ್ಲಲ್ಲ? ಹಾ, ವೆರಿ ಗುಡ್. ಓಕೆ, ರೈಟ್. ಶನಿವಾರ ಯಾವುದೇ ಕಾರಣಕ್ಕೆ ತಪ್ಪಿಸ್ಬೇಡಿ. ಸಾಟರ್ಡೆ ಕ್ಲಾಸಿಗೆ ನಾಳೆ ತಗೊಳ್ಳೋದಿಲ್ಲ, ನಾಡಿದ್ದು ತಗೊಳ್ತೇನೆ. ನಾಡದ ಕ್ಲಾಸಿಗೆ ಎಲ್ಲರೂ ಜಾಯ್ನ್ ಆಗಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಹೇಳ್ತೇನೆ. ಚಾಪ್ಟರ್ ನಂಬರ್ 20 ಅನ್ನ ಕಂಪ್ಲೀಟ್ ಮಾಡ್ತೇನೆ. ರೆಗ್ಯುಲರ್ ಕ್ಲಾಸ್ ಅಲ್ಲಿ ಅದರದಷ್ಟು ನೋಟ್ಸ್ ಕೊಟ್ಬಿಡ್ತೇನೆ ನಿಮಗೆ. ಇವಿಷ್ಟು ಆಸ್ಪೆಕ್ಟ್ ಇರೋ ನೋಟ್ಸ್ ಅನ್ನ ಕೊಟ್ಬಿಡ್ತೇನೆ. ಕರೆಕ್ಟ್ ಆಗಿ ಓದ್ಕೊಳ್ಳಿ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಒನ್ ಅಂಡ್ ಆಲ್. ಸರ್ ಸ್ಯಾಟರ್ಡೇನ ಕಾಲೇಜ್ ಇಲ್ವಾ? ಸ್ಯಾಟರ್ಡೆ ಅಲ್ಲ, ಸಾರಿ, ಫ್ರೈಡೆ ತಗೊಳ್ತೇನೆ. ಇವತ್ತು ವೆನ್ಸ್ಡೇ ಆಯ್ತು, ಫ್ರೈಡೆ ತಗೊಳ್ತೇನೆ ಕ್ಲಾಸ್. ನಾಳೆ ಬಿಟ್ಟು ನಾಡಿದ್ದು. ಸ್ಯಾಟರ್ಡೆ ಕ್ಲಾಸ್ ಇದೆ, ಅದು ಆಮೇಲೆ ಬರ್ತದೆ ನಿಮ್ಗೆ, ನ್ಯೂಸ್ ಅಲ್ಲಿ ಬರ್ತದೆ, ಅಥವಾ ಸರ್ಕ್ಯುಲರ್ ನಾನು ಹಾಕ್ತೇನೆ ಮೆಸೇಜ್. ಈಗ ಬರೋ ಸರ್ಕ್ಯುಲರ್ ಪ್ರಕಾರ 3 ದಿವಸ ಮಾತ್ರ ರಜೆ, ಇವತ್ತು ನಾಳೆ ನಾಡಿದ್ದು 3 ದಿವಸ ರಜೆ ಇರೋದು. ಯಾವುದು? ಫ್ರೈಡೆ ಸರ್ ಸೇಮ್ ಟೈಮಿಗೆ ಅಲ್ಲ ಸರ್? 3 ಗಂಟೆಗೆ ಕ್ಲಾಸ್. ಸೇಮ್ ಟೈಮ್ ಇರ್ತದೆ. ಫ್ರೈಡೆ ಸೇಮ್ ಟೈಮ್ ಇರ್ತದೆ. ಮತ್ತೇನಾದ್ರು ವ್ಯತ್ಯಾಸ ಆದ್ರೆ ಮೆಸೇಜ್ ಹಾಕ್ತೇನೆ ನಾನು. ನೀವು ರೆಕಾರ್ಡ್ ಮಾತ್ರ ಕಂಪ್ಲೀಟ್ ಮಾಡಿ, ಕಂಟೆಂಟ್ ಬರೀರಿ, ಇಂಡೆಕ್ಸ್ ಬರೀರಿ, ಸರ್ಟಿಫಿಕೇಟ್ ಬರೀರಿ, ಎಲ್ಲದೂ ಕಂಪ್ಲೀಟ್ ಮಾಡಿ. ಮಂಡೇ ಏನಿದೆ, ಮಂಡೇ ಎಲ್ಲರೂ ಸಬ್ಮಿಷನ್ ಮಾಡಬೇಕು. ಕೆ ಸೆಕ್ಷನ್ ಅವರು 2 ಬ್ಯಾಚ್, ಫಸ್ಟ್ ಕೆ ಸೆಕ್ಷನ್ ಅವರು 2 ಬ್ಯಾಚ್ ಅವರು, ಫಸ್ಟ್ ಮತ್ತೆ ಸೆಕೆಂಡ್ ಬ್ಯಾಚ್ 2 ಬ್ಯಾಚ್ ಅವ್ರು ಏನ್ ಮಾಡಿ, ರೆಕಾರ್ಡ್ ಬುಕ್ ಅನ್ನ ಕಂಪ್ಲೀಟ್ ಮಾಡಿ ಮಂಡೇ ಸಬ್ಮಿಷನ್ ಮಾಡಿ. ಆಯ್ತಾ? ಮಂಡೇ 14th ಫೆಬ್ರವರಿ ಅಷ್ಟು ಸಬ್ಮಿಷನ್ ಮಾಡಿ, ಒಂದೇ ದಿವಸ. ಅವತ್ತೇ ತಗೊಂಡೋಗಿ, ಮತ್ತೆ ಇಡೋದು ಬೇಡ ಲ್ಯಾಬ್ ಅಲ್ಲಿ. ಸೈನ್ ಹಾಕೊಟ್ ಬಿಡ್ತೇನೆ, ಅವತ್ತೇ ತಗೊಂಡೋಗ್ಬಿಡಿ. ಮಂಡೇ ತಗೊಂಡೋಗ್ಬಿಡಿ. ಆಯ್ತಾ? ಕಂಪ್ಲೀಟ್ ಮಾಡಿ ತಗೊಬನ್ನಿ. ಓಕೆ, ಮತ್ತೇನಾದ್ರು ಇದ್ರೆ ಕೇಳಿ. ಇಲ್ಲಲ್ಲ?